ವಿಡಿಯೋ ಕಾಲ್ ನೋಡ್ಬಾರ್ದು. ಕೃಷ್ಣೌ ಫಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯವು ತುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಟಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ಗಿರಿಗೃಹಣತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಯರ ಆರಾಧನೆಯ ನಿಮಿತ್ತ ಈ ರಾಯರ ಸನ್ನಿಧಾನದಲ್ಲಿ ನಡೀತಾ ಇರತಕ್ಕಂತಹ ಜ್ಞಾನಯಜ್ಞದಲ್ಲಿ ಗೀತಾರ್ಥ ಚಿಂತನೆ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಸುಮಾರು 1 ಗಂಟೆಗಳ ಕಾಲಾವಧಿಯಲ್ಲಿ ಗೀತೆಯ ವಿಷಯದಲ್ಲಿ ಶ್ರೀರಾಯರ ಕೊಡುಗೆ ಅನ್ನುವ ವಿಷಯದ ಬಗ್ಗೆ ಯಥಾಶಕ್ತಿ ಆಲೋಚನೆಯನ್ನು ಮಾಡೋಣ. ಧರ್ಮಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಶ್ರೀಮದ್ ಭಗವದ್ಗೀತೆಗೆ ವಿಶಿಷ್ಟ ಸ್ಥಾನ ಇದೆ. ಹೇಗೆ ಬದುಕಬೇಕು, ಹೇಗೆ ಸಾಯಬೇಕು ಅನ್ನುವ 2 ವಿಷಯವನ್ನು ನಿರೂಪಿಸುವ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಬದುಕುವುದು ಎಷ್ಟು ಮುಖ್ಯ, ಬದುಕಿ ಸತ್ತ ನಂತರದ ಜೀವನ ಅಷ್ಟೇ ಮುಖ್ಯ. ಆತ್ಮ ಸ್ಥಾಯಿಯಾದದ್ದು, ಶಾಶ್ವತವಾದ ಆತ್ಮಕ್ಕೆ ಜಂಗಮವಾದ ನಶ್ವರವಾದ ಈ ಶರೀರ ಇದೆ. ಶರೀರ ಇರುವಲ್ಲಿಯ ತನಕ ಆ ಶರೀರದ ಬಗ್ಗೆ ಆಸ್ಥೆ ಬೇಕು. ಶರೀರವನ್ನು ಚೆನ್ನಾಗಿಟ್ಟುಕೊಂಡು ಆ ಶರೀರದ ಮೂಲಕ ಈ ಶರೀರ ತ್ಯಾಗಾನಂತರದಲ್ಲೂ ಉಳಿಯುವ ಆತ್ಮನ ಶ್ರೇಯಸ್ಸಿಗೆ ಬೇಕಾದಂತಹ ಸಾಧನೆಯನ್ನು ನಡೆಸಿಕೊಳ್ಳಬೇಕು ಅನ್ನುವ ಸಂದೇಶವನ್ನು, ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಧರ್ಮ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಕುರುಕ್ಷೇತ್ರದ ರಣರಂಗದಲ್ಲಿ ಭಗವಂತ ಶ್ರೀಕೃಷ್ಣನ ವಾಣಿಯಾಗಿ ಹೊರಬಂದದ್ದು ಈ ಭಗವದ್ಗೀತೆ. 2 ಕಡೆಯಲ್ಲೂ ರಣಕಹಳೆ ಮೊಳಗ್ತಾ ಇರತಕ್ಕಂತಹ ಸಂದರ್ಭದಲ್ಲೂ ಯುದ್ಧ ಅನ್ನುವುದು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಅನ್ನುವುದನ್ನು ಕೃಷ್ಣ ನಿರೂಪಿಸಿದ. ಆ ಕಾರಣದಿಂದಲೇ ಇದು ಇಡೀ ಪ್ರಪಂಚ ಒಪ್ಪತಕ್ಕಂತಹ ಸಮಸ್ಯೆಗಳು ಬಂದಾಗ ಪರಿಹಾರವನ್ನು ಎಂತಹ ವ್ಯಕ್ತಿಯು ಕಂಡುಕೊಳ್ಳಬಹುದಾದ ಒಂದು ಸಮಸ್ಯಾ ಪರಿಹಾರಕವಾದ ಧರ್ಮಗ್ರಂಥ. ಇದಕ್ಕೆ ಅನೇಕ ಭಾಷ್ಯಕಾರರು ಭಾಷ್ಯವನ್ನು ರಚಿಸಿದ್ದಾರೆ. ಸ್ವತಃ ಆನಂದ ತೀರ್ಥ ಭಗವತ್ಪಾದರು ಶ್ರೀಮನ್ ಮಧ್ವಾಚಾರ್ಯರು 2 ವ್ಯಾಖ್ಯಾನವನ್ನು ರಚಿಸಿದರು. ಒಂದು ಭಗವದ್ಗೀತಾ ಭಾಷ್ಯ, ಮತ್ತೊಂದು ಭಗವದ್ಗೀತಾ ತಾತ್ಪರ್ಯ. ಈ 2ರಲ್ಲೂ ಬೇರೆ ಬೇರೆ ಥರದ ಅರ್ಥಗಳನ್ನು. ಭಗವದ್ಗೀತೆ ಅದು ಒಂದು ರೀತಿಯ ಬೆಂಕಿ ಪಟ್ಟಣ ಇದ್ದ ಹಾಗೆ. ಬೆಂಕಿ ಪಟ್ಟಣದಲ್ಲಿ ಅನೇಕ ಕಡ್ಡಿಗಳಿರ್ತವೆ. ಒಂದೊಂದು ಕಡ್ಡಿಯನ್ನು ಕೂಡ ಗೀರಿದಾಗ ಅದರಿಂದ ಬರುವ ಬೆಳಕು ಅದು ಪ್ರಪಂಚವನ್ನು ಬೆಳಗುವಷ್ಟು ದೊಡ್ಡದಾಗಬಲ್ಲದು. ಬರೀ 701 ಶ್ಲೋಕಗಳಿಂದ ಕೂಡಿರತಕ್ಕಂತಹ ಶ್ರೀಮದ್ ಭಗವದ್ಗೀತೆಯ ಒಂದೊಂದು ಶ್ಲೋಕವೂ ಕೂಡ ಬೆಂಕಿ ಪಟ್ಟಣದ ಒಳಗಿದ್ದ ಕಡ್ಡಿಯ ಹಾಗಿದ್ದುಕೊಂಡು ಅದು ಲೋಕಕ್ಕೆ ಜ್ಞಾನದ ಬೆಳಕನ್ನು ನೀಡತಕ್ಕಂತಹ ವಿಶಿಷ್ಟ ಶಕ್ತಿಯನ್ನು ಪಡೆದಿದೆ. ಅಂತಹ ಭಗವದ್ಗೀತೆಗೆ 1 ಅರ್ಥ ಅಲ್ಲ, 2 ಅರ್ಥ ಅಲ್ಲ, ಕಡಿಮೆ ಅಂತ ಹೇಳಿದ್ರೆ 10 ದಿಂಡಿನಿಂದ ಆ ಒಂದೊಂದು ಶ್ಲೋಕದ ಅರ್ಥವನ್ನು ಗಮನಿಸಬಹುದು ಅನ್ನುವ ಭಾವವನ್ನು ಲೋಕಕ್ಕೆ ತಿಳಿಸುವ ದೃಷ್ಟಿಯಿಂದ ಮಧ್ವಾಚಾರ್ಯರು
ತಾವು ಗೀತೆಯ ಭಾಷ್ಯದಲ್ಲಿ ಒಂದು ಅರ್ಥವನ್ನು ನಿರೂಪಿಸಿ ತಾತ್ಪರ್ಯದಲ್ಲಿ ಮತ್ತೊಂದು ಅರ್ಥವನ್ನು ನಿರೂಪಿಸಿದ್ದಾರೆ. ಇದು ಭಗವದ್ಗೀತೆಯ ವೈಶಿಷ್ಟ್ಯ. ಆದರೆ ಸಾಮಾನ್ಯರು ಅದನ್ನು ಅರ್ಥೈಸಿಕೊಳ್ಳಲು ಕಷ್ಟಪಡುವಾಗ ಅತ್ಯಂತ ದಯಾಲು ತಗಲಿಸಿಕೊಂಡಂತಹ ಶ್ರೀ ಗುರು ಸಾರ್ವಭೌಮರು ಗೀತಾ ವಿವೃತಿ ಅನ್ನುವ ಗ್ರಂಥವನ್ನು ಅಥವಾ ಗೀತಾರ್ಥ ಸಂಗ್ರಹ ಅನ್ನುವ ಗ್ರಂಥವನ್ನು ರಚಿಸುವುದರ ಮೂಲಕ ಸಾಮಾನ್ಯೋಪಕಾರಿಗಳಾಗಿದ್ದಾರೆ. ಸಾಮಾನ್ಯರಿಗೂ ಭಗವದ್ಗೀತೆಯ ಭಾಷ್ಯ ತಾತ್ಪರ್ಯಗಳಲ್ಲಿರುವ ಅರ್ಥದ ಸಂಗ್ರಹವನ್ನು ಮಾಡಿಕೊಡ್ತಾ ವಿದ್ವಜ್ಜನರಿಗೂ ಕೂಡ ಭಾಷ್ಯ ತಾತ್ಪರ್ಯಗಳ ವಾಸ್ತವ ಆಂತರ್ಯವನ್ನು ನಿರೂಪಿಸುವ ಕೆಲಸವನ್ನು ಶ್ರೀ ರಾಯರು ನಡೆಸಿದ್ದಾರೆ. ಅಂತಹ ಗೀತಾರ್ಥ ಸಂಗ್ರಹ ಅಥವಾ ಗೀತಾ ವಿವೃತಿ ಅಂತ ಪ್ರಸಿದ್ಧವಾದ ಈ ಗ್ರಂಥದ ಒಳಹೊಕ್ಕು ಕೆಲವು ವಿಷಯಗಳನ್ನು ಈ ರಾಯರ ಉತ್ತರಾರಾಧನೆಯ ಪರ್ವಕಾಲದಲ್ಲಿ ನಾವು ಅವಲೋಕನ ಮಾಡಬೇಕು. ಭಗವದ್ಗೀತೆಗೆ ಎರಡು ಮುಖ ಅಂತ ನಾನು ಹೇಳಿದೆ. ಒಂದು ಹೇಗೆ ಬದುಕಬೇಕು ಅನ್ನುವುದರ ನಿರೂಪಣೆ, ಮತ್ತೊಂದು ಭಗವತ್ ತತ್ವವನ್ನು ಅರ್ಥೈಸಿಕೊಂಡು ಭಗವಂತನಲ್ಲಿ ತನ್ನ ಸರ್ವಸ್ವವನ್ನು ಒಪ್ಪಿಸಿ ಶರಣಾಗತ ಭಾವದಿಂದ ಭಕ್ತಿ ಭಾವುಕತೆಯಿಂದ ಬದುಕತಕ್ಕಂತಹ ಕ್ರಮ. ಐಹಿಕ ಜೀವನದಲ್ಲಿ ಹೇಗಿರಬೇಕು, ಆ ಜೀವನವನ್ನು ಪಾರತ್ರಿಕಕ್ಕೆ ಹೇಗೆ ಮೆಟ್ಟಿಲಾಗಿಸಿಕೊಳ್ಳಬೇಕು ಅನ್ನುವ ಎರಡು ದೃಷ್ಟಿ, ಇದನ್ನು ಪ್ರಮುಖವಾಗಿ ಮುಂದಿಟ್ಟುಕೊಂಡು ಶ್ರೀರಾಯರು ಗೀತೆಯ ತಾತ್ಪರ್ಯವನ್ನು ಗೀತೆಯ ಖಂಡಾರ್ಥವನ್ನು ನಿರೂಪಿಸಿಕೊಂಡು ಹೋಗ್ತಾರೆ. ಗೀತೆಗೆ ಅನೇಕ ತರಹದ ವ್ಯಾಖ್ಯಾನಗಳಿದ್ದಾವೆ. ಅದರಲ್ಲಿ ಪ್ರತಿಪದಾರ್ಥ, ಈ ಪದಕ್ಕೆ ಇದು ಅರ್ಥ ಅಂತ ನಿರೂಪಿಸುವ ನಿಟ್ಟಿನಿಂದ ಹೊರಟ ಗ್ರಂಥ ಗೀತಾ ಖಂಡಾರ್ಥ ಅಥವಾ ಗೀತಾ ವಿವೃತಿ. ಈ ಖಂಡಾರ್ಥ ಅನ್ನುವ ಶಬ್ದವೇ ಹೇಳ್ತದೆ ತುಂಡು ತುಂಡು ಮಾಡಿ ಅದಕ್ಕೆ ಅರ್ಥವನ್ನು ನಿರೂಪಿಸುವುದು ಅಂತ. ಗೀತೆಯ ತುಂಡು ತುಂಡಿಗೆ ಅಂದರೆ ಪದಚ್ಛೇದ ಮಾಡಿ ಆ ಪದಗಳನ್ನು ಅನ್ವಯಾನುಸಾರಿಯಾಗಿ ಜೋಡಿಸಿ ಅದಕ್ಕೆ ಅರ್ಥವನ್ನು ವಿವರಿಸುವ ಗ್ರಂಥ. ಇಷ್ಟೇ ಆದ ಪಕ್ಷದಲ್ಲಿ ಈ ಗೀತಾಖಂಡಾರ್ಥಕ್ಕೆ ಅಷ್ಟು ಮಹತ್ವ ಬರ್ತಿರಲಿಲ್ಲ. ಅದು ಅದರ ಶಬ್ದ ಅರ್ಥಗಳನ್ನು ನಿರೂಪಿಸುವುದರ ಜೊತೆಗೆ ಅದರ ತಾತ್ಪರ್ಯವನ್ನು ನಿರೂಪಿಸುವ ಕೆಲಸವನ್ನು ಮಾಡ್ತದೆ. ಈ ತಾತ್ಪರ್ಯದ ಮೂಲಕ ಈ ಭಗವಂತನ ಹಾರ್ದ ಏನಿದೆ ಅನ್ನುವುದನ್ನು ನಮಗೆ ತೆರೆದು ತೋರಿಸುವ ಕೆಲಸ ಈ ಗೀತಾಖಂಡಾರ್ಥದಲ್ಲಿ ನಡೆದಿದೆ. ವಸ್ತುತಃ ಭಗವದ್ಗೀತೆಯಲ್ಲಿ ಎರಡು ಮಾತುಗಳು ಸೇರ್ತಾರೆ. ಒಂದು, ಭಗವದ್ಗೀತೆಯನ್ನು ಸ್ವತಃ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದ. ಶ್ರೀಕೃಷ್ಣ ಅರ್ಜುನನಿಗೆ ಏನು ಉಪದೇಶಿಸಿದ ಅನ್ನುವುದನ್ನು ನಂತರ ವೇದವ್ಯಾಸರು ಮಹಾಭಾರತವನ್ನಾಗಿ ತಾವು ರಚಿಸಿದರು. ಇವತ್ತು ನಾವು ಏನು ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತೇವೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಪ್ರಾರಂಭಿಸಿ ಇದು ಕೃಷ್ಣ ಉಪದೇಶಿಸಿದ ಮಾತಿನ ದಾಟಿಯಲ್ಲಿರತಕ್ಕಂಥದ್ದಲ್ಲ. ಕೃಷ್ಣ ಏನು ಉಪದೇಶಿಸಿದ ಅದನ್ನು ವೇದವ್ಯಾಸರು ತಮ್ಮ ಮಾತುಗಳಲ್ಲಿ ನಿರೂಪಿಸಿರುವಂಥದ್ದು. ಹಾಗಾಗಿ ಭಗವದ್ಗೀತೆಯಲ್ಲಿ ಇಬ್ಬರ ಕೈವಾಡ ಇದೆ. ಒಂದು ಯಾದವ ಕೃಷ್ಣ ಅರ್ಜುನನಿಗೆ ತಾನು ಉಪದೇಶಿಸಿದ, ಮತ್ತೊಬ್ಬ ವಾಸಿಷ್ಠ ಕೃಷ್ಣ. ವೇದವ್ಯಾಸರು ಅರ್ಜುನನಿಗೆ ಶ್ರೀಕೃಷ್ಣ ನಿರೂಪಿಸಿದಂತಹ ಮಾತುಗಳನ್ನು ತಮ್ಮ ಮಾತುಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನಾಗಿಸಿದರು. ಅರ್ಜುನನಿಗೆ ಕೃಷ್ಣ ಏನು ನಿರೂಪಿಸಿದ ಅತಿ ಸಂಕ್ಷೇಪವಾಗಿ, ಆ ಯುದ್ಧದ ರಣಕಹಳೆ ಮೊಳಗಿದಂತಹ ತತ್ರ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾ ಸಹಸೈವಾಭ್ಯಹನ್ಯಂತ, ಇಡೀ ರಣಕಹಳೆ ಮೊಳಗುವ ಸಂದರ್ಭದಲ್ಲಿ ಅಲ್ಪ ಕಾಲದಲ್ಲಿ ಶ್ರೀಕೃಷ್ಣ ಉಪದೇಶಿಸಿದಂತಹ ವಿಚಾರಧಾರೆಗಳನ್ನು ನಂತರ ವೇದವ್ಯಾಸರು ನಮ್ಮ ಬುದ್ಧಿಗೆ ಅರ್ಥವಾಗುವ ನಿಟ್ಟಿನಿಂದ ತುಂಬ ವಿಸ್ತಾರವಾಗಿಸಿ 700 ಶ್ಲೋಕಗಳಲ್ಲಿ ನಿರೂಪಿಸಿದ್ದಾರೆ. ಅದು ಕೂಡ ಅತ್ಯಂತ ಸಂಕ್ಷಿಪ್ತ. ಅದರಲ್ಲೂ ರಾಶಿ ಅಭಿಪ್ರಾಯಗಳು ತುಂಬಿ ತುಣುಕುತ್ತಾ ಇರತಕ್ಕಂತಹ ವಿಶಿಷ್ಟವಾದ ಒಂದು ಸೂತ್ರಪ್ರಾಯವಾದ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಅದಕ್ಕೆ ಖಂಡಾರ್ಥವನ್ನು ರಚಿಸುತ್ತಾ ತಾತ್ಪರ್ಯವನ್ನು ನಿರೂಪಿಸುವ ಕೆಲಸ ಶ್ರೀರಾಯರಿಂದ ನಡೆದಿದೆ. ಅಂತಹ ವಿಷಯಗಳಲ್ಲಿ ನಮಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ನಾವು ಗಮನಿಸೋಣ. ನಾವು ಬದುಕು ಹೇಗಿರಬೇಕು ಅನ್ನುವುದರ ಜೊತೆಗೆ ಬದುಕಿನಲ್ಲಿ ಭಕ್ತಿ ರಸ ತಾನಾಗಿ ಹರಿತಾ ಇರಬೇಕು. ಬದುಕು ಭಕ್ತಿ ಎಂಬ ರಸದ ಜೊತೆಗೆ ಸೇರಿರಬೇಕು. ಅನೇಕ ಪುಷ್ಪಗಳಿಂದ ಹೆಣೆದ ಒಂದು ಮಾಲೆಯ ಹಾಗೆ ಮನುಷ್ಯನ ಬದುಕು ಇರಬೇಕು. ಮಾಲೆಯಲ್ಲಿ ಅನೇಕ ಪುಷ್ಪಗಳಿದ್ದಾವೆ, ಬಣ್ಣದ ಪುಷ್ಪಗಳಿದ್ದಾವೆ. ಆದರೆ ಆ ಎಲ್ಲ ಪುಷ್ಪಗಳು ಕೂಡ ಜೊತೆಗೆ ಒಂದೇ ರೀತಿಯಾಗಿ ನಿಂತಿರುವುದು ಅದರ ಒಳಗಿರುವ ಒಂದು ನೂಲಿನ ಮೂಲಕವಾಗಿ, ಸೂತ್ರದ ಮೂಲಕವಾಗಿ.
ಮನುಷ್ಯನ ಜೀವನದಲ್ಲಿ ಅನೇಕ ಬಣ್ಣ ಬಣ್ಣಗಳ ಜೀವನ ನಡೆದು ಹೋಗ್ತದೆ. ಆದರೆ ಅಷ್ಟನ್ನೂ ಕೂಡ ಹೆಣೆಯುವಂತಹ ಕೆಲಸ ಅದು ಭಕ್ತಿಯಿಂದ ಆಗಬೇಕು. ಮಾಲೆಯಲ್ಲಿ ಸೂತ್ರವಿರುವ ಹಾಗೆ, ನೂಲು ಇರುವ ಹಾಗೆ ಮನುಷ್ಯನ ಜೀವನದಲ್ಲಿ ಭಕ್ತಿ ಅನ್ನುವುದು ಹಾಸುಹೊಕ್ಕಾಗಿರಬೇಕು. ಈ ಭಕ್ತಿ ಎಂಬ ಒಂದು ಸೂತ್ರದ ಮೂಲಕ ಮನುಷ್ಯನ ಜೀವನ ಅದು ಹಸನಾಗ್ತದೆ, ಆನಂದಕರವಾಗ್ತದೆ. ಮುಖ್ಯ ಮನುಷ್ಯನಿಗಿರುವ ಸಮಸ್ಯೆ ಏನು ಅಂತ ಏನು? ಅವನು ಅಶಾಂತಿ. ಅಶಾಂತಿ ಅನ್ನುವ ಶಬ್ದ ಇವತ್ತು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಟೆನ್ಷನ್ ಅನ್ನೋ ಅರ್ಥ ಹೇಳಿದ್ರೆ ಅರ್ಥ ಆಗ್ತದೆ. ಅಶಾಂತಿ ಅಂದ್ರೆ ಮನುಷ್ಯನ ಮನಸ್ಸು ಒಂದು ಕಡೆಯಲ್ಲಿ ನೆಮ್ಮದಿಯಿಂದ ನಿಲ್ಲುವುದಿಲ್ಲ. ಯಾವ್ಯಾವುದೋ ಭಾರಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು, ತನಗೆ ಸಂಬಂಧಪಟ್ಟ ಭಾರ ಇರಬಹುದು, ಇನ್ನೊಬ್ಬರಿಗೆ ಸಂಬಂಧಪಟ್ಟ ಭಾರಗಳಿರಬಹುದು, ಆ ಎಲ್ಲ ಭಾರಗಳು ಕೂಡ ನನ್ನದೇ ಭಾರ ಅಂತ ತಲೆಯ ಮೇಲೆ ಹಾಕಿಕೊಂಡು ಈತ ನೆಮ್ಮದಿಗೆಟ್ಟು ಅಶಾಂತಿಯಿಂದ ಬದುಕು ಸಾಗಿಸ್ತಾ ಇರ್ತಾನೆ. ಈ ಎಲ್ಲ ಅಶಾಂತಿಗಳಿಗೆ ಮೂಲ ಕಾರಣವನ್ನಾಗಿ ಶ್ರೀರಾಯರು ವಿವೃತ್ತಿಯ ಆರಂಭದಲ್ಲಿ ನಿರೂಪಿಸುವುದು ಮನುಷ್ಯ ಭಗವಚ್ಚಿಂತನ ರಹಿತವಾದ, ಭಕ್ತಿ ವಿರಹಿತವಾದ ಜೀವನವನ್ನು ನಡೆಸುವುದು ಅನ್ನುವುದೇ ಈ ಎಲ್ಲ ಅಶಾಂತಿಗಳ ಮೂಲ. ಮನುಷ್ಯನಿಗೆ ಮೂಲಭೂತವಾಗಿ ಅಶಾಂತಿ ಉಂಟಾಗುವುದು ಎಲ್ಲವೂ ನನ್ನಿಂದಾಗಿ ನಡೆಯುತ್ತೆ ಅನ್ನುವ ಭಾವ ಇದ್ದಾಗ. ಅದು ಯಾವ ಕೆಲಸವನ್ನೇ ಆಗಲಿ ಪ್ರಾರಂಭ ಮಾಡಬೇಕಾದ್ರೆ ತುಂಬ ಯೋಚಿಸ್ತಾನೆ. ಇದನ್ನು ಶುರು ಮಾಡಿದ ಮೇಲೆ ಇದು ಸಫಲವಾದೀತೋ ಇಲ್ಲವೋ, ಮಧ್ಯದಲ್ಲಿ ಅದೆಷ್ಟು ತೊಂದರೆಗಳು ಬರುವುದಕ್ಕೆ ಸಾಧ್ಯ ಇದ್ದಾವೆ, ಆ ಮುಂದೆ ಬರಬಹುದಾದ ಆ ಎಲ್ಲ ತೊಂದರೆಗಳಿಗೆ ಯಾವ ಯಾವ ರೀತಿಯ ಪರಿಹಾರವನ್ನು ನಾವು ಈಗಾಗಲೇ ಮಾಡಿಕೊಳ್ಳಬೇಕು. ಬಹಳಷ್ಟು ಯೋಜನೆಗಳನ್ನು ಹಾಕಿ ಯೋಚಿಸಿ ಒಂದು ಕಾರ್ಯಕ್ಕೆ ಮುನ್ನುಗ್ಗುವಾಗ ಬಹಳಷ್ಟು ಅಶಾಂತಿಯಲ್ಲೇ ಮುನ್ನುಗ್ತಾನೆ. ಏನಾಗ್ತದೋ ಏನೋ, ಇಷ್ಟೆಲ್ಲ ಮಾಡಿಕೊಂಡಿದ್ದೇನೆ, ಆದರೆ ಮುಂದಕ್ಕೆ ಏನಾಗುತ್ತೋ ಏನೋ. ಮನುಷ್ಯನ ಮೂಲಭೂತ ಅಶಾಂತಿಗೆ ಕಾರಣ ಮುಂದಕ್ಕೆ ಏನಾಗುತ್ತೆ ಅನ್ನುವುದು ತಿಳಿಯದೇ ಇರುವಂಥದ್ದು. ವಸ್ತುತಃ ಅದು ತಿಳಿಯುವಂತಹದ್ದಲ್ಲ. ಮುಂದೆ ಏನಾಗುತ್ತೆ ಅನ್ನುವುದನ್ನು ಮನುಷ್ಯ ಮಾತ್ರನು ಇವತ್ತು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಅಂತಹ ಶಕ್ತಿಯನ್ನು ಭಗವಂತ ಕೊಡಲಿಲ್ಲ. 90 ಪಾಲು ಹೀಗಾಗಬಹುದು ಅಂತ ಊಹಿಸ್ತಾನೆ, ಅಥವಾ 99.99 ಹೀಗಾಗಬಹುದು ಅಂತ ಯೋಚಿಸ್ತಾನೆ. ಮನೆಯಿಂದ ಹೊರಡುವಾಗ ಇವತ್ತು ಪ್ರವಚನಕ್ಕೆ ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ಮಳೆ ಬರುತ್ತೋ ಏನೋ ಅಂತ ಶುರು ಆಗ್ತದೆ. ಮಳೆ ಬರುತ್ತೋ ಏನೋ ಅಂತ ಯೋಚನೆ ಮಾಡಿ ಒಂದು ಕಡೆಯನ್ನು ಹಿಡ್ಕೊಳ್ತಾನೆ. ಮನೆಯಿಂದ ಹೊರಗೆ ಬಂದು ಆಕಾಶ ನೋಡ್ತಾನೆ, ಬರ್ಲಿಕ್ಕಿಲ್ಲ, ಸುಮ್ಮನೆ ಕೊಡೆ ಹಿಡ್ಕೊಂಡು ಹೋಗಿ ಅಲ್ಲಿ ಮರೆತು ಬರುವುದು ಯಾಕೆ, ಮನೆಯಲ್ಲಿ ಇರಲಿ ಅಂತ ಮತ್ತೆ ಮನೆಯಲ್ಲಿ ಇಟ್ಟು ಹೊರಡ್ತಾನೆ. ಮಧ್ಯದಲ್ಲಿ ಬರಬೇಕಾದ್ರೆ ಸಿಟಿಲು ಗುಡುಗು ಶಬ್ದ ಕೇಳಿಸ್ತದೆ, ಮತ್ತೆ ಮನೆಗೆ ಹೋಗಿ ಹಿಡ್ಕೊಂಡು ಬರೋಣ ಅಂತ ಈ ಟೆನ್ಷನ್ ಅನ್ನೋದು ಪ್ರಾರಂಭ ಆಗ್ತದೆ. ಯಾಕಂದ್ರೆ ಸ್ಪಷ್ಟತೆ ಇರುವುದಿಲ್ಲ ಮನುಷ್ಯನ ಜೀವನದಲ್ಲಿ. ಮುಂದಿನ ವಿಷಯಗಳಲ್ಲಿ 100ಕ್ಕೆ 100 ಸ್ಪಷ್ಟತೆ ಅನ್ನೋದು ಇರುವುದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಮನುಷ್ಯ ಅನೇಕ ಭಾರಗಳನ್ನು ಮನಸ್ಸಿನಲ್ಲಿ ಹೊತ್ತುಕೊಳ್ಳುತ್ತಾನೆ. ಆದರೆ ಯಾರು ಭಗವಂತನನ್ನು ನಂಬಿ ತನ್ನನ್ನು ಭಗವಂತನಿಗೆ ಒಪ್ಪಿಸಿಕೊಂಡಿದ್ದಾನೆ, ಶರಣು ಅನ್ನುವ ಭಾವದ ಜೀವನದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ, ಅವನಿಗೆ ಈ ಅಶಾಂತಿ ಇರುವುದಿಲ್ಲ. ಅವ ಎಂತಹ ಭಾರಗಳು ಬಂದರೂ ದೇವರಿಟ್ಟ ಹಾಗೆ ಆಗುತ್ತೆ ಅಂತ ಒಂದಿಟ್ಟುಕೊಳ್ತಾನೆ ಮನಸ್ಸಿನಲ್ಲಿ. ಅವನು ಕೊಡೆ ಬಿಟ್ಟು ಬಂದ್ರು, ಮಳೆ ಬಂದ್ರೆ ತೊಂದರೆ ಏನು, ದೇವರು ಕೊಟ್ಟ ತಲೆ, ಒಂದು ಅಭಿಷೇಕ ಆಗ್ತದೆ ಅಷ್ಟೇ. ದೇವರು ತಲೆಯ ಮೇಲೂ ದೇವರಿದ್ದಾರೆ, ಒಳಗೂ ದೇವರಿದ್ದಾರೆ, ಒಂದು ಅಭಿಷೇಕ. ಅದನ್ನು ತಾನು ಅಧ್ಯಾತ್ಮದ ಚಿಂತನೆಯಲ್ಲಿ ತೊಡಗಿಸಿಕೊಳ್ತಾನೆ. ಕೊಡೆಯನ್ನು ಹಿಡಿದ್ರೆ, ಕೊಡೆ ಹಿಡ್ಕೊಂಡು ಬಂದಾಗ ಮಳೆ ಬಂತು ಅಂತಾದ್ರೆ ನಾನು ದೇವರಿಗೊಂದು ಕೊಡೆ ಹಿಡಿದದ್ದು ಛತ್ರ ಸೇವೆ ಆದ ಹಾಗಾಯಿತು ಅಂತ ಯೋಚಿಸ್ತಾನೆ. ಪ್ರತಿಯೊಂದರಲ್ಲೂ ಒಂದು ಆನಂದದ ಚಿಂತನೆ ಆತನಲ್ಲಿ ಇರ್ತದೆ. ಮನುಷ್ಯ ಯಾವ ಯಾವ ವಿಷಯಗಳನ್ನು ಮಾನಸಿಕ ಒತ್ತಡಗಳಿಗೋಸ್ಕರ ವಿನಿಯೋಗಿಸಿಕೊಳ್ತಾನೋ ಆ ಎಲ್ಲಾ ವಿಷಯಗಳನ್ನು ಕೂಡ ಮಾನಸಿಕ ಶಾಂತಿಗೆ ವಿನಿಯೋಗಿಸಿಕೊಳ್ಳುವುದಕ್ಕೆ ಶಕ್ಯ ಅನ್ನುವುದು ಭಗವದ್ಗೀತೆಯಿಂದ ಸಿಗತಕ್ಕಂತಹ ಒಂದು ದೊಡ್ಡ ಉಪದೇಶ. ದೇವರ ಮೇಲೆ ಭಾರವನ್ನು ಹಾಕಿ ಬದುಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಎಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳಿದ, ಅದನ್ನು ಅಷ್ಟೇ ಸ್ಫುಟವಾಗಿ ರಾಯರು ನಿರೂಪಿಸ್ತಾ ಹೋಗ್ತಾರೆ. ನೀನು ವಿಹಿತವಾದ ಯಾವ ಕರ್ಮಗಳಿಂದಲೂ ವಿಮುಖನಾಗಬೇಡ. ಮಾಡಬೇಕಾದ ಕೆಲಸಗಳನ್ನು ಮಾಡಲೇಬೇಕು, ಇದು ಮೊದಲ ಆದೇಶ. ಮಾತೇ ಸಂಗೋಸ್ತು ಅಕರ್ಮಣಿ, ಇದನ್ನು ಮೊದಲು ಒತ್ತಿ ಹೇಳಬೇಕು. ನೀನು ಮಾಡಬೇಕಾದ ಕೆಲಸಗಳನ್ನು ಮಾಡಲೇಬೇಕು. ನಿನಗೆ ಅಂತ ವಿಹಿತವಾದ ಕೆಲಸ ಇದೆ. ನೀನು ಪುರುಷ ಅಂತಾದರೆ ಪುರುಷನಿಗೆ ಸಂಬಂಧಪಟ್ಟ ಕೆಲಸ ಇದೆ.
ಸ್ತ್ರೀ ಅಂತಾದರೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಕೆಲಸ ಇದೆ. ನೀನು ಬಾಲಕ ಅಂತಾದರೆ ಬಾಲಕನಿಗೆ ಸಂಬಂಧಪಟ್ಟ ಅಧ್ಯಯನಾದಿ ಕರ್ತವ್ಯಗಳಿದ್ದಾವೆ. ನೀನು ಗೃಹಸ್ಥ ಅಂತಾದರೆ ಅವನಿಗೆ ಸಂಬಂಧಪಟ್ಟ ಕೆಲಸ ಇದೆ. ನೀನು ಸನ್ಯಾಸಿ ಅಂತಾದರೆ ಅವನಿಗೆ ಸಂಬಂಧಪಟ್ಟ ಕೆಲಸಗಳಿದ್ದಾವೆ. ಅವನವನ ವರ್ಣ, ಆಶ್ರಮ, ಲಿಂಗ ಇತ್ಯಾದಿ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಅವನವನಿಗೆ ವಿಹಿತವಾದ ಪ್ರತ್ಯೇಕ ಕರ್ತವ್ಯಗಳು ತಲೆಯ ಮೇಲೆ ಇದ್ದಾವೆ. ಅದನ್ನೆಲ್ಲ ಬಿಟ್ಟು ಏನು ಟೆನ್ಷನ್ ಇಲ್ಲ ಅಂತ ಕೂತ್ಕೊಳ್ಳುವುದಲ್ಲ. ನನಗೆ ಶಾಂತಿಯಿಂದ ಇರಬೇಕು, ಅದಕ್ಕೋಸ್ಕರ ನಾನು ಏನು ಕೆಲಸ ಮಾಡುವುದಿಲ್ಲ. ಯಾಕಂದ್ರೆ ಭಾಗವತದಲ್ಲಿ ಒಬ್ಬ ಅವಧೂತನ ಗೀತೆ ಬರ್ತದೆ. ಅವಧೂತ ಏನು ಮಾಡ್ತಾ ಇರಲಿಲ್ಲ ಅಂತೆ, ನಾನು ಕೂಡ ಅವಧೂತ ಅಂತ ಸುಮ್ಮನೆ ತನ್ನ ಮೇಲೆ ಆರೋಪ ಮಾಡಿಕೊಳ್ಳುವಂತಹ ತನ್ನ ಔದಾಸೀನ್ಯವನ್ನು ಉತ್ಕರ್ಷದ ಬೇಲಿ ಮುಂದುಗಡೆ ಉತ್ಕರ್ಷದ ಒಂದು ಕನ್ನಡಿ ಇಟ್ಟು ತೋರಿಸಿಕೊಳ್ಳತಕ್ಕಂತಹ ಕೆಲವು ಉದಾಸೀನ ಶಿಖಾಮಣಿಗಳಿರ್ತಾರೆ. ಅವರ ಬಗ್ಗೆ ಮೊದಲ ಆದೇಶ ಮಾತೇ ಸಂಗೋಸ್ಪ ಕರ್ಮಣಿ, ನಿನಗೆ ವಿಹಿತವಾದ ಕೆಲಸವನ್ನು ಮಾಡದೇ ಇರಬೇಡ. ಇದನ್ನು ಮಧ್ವಾಚಾರ್ಯರು ತಾವು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಹೇಳಿದರು, ಕುರು ಭುಂಶ್ವಚ ಕರ್ಮ ನಿಜಂ ನಿಯತಂ. ನಿನಗೆ ವಿಹಿತವಾದ ಕೆಲಸವನ್ನು ನೀನು ಮಾಡಲೇಬೇಕು, ಕರ್ಮದಿಂದ ವಿಮುಖನಾಗುವುದಕ್ಕೆ ಅವಕಾಶ ಇಲ್ಲ. ಅರ್ಜುನನಿಗೆ ಕೃಷ್ಣ ಕೊನೆ ತನಕ ಉಪದೇಶಿಸಿತು. ಯುದ್ಧ ಮಾಡುವುದಿಲ್ಲ ಅಂತ ಬೆನ್ನು ಹಾಕಿ ಕೂತುಕೊಳ್ಳಬೇಡ, ಮಾಡಲೇಬೇಕು. ಅಲ್ಲ, ಮಾಡಿದರೆ ಅಷ್ಟೆಲ್ಲ ಅರ್ಥ ಇದೆ. ಅರ್ಜುನನಿಗೆ ಉಂಟಾದದ್ದೇ ಟೆನ್ಷನ್. ಯುದ್ಧದ ಪ್ರಾರಂಭದಲ್ಲಿ ನಾನಾ ರೀತಿಯ ಭಾರಗಳು, ಅಶಾಂತಿಗಳು ತಲೆಯ ಮೇಲೆ ಬಿದ್ದು, ನಾನು ಯುದ್ಧ ಮಾಡುವುದಿಲ್ಲ, ನನ್ನ ಕೈ ನಡುಗುತ್ತಾ ಇದೆ, ಗಾಂಡೀವಂ ಶ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಗ್ಯತೆ, ನನ್ನ ಗಾಂಡೀವ ಕೈ ಜಾರ್ತಾ ಇದೆ, ಮೈಯೆಲ್ಲ ನಡುಕ ಉಂಟಾಗ್ತಾ ಇದೆ, ಮೈಯಲ್ಲಿ ಬೆವರು ಸುರಿತಾ ಇದೆ. ಇದು ಈ ಅಶಾಂತಿಗೆ, ನೆಮ್ಮದಿಗೆಟ್ಟುವುದಕ್ಕೆ ಸ್ಪಷ್ಟವಾದ ಬಾಹ್ಯ ದೃಷ್ಟಾಂತಗಳು. ಅಂತಹ ಸ್ಥಿತಿಯಲ್ಲೂ ಕೃಷ್ಣ ಉಪದೇಶಿಸಿದ್ದು ನಿನ್ನ ಕೆಲಸ ನೀನು ಮಾಡಲೇಬೇಕು. ನಿನ್ನ ಅಂದರೆ ಕೇವಲ ಅರ್ಜುನನಿಗಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರಿಗೆ ಸಂಬಂಧಿಸಿದ ಕೆಲಸವನ್ನು ಅವರವರು ಮಾಡಲೇಬೇಕು. ಅವರವರಿಗೆ ವಿಹಿತವಾದ ಕೆಲಸವನ್ನು ಅವರವರು ನಡೆಸಿದಾಗ ದೇಶ ಶಾಂತವಾಗಿರುತ್ತದೆ, ದೇಶ ಸಮೃದ್ಧವಾಗಿರುತ್ತದೆ. ದೇಶದ ಕೆಲಸ ಅಂದರೆ ಎಲ್ಲಕ್ಕಿಂತ ಮುಖ್ಯ ಕೆಲಸ ಏನು ಅಂದರೆ ನಮಗೆ ವಿಹಿತವಾದ ಕೆಲಸವನ್ನು ನಾವು ಮಾಡ್ತಾ ಹೋಗುವುದು. ಅವರವರ ಕೆಲಸ ಅವರವರು ನಡೆಸಿದಾಗ ದೇಶ ಸಮೃದ್ಧವಾಗ್ತದೆ. ಅಂತ ದೇಶದ್ದು ಅಂತ ಪ್ರತ್ಯೇಕ ಕೆಲಸ ಅದು ನಂತರದ್ದು. ದೇಶಕ್ಕೆ ಸಂಬಂಧಪಟ್ಟ ಒಬ್ಬ ಯೋಧ ಇದ್ದಾನೆ, ಒಬ್ಬ ರಾಜ ಇದ್ದಾನೆ, ಒಬ್ಬ ಸಚಿವ ಇದ್ದಾನೆ, ಒಬ್ಬ ಪ್ರಜೆ ಇದ್ದಾನೆ, ಒಬ್ಬ ಕಾರ್ಯಾಲಯದ ಅಧ್ಯಕ್ಷ ಇದ್ದಾನೆ, ಒಬ್ಬ ಪುರೋಹಿತನಿದ್ದಾನೆ, ಒಬ್ಬ ಉಪನ್ಯಾಸಕನಿದ್ದಾನೆ. ಅವರವರ ಕೆಲಸವನ್ನು ಅವರವರು ನಿರ್ವ್ಯಾಜತೆಯಿಂದ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋಧರ್ಮ ಅಂತ ಅವರವರಿಗೆ ವಿಹಿತವಾದ ಕೆಲಸವನ್ನು ಅವರವರು ಶ್ರದ್ಧೆಯಿಂದ, ಇದು ದೇವರ ಪೂಜೆ ಅನ್ನುವ ಭಾವದಿಂದ ಮಾಡ್ತಾ ಹೋದ ಪಕ್ಷದಲ್ಲಿ ದೇಶ ಸಮೃದ್ಧವಾಗುತ್ತೆ. ದೇಶಕ್ಕೆ ಮತ್ತೇನೋ ನಾವು ಬಾವುಟ ಹಾರಿಸಿಕೊಂಡೇ ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತಿಲ್ಲ. ಮೂಲಭೂತವಾದ ದೇಶ ಸೇವೆ ಅಂತ ಹೇಳಿದ್ರೆ ಕೃಷ್ಣ ಹೇಳುವುದು ಪರಮ ಧರ್ಮ. ಅದು ರಾಷ್ಟ್ರ ಧರ್ಮವೂ ಹೌದು, ವ್ಯಕ್ತಿ ಧರ್ಮವೂ ಹೌದು, ದೇವಧರ್ಮವೂ ಹೌದು, ಪ್ರತಿಯೊಬ್ಬ ವ್ಯಕ್ತಿಗತವಾದಂತಹ ಧರ್ಮವೂ ಹೌದು. ಅದು ಏನು ಅಂದ್ರೆ ನಿನಗೆ ವಿಹಿತವಾದ ಕೆಲಸವನ್ನು ನೀನು ಮಾಡಬೇಕು. ಇದು ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ. ಆ ಕೆಲಸವನ್ನು ಅವ ಸರಿಯಾಗಿ ಮಾಡ್ತಾ ಇದ್ರೆ ಅವನಿಗೆ ಟೆನ್ಷನ್ ಇರುವುದಿಲ್ಲ, ಅಶಾಂತಿ ಇರುವುದಿಲ್ಲ. ಯಾಕೆ ಅದರ ಜೊತೆಗೆ ಭಕ್ತ್ಯಾ ಭಗವದ್ ಆರಾಧನಂ ಅನ್ನುವ ಭಾವ ಬೇಕು. ನಾನು ಮಾಡುವ ಈ ವಿಹಿತವಾದ ಕೆಲಸಗಳು ಏನಿದ್ದಾವೆ ಇದು ಭಗವಂತನ ಆರಾಧನೆ ಅನ್ನುವ ಮನಸ್ಥಿತಿ ಬೇಕು. ಈ ಭಗವದಾರಾಧನೆ ಅನ್ನುವ ಮನಸ್ಥಿತಿ ಇಲ್ಲದೆ ಹೋದ ಪಕ್ಷದಲ್ಲಿ, ಅಂದ್ರೆ ನಾಸ್ತಿಕ್ಯ ಭಾವದಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತ ಹೊರಟ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಪ್ರಾಮಾಣಿಕತೆ ನುಸುಳುವ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ನಾನು ಮಾಡುವುದನ್ನು ಯಾರು ನೋಡುವುದಿಲ್ಲ ಅನ್ನೋ ಒಂದು ಭಾವ ಬಂದರೆ ಸಾಕಾಗ್ತದೆ. ಅದು ಅವನು ಭ್ರಷ್ಟಾಚಾರಗಳಲ್ಲಿ, ಅನಾಚಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಕಾರಣವಾಗ್ತದೆ. ಎಲ್ಲೆಡೆ ತುಂಬಿದ ಸರ್ವಶಕ್ತವಾದಂತಹ ಒಂದು ಶಕ್ತಿ ಇದೆ. ಆ ಪರಮಾತ್ಮ ಸರ್ವ ಸಾಕ್ಷಿಯಾಗಿದ್ದಾನೆ. ನಾವು ಮಾಡುವ ಒಳಗೆ ಮನಸ್ಸಿನಲ್ಲಿ ಆಲೋಚಿಸುವ ವಿಷಯಗಳನ್ನು ಕೂಡ ಅದು ಸಾಕ್ಷಾತ್ಕರಿಸಿಕೊಂಡಿದೆ. ಅದರ ಅನುಗ್ರಹದಿಂದ ನನ್ನ ಈ ಎಲ್ಲ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಏನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ನಾನು ಸರ್ವೋತ್ಕೃಷ್ಟನಿದ್ದೇನೆ, ನಾನು ಎಲ್ಲವನ್ನೂ ಕಾಣುವವನಿದ್ದೇನೆ. ಎಲ್ಲರ ಒಳಗೆ ಈಶ್ವರ ಸರ್ವಭೂತೇಶು, ಎಲ್ಲರ ಒಳಗೆ ನಿಂತುಕೊಂಡು ಹೃದಯದಲ್ಲಿ ನಿಂತುಕೊಂಡು ಕೆಲಸ ಮಾಡಿಸ್ತಕ್ಕಂಥವ ನಾನು. ಭ್ರಾಮಯತಿ, ಒಳಗೆ ನಿಂತುಕೊಂಡು ತನ್ನ ಇಚ್ಛೆಯಿಂದ ಎಲ್ಲವನ್ನೂ ಕೂಡ ನಡೆಸಿಕೊಂಡು ಹೋಗ್ತಾ ಇದೆ ಆ ಪರತತ್ವ ಅನ್ನುವ ಎಚ್ಚರ ಒಬ್ಬ ಮನುಷ್ಯನಿಗಿದ್ರೆ ಆವಾಗ ಯಾರೂ ನೋಡುವುದಿಲ್ಲ ಅನ್ನುವ ಭಾವ ಅವನಲ್ಲಿ ನುಸುಳುವುದಿಲ್ಲ. ಸರ್ವಸಾಕ್ಷಿಯಾಗಿ
ಸರ್ವವೇತೃ ಅನಿಸಿದಂತಹ ಪರತತ್ವ ಎಲ್ಲ ಕಾಲದಲ್ಲೂ ಅಂತರ್ಬಹಿಹಿ ಗಮನಿಸ್ತಾ ಇರುತ್ತದೆ. ಆದ್ರಿಂದ ನನ್ನ ಒಳ ಹೊರಗೆ ಶುದ್ಧವಾದ ಕೆಲಸ ನಡಿಬೇಕು ಅನ್ನುವ ಎಚ್ಚರ ಅವನಲ್ಲಿ ಮೂಡುತ್ತೆ. ಈ ರೀತಿಯ ಪ್ರಾಮಾಣಿಕತೆಯ ದೃಷ್ಟಿ ಒಬ್ಬ ಮನುಷ್ಯನಲ್ಲಿ ಸ್ಫುಟವಾಗಿ ನೆಲೆಗೊಳ್ಳಬೇಕಾದರೆ ಅವನಿಗೆ ಭಗವತ್ ತತ್ವದ ಬಗ್ಗೆ ದೃಢವಾದ ಅಚಲವಾದ ನಂಬಿಕೆ ಬೇಕು. ಆ ನಂಬಿಕೆಗೆ ಬೇಕಾಗಿ ಶ್ರದ್ಧೆಯನ್ನೇ ವಿಭಾಗ ಮಾಡಿ ಕೃಷ್ಣಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೆ ರಾಯರು ತುಂಬ ವಿಶಿಷ್ಟವಾದ ವ್ಯಾಖ್ಯಾನ ಮಾಡ್ತಾರೆ. ಶ್ರದ್ಧಾತ್ರಯ ವಿಭಾಗ, 3 ಬಗೆಯ ಶ್ರದ್ಧೆಯನ್ನು ವಿಭಾಗ ಮಾಡಿ ಮನುಷ್ಯ ಶ್ರದ್ಧಾಳುವಾಗಿ ಬದುಕಬೇಕು. ಯೋ ಯಚ್ಛ್ರದ್ಧ ಸಯೇವ ಸ, ಯಾರು ಯಾವ ಥರದ ಶ್ರದ್ಧೆಯನ್ನು ತನ್ನಲ್ಲಿ ರೂಢಿಸಿಕೊಂಡಿದ್ದಾನೆ ನಿಜವಾಗಿ ಅವನ ವ್ಯಕ್ತಿತ್ವ ಆ ಶ್ರದ್ಧೆಯಿಂದಲೇ ಗೊತ್ತಾಗುತ್ತೆ. ಶ್ರದ್ಧೆಯೇ ಅವನು, ಅವರವರ ಶ್ರದ್ಧೆಯೇ ಅವರವರ ವ್ಯಕ್ತಿತ್ವ ಅನ್ನುವ ಒಂದು ಗೂಢವಾದ ಮಾತನ್ನು ಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಯರು ಹೇಳ್ತಾರೆ, ಯೋ ಯಚ್ಛ್ರದ್ಧ ಸಯೇವ ಸಹ, ಯಾರು ಸಾತ್ವಿಕವಾದ ಶ್ರದ್ಧೆಯನ್ನು ಹೊಂದಿದ್ದಾನೆ ಅವನು ಸಾತ್ವಿಕನಿದ್ದಾನೆ. ಯಾರು ರಾಜಸವಾದ ಶ್ರದ್ಧೆಯನ್ನು ಹೊಂದಿದ್ದಾನೆ ಅವನು ರಾಜಸನಿದ್ದಾನೆ. ಯಾರು ತಾಮಸವಾದ ಶ್ರದ್ಧೆಯನ್ನು ಹೊಂದಿದ್ದಾನೆ ಅವನು ತಾಮಸನಿದ್ದಾನೆ. ಪ್ರಪಂಚದಲ್ಲಿ ಶ್ರದ್ಧೆ ಇಲ್ಲದೆ ಇರುವ ಮನುಷ್ಯ ಅಂತ ಇರುವುದಿಲ್ಲ. ಅವ ದುಷ್ಟನಾದರೂ ಸರಿ, ಶಿಷ್ಟನಾದರೂ ಸರಿ, ತಟಸ್ಥನಾದರೂ ಸರಿ, ಅವನಲ್ಲಿ ಒಂದು ಶ್ರದ್ಧೆ ಇರುತ್ತದೆ. ಕೆಲವರಿಗೆ ಒಳ್ಳೆಯ ವಿಷಯಗಳಲ್ಲಿ ಶ್ರದ್ಧೆ ಇರುತ್ತದೆ. ಶ್ರದ್ಧೆ ಅಂದರೆ ಏನು? ಶ್ರತ್ ಮತ್ತು ಧ ಎರಡು ಸೇರಿಕೊಂಡ್ರೆ ಶ್ರದ್ಧಾ ಅನ್ನುವ ಶಬ್ದ ನಿಷ್ಪನ್ನವಾಗ್ತದೆ. ಧ ಅಂದರೆ ನಂಬಿಕೆ ಅನ್ನುವ ಅರ್ಥವನ್ನು ಕೊಡುತ್ತೆ, ಶ್ರತ್ ಅಂದರೆ ಜ್ಞಾನ ಅನ್ನುವ ಅರ್ಥವನ್ನು ಕೊಡುತ್ತೆ. ಆದ್ರಿಂದ ರಾಯರು ಶ್ರದ್ಧಾ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಜ್ಞಾನಪೂರ್ವಕಂ ಆಸ್ತಿಕ್ಯಂ ಶ್ರದ್ಧಾ. ಅಂದರೆ ಶ್ರದ್ಧಾ ಅಂದರೆ ತಿಳಿದು ನಂಬುವುದಕ್ಕೆ ಶ್ರದ್ಧೆ ಅಂತ ಹೆಸರು. ಕೆಲವು ಸಲ ನಮ್ಮಲ್ಲಿ ತಿಳಿವು ಬೇಕಾದಷ್ಟು ಇರ್ತದೆ, ಆದರೆ ನಂಬಿಕೆ ಇರುವುದಿಲ್ಲ. ಯಾವುದಾದ್ರೂ ಒಬ್ಬ ವಿಷಯ, ಹೊಸ ವಿಷಯಗಳನ್ನು ಹೇಳಿದರೆ ಅದು ನನಗೂ ಗೊತ್ತು, ಅದು ಋಗ್ವೇದದ 8ನೇ ಮಂಡಲದಲ್ಲಿ 9ನೇ ಸೂಕ್ತದ 3ನೇ ಮಂತ್ರದಲ್ಲಿ ಉಂಟು ಅಂತ ಹೇಳಲಿಕ್ಕೆ ಗೊತ್ತಿರ್ತದೆ. ಯಾವ ವಿಷಯ ಕೇಳಿದ್ರು ಕೂಡ ಹೇಳ್ತಾನೆ, ಅದು ಇಷ್ಟರಲ್ಲಿ ಇಷ್ಟನೇ ಪುಟದಲ್ಲಿ ಇಷ್ಟನೇ ವಿಷಯ ಅದು ಅಂತ ಹೇಳ್ತಾನೆ. ಆದರೆ ಎಲ್ಲ ಹೇಳ್ತಾನೆ, ಅಲ್ಲಿ ಅದಿದೆ, ಇಲ್ಲಿ ಇದಿದೆ, ಆದರೆ ಏನು ಮಾಡುವುದು, ಎಲ್ಲ ಹಿಂದಿನವರು ಹೇಳಿದ್ದಾರೆ, ತಲೆ ಕೆಟ್ಟವರು ಅಂತ ಒಂದು ಸೇರಿಸ್ತಾನೆ. ಎಲ್ಲ ಹೇಳಿದ್ದಾರೆ, ಯಾರಿಗೆ ಗೊತ್ತು, ಏನೋ ಸುಮ್ಮನೆ ಹೇಳಿಬಿಟ್ಟಿದ್ದಾರೆ ಎಲ್ಲ. ಅವರಿಗೆ ಎಲ್ಲ ವಿಷಯವೂ ಗೊತ್ತಿದೆ, ಎಲ್ಲಿ ಯಾವುದಿದೆ ಅನ್ನುವುದೆಲ್ಲ ಗೊತ್ತಿದೆ, ಆದರೆ ಯಾವುದರಲ್ಲೂ ನಂಬಿಕೆ ಇಲ್ಲ. ದೊಡ್ಡ ಪಾಂಡಿತ್ಯ ಇದೆ, ಶ್ರದ್ಧೆ ಇದೆ, ಆದರೆ ಇಲ್ಲ, ಶ್ರದ್ಧಾ ಇಲ್ಲ. ಕೇವಲ ತಿಳಿವು, ನಂಬಿಕೆ ಇಲ್ಲ ಅಂತ ಆದರೆ ಅದನ್ನು ಪಾಂಡಿತ್ಯ ಅಂತ ಕರೆಯುವುದಿಲ್ಲ. ಅದಕ್ಕೆ ಶುಷ್ಕ ಪಾಂಡಿತ್ಯ ಅನ್ನೋ ಹೆಸರನ್ನು ಮುಂದಿಟ್ಟಿದ್ದಾರೆ. ಇದು ಅವನ ಉತ್ಕರ್ಷಕ್ಕೆ ಕಾರಣವಾಗುವುದಿಲ್ಲ. ಇನ್ನು ಕೆಲವರು ಭಾರಿ ನಂಬಿಕೆ, ನಂಬಿ ಆದರೆ ಅದರ ಯಾಕೆ ನಂಬಬೇಕು ಅನ್ನುವುದರ ವಿಷಯ ಗೊತ್ತಿರುವುದಿಲ್ಲ. ಜ್ಞಾನವಿಲ್ಲದ ನಂಬಿಕೆ. ಅನೇಕ ಕಥೆಗಳನ್ನು ಹೇಳ್ತಾರಲ್ವ, ಅದು ನಷ್ಟಮೇ ತಾಮ್ರಭಾಜನಂ ಗತಾನುಗತಿಕೋ ಲೋಕಃ ನ ಲೋಕ ಪಾರಮಾರ್ಥಿಕ. ಅವನು ಸ್ನಾನ ಮಾಡುವುದಕ್ಕೆ ಗಂಗೆಗೆ ಹೋಗಿದ್ದಾನೆ. ಫಳಫಳಿಸುವ ಒಂದು ತಾಮ್ರದ ಪಾತ್ರೆ ಹಿಡ್ಕೊಂಡು ಹೋಗಿದ್ದಾನೆ. ಸ್ನಾನ ಆದ ಮೇಲೆ ಇದರಲ್ಲಿ ಗಂಗೆಯ ನೀರನ್ನು ತುಂಬಿಸಿಕೊಂಡು ಊರಿಗೆ ಬಂದು, ನಾನು ಇಲ್ಲಿ ರಾಮೇಶ್ವರದಲ್ಲಿ ಸಮುದ್ರಕ್ಕೆ ಸ್ವಲ್ಪ ನೀರು ಸೇರಿಸಿ ಪುಣ್ಯ ಸಂಪಾದನೆ ಮಾಡಬೇಕು, ಲಿಂಗದಲ್ಲಿ ಗಂಗಾಭಿಷೇಕವನ್ನು ಮಾಡುವುದರ ಮೂಲಕ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹಿಡ್ಕೊಂಡು ಹೋಗಿದ್ದಾನೆ. ಗಂಗೆಯಲ್ಲಿ ಮುಳುಗುವಾಗ ಈ ತಾಮ್ರದ ತಂಬಿಗೆ ಅದು ಗಂಗೆಯಲ್ಲಿ ತೇಲಿ ಹೋಗಬಾರದು ಅಥವಾ ಯಾರು ಕದ್ದುಕೊಂಡು ಹೋಗಬಾರದು ಅಂತ ಹೇಳಿ ಅದನ್ನು ದಡದಲ್ಲಿಟ್ಟು ಅದರ ಮೇಲೆ ಒಂದು ಇಲ್ಲೇ ಇಟ್ಟಿದ್ದೇನೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅದರ ಮೇಲೆ ಒಂದಿಷ್ಟು ಮರಳು ಹಾಕಿ ಒಂದು ಲಿಂಗದ ಆಕಾರವನ್ನು ನಿರ್ಮಾಣ ಮಾಡಿ ಹೋಗಿ ಸ್ನಾನ ಮಾಡಿ ಬಂದ. ಸ್ನಾನ ಮುಗಿಸಿ ಬಂದಾಗ ಎಲ್ಲಿ ನೋಡಿದ್ರಲ್ಲಿ ಮರಳಿನ ದಿಬ್ಬಗಳು. ಇವನು ಮಾಡಿದ್ದನ್ನು ನೋಡಿದ್ರು ಒಬ್ರು, ಓ ಇಲ್ಲಿ ಸಂಪ್ರದಾಯ ಇದು ಅಂತ ಅನಿಸುತ್ತೆ, ಒಂದು ಲಿಂಗ ಮಾಡಿ ಸ್ನಾನ ಮಾಡಿ ಬರಬೇಕು ಅಂತ ಪ್ರತಿಯೊಬ್ಬರು ಒಂದೊಂದು ಮರಳಿನ ಲಿಂಗ ಮಾಡಿಟ್ಟಿದ್ದಾರೆ. ಇವನು ಯಾವ ಲಿಂಗವನ್ನು ಮುಟ್ಟುವುದು ಸಮಸ್ಯೆ ಆಯ್ತು. ಇವನಿಗೆ ಯಾವುದಾದ್ರೂ ಲಿಂಗವನ್ನು ಹೊಡೆದು ಹಾಕಿದ ಅಂತ ಹೇಳಿದ್ರೆ ದೊಡ್ಡ ಹರತಾಳ ಪ್ರಾರಂಭ ಆಗಿರುವುದು. ನಾನು ಮಾಡಿದ ಶಿವಲಿಂಗವನ್ನು ಮುರಿದು ಹಾಕಿದ್ದಾನೆ ಅಂತ ಗಲಾಟೆ ಆಗುವ ಸಾಧ್ಯತೆ ಇದೆ. ಹೆದರಿಕೊಂಡು ಕೊನೆಗೆ ಗತಾನುಗತಿಕೋ ಲೋಕಃ ನ ಲೋಕ ಪಾರಮಾರ್ಥಿಕ. ಈ ಒಬ್ರು ಮಾಡಿದ್ದನ್ನು ನೋಡಿದ್ನೊಬ್ರು ಮಾಡುದು, ಯಾಕೆ ಅಂತ ಗೊತ್ತಿಲ್ಲ, ಹೀಗೆ ಮಾಡಬೇಕಷ್ಟೇ. ಯಾಕೆ ಅಂತ ತಿಳಿಯದೆ ಕೇವಲ ನಂಬಿಕೆ ಇದಲ್ವಾ, ಆ ನಂಬಿಕೆಯನ್ನು ಕೂಡ ಶ್ರದ್ಧಾ ಅನ್ನುವ ಶಬ್ದದಿಂದ ಕರೆಯುವುದಿಲ್ಲ, ಅದನ್ನು ಅಂಧಶ್ರದ್ಧೆ ಅಂತ ಕರೀತಾರೆ ಅಥವಾ ಮೂಢನಂಬಿಕೆ ಅಂತ ಕರೀತಾರೆ. ಒಂದು ನಂಬಿಕೆ ಅದು ವಾಸ್ತವವಾದ ಶ್ರದ್ಧೆಯಾಗಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಜ್ಞಾನ ಬೇಕು. ಜ್ಞಾನ ವಾಸ್ತವವಾದ ಪಾಂಡಿತ್ಯ ಆಗಬೇಕಾದ್ರೆ ಅದರ ಜೊತೆಯಲ್ಲಿ ನಂಬಿಕೆ ಬೇಕು.
ನಂಬಿ ತಿಳಿಬೇಕು, ತಿಳಿದು ನಂಬಬೇಕು. ಈ ನಂಬಿಕೆ ಮತ್ತು ತಿಳಿವು ಇದು ಎರಡು ಶಾಸ್ತ್ರದ ಮಾರ್ಗದಲ್ಲಿ ಬೇಕಾದ ಬಹಳ ಮುಖ್ಯವಾದ ಮೇಲಿಗಲ್ಲುಗಳು. ಇವೆರಡೂ ಸೇರಿದಾಗ ಅದಕ್ಕೆ ಶ್ರದ್ಧಾ ಅಂತ ಹೆಸರು. ಈ ಶ್ರದ್ಧೆ ಅದು ಸಾತ್ವಿಕವಾದ ವಿಷಯಗಳಲ್ಲಿರ್ತದೆ. ಭಗವದ್ ಆರಾಧನೆ, ಗುರುಗಳ ಸಮಾರಾಧನೆಗಳು, ದೇವರ ಪೂಜೆ, ಶಾಸ್ತ್ರದ ಅಧ್ಯಯನ, ನಿರಂತರ ಶಾಸ್ತ್ರಾರ್ಥಗಳನ್ನು ಶ್ರವಣ ಮಾಡತಕ್ಕಂತಹ ಭಾವ, ಮನೆಯಲ್ಲಿ ದೂರದರ್ಶನದ ದುರ್ದರ್ಶನಗಳು ಮುಂಭಾಗದಲ್ಲಿದ್ದರೂ ಕೂಡ ಸ್ವಲ್ಪ ದಿವಸಕ್ಕೆ ಇಷ್ಟಾದರೂ ಭಗವದ್ಗೀತೆ ಓದಬೇಕು, ಮಹಾಭಾರತ ಓದಬೇಕು ಅನ್ನುವ ಮನಸ್ಥಿತಿ, ಈ ಎಲ್ಲ ಶ್ರದ್ಧೆಗಳುಂಟಲ್ಲ, ಇದನ್ನು ಸಾತ್ವಿಕ ಶ್ರದ್ಧೆಗಳು ಅಂತ ಕರೀತಾರೆ. ಬೆಳಗ್ಗೆ ಸೂರ್ಯೋದಯ ಆಗುವುದಕ್ಕೆ ಅಂತ ಏಳಬೇಕು, ಅದಕ್ಕಿಂತ ಮುಂಚೆ ಏಳತಕ್ಕಂಥದ್ದು ಅನ್ನುವುದು ನಮ್ಮ ಈ ದೇಶದ, ಭಾರತ ದೇಶದ ಮಣ್ಣಿನ ಗುಣ ಅಂತ ಶ್ರದ್ಧೆ ಏನಿದೆ, ಆ ಶ್ರದ್ಧೆಗಳೆಲ್ಲ ಸಾತ್ವಿಕ ಶ್ರದ್ಧೆಗಳು ಅಂತ ಕರೀತಾರೆ. ಇನ್ನು ಕೆಲವರ ಶ್ರದ್ಧೆ ಬೇರೆ ಇರ್ತದೆ. ಮಹಾಭಾರತದ ಪ್ರವಚನ ಆಗ್ತಾ ಇದ್ರು ಕೂಡ ಮೊಬೈಲಲ್ಲಿ ಯಾವುದೋ ಯೂಟ್ಯೂಬಿಗೆ ಹೋಗಿರ್ತಾರೆ. ಯಾವುದೋ ಇನ್ನೊಂದು ವಿಷಯಗಳಲ್ಲೇ ತಮ್ಮನ್ನು ತೊಡಗಿಸಿಕೊಳ್ಳತಕ್ಕಂಥದ್ದು. ಶಾಸ್ತ್ರ ವಿಷಯಗಳಲ್ಲಿ ಭಗವತ್ ತತ್ವದ ಬಗ್ಗೆ, ಧರ್ಮ ಅಧರ್ಮ, ಸ್ವರ್ಗ ನರಕ ಮೋಕ್ಷ ಇತ್ಯಾದಿ ಕಣ್ಣಿಗೆ ಕಾಣದೇ ಇರುವ ಋಷಿ ಮುನಿಗಳು ತಪೋಬಲದಿಂದ ಕಂಡು ನಿರೂಪಿಸಿರುವ, ಸಾಕ್ಷಾತ್ಕೃತ ಧರ್ಮರು ನಿರೂಪಿಸಿರತಕ್ಕಂತಹ ತತ್ವಗಳ ಬಗ್ಗೆ ಆಸಕ್ತಿ ಇಲ್ಲದೆ ಲೌಕಿಕವಾದ ವೈಷಯಿಕ ಭೋಗಗಳ ಕಡೆಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಳತಕ್ಕಂತಹ ಶ್ರದ್ಧೆ, ಅದು ಒಂದು ಥರದ ಶ್ರದ್ಧೆ. ಆ ಶ್ರದ್ಧೆಗಳಲ್ಲಿ ಬೇರೆ ಬೇರೆ ಥರ, ಸಾತ್ವಿಕ, ರಾಜಸ, ತಾಮಸ ಅಂತಕ್ಕಂಥ. ಮತ್ತೊಬ್ಬರಿಗೆ ತೊಂದರೆಯನ್ನುಂಟು ಮಾಡತಕ್ಕಂತಹ ಶ್ರದ್ಧೆ ತಾಮಸ ಶ್ರದ್ಧೆ ಆಗ್ತದೆ. ತನಗೆ ಮತ್ತು ಮತ್ತೊಬ್ಬರಿಗೆ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂತಹ ಶ್ರದ್ಧೆ ಅದು ಸಾತ್ವಿಕ ಶ್ರದ್ಧೆ ಆಗ್ತದೆ. ಮತ್ತೊಬ್ಬರಿಗೆ ತೊಂದರೆ ಇಲ್ಲ, ತನಗೆ ತೊಂದರೆ ಆಗ್ತದೆ, ಅಂತಹ ಶ್ರದ್ಧೆಗಳನ್ನು ರಾಜಸ ಶ್ರದ್ಧೆ ಅಂತ ಕರೀತಾರೆ. ಈ ಮೂರು ತರದ ಶ್ರದ್ಧೆ ಅದು ಏನಿದೆ ಅದೇ ಅವನಾಗಿರ್ತಾನೆ. ನಮಗೆ ಯೋ ಯಶ್ರದ್ಧ ಸಯೇವ ಸಹ ಅನ್ನುವ ಮಾತು ಅರ್ಥ ಆಗದೆ ಹೋದಾಗ ರಾಯರು ಅದನ್ನು ಅರ್ಥ ಮಾಡಿಸ್ತಾರೆ. ಯಹ ಸಾತ್ವಿಕ ಶ್ರದ್ಧಾವಾನ್ ಸ ಸಾತ್ವಿಕಃ, ಯಹ ರಾಜಸ ಶ್ರದ್ಧಾವಾನ್ ಸಹ ರಾಜಸಃ, ಯಸ್ತು ತಾಮಸ ಶ್ರದ್ಧಾವಾನ್ ಸ ತಾಮಸ ಇತ್ಯವಧೇಯಂ. ಅಂದರೆ ಅವರವರ ಶ್ರದ್ಧೆ ನಮಗೆ ಗೊತ್ತಾಗುತ್ತೆ, ಗೊತ್ತಾಗೋದ್ರಿಂದ ಅವನೇನು ಅಂತ ತೀರ್ಮಾನಿಸಿಕೊಳ್ಳಿ. ಇದರಿಂದ ಒಂದು ಸಮಾಜದಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಒಬ್ಬ ತಾಮಸ ಶ್ರದ್ಧೆಯನ್ನು ಪ್ರದರ್ಶಿಸಿದ ಅಂತಾದ್ರೆ ಅವನನ್ನು ತಾಮಸ ಅಂತ ತೀರ್ಮಾನಿಸು. ಇವು ನರಕಕ್ಕೆ ಹೋಗುವವ, ಇವನಿಗೆ ಉದ್ಧಾರ ಇಲ್ಲ, ಹೀಗೆ ತೀರ್ಮಾನಿಸಬೇಡ ಅನ್ನುವುದನ್ನು ರಾಯರು ಹೇಳ್ತಾರೆ. ಲೋಕದಲ್ಲಿ ಅವನ ಒಂದು ನಡೆಯನ್ನು ನೋಡಿಕೊಂಡು ಅವನೇನು ಅಂತ ತೀರ್ಮಾನಿಸಬೇಡ. ಯಾಕಂದ್ರೆ ಒಂದು ನಡೆ ಅದು ಸ್ವಭಾವದಿಂದ ಉಂಟಾಗಿರಬೇಕು ಅಂತಿಲ್ಲ. ಮನುಷ್ಯನಿಗೆ ಎರಡು ನಡೆ ಇದೆ, ಒಂದು ಸ್ವಭಾವದ ನಡೆ, ಮತ್ತೊಂದು ಪ್ರಭಾವದ ನಡೆ. ಇನ್ಫ್ಲೂಯೆನ್ಸ್ ಇಂದ ಆಗತಕ್ಕಂತಹ ನಡೆಗಳು ಅದು ನಾನಾ ಥರದ ಪ್ರಭಾವಗಳುಂಟಾಗಬಹುದು. ಅವನ ಸ್ವಭಾವವನ್ನು ಮುಚ್ಚಿ ಹೆಚ್ಚಾಗಿ ನಡೆಯುವುದು ಪ್ರಭಾವ. ಅವನು ನಿಜವಾಗಿ ಶುದ್ಧ ಸಾತ್ವಿಕನಾಗಿದ್ರೂ ಕೂಡ ಲೋಕದ ವ್ಯವಹಾರದಲ್ಲಿ ಅವನನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಅದಕ್ಕೆ ಕಾರಣ ಅವನ ಸುತ್ತಮುತ್ತಲದ ಪರಿಸರ, ಅವನಿಗೆ ಉಂಟಾದ ಸಹಚಾರಿಗಳ, ಸಹವರ್ತಿಗಳ, ತನ್ನ ಕೌಟುಂಬಿಕವಾದಂತಹ ನಾನಾ ಥರದ ಪ್ರಭಾವಗಳು ಅವನನ್ನು ಬೇರೆಯ ಸ್ವರೂಪವನ್ನು ಮಾಡಿಟ್ಟಿರುತ್ತದೆ. ಯಾವುದೋ ಒಂದು ಕಾಲ ಬಂದಾಗ ಅವನೇನು ಅಂತ ನಿಜ ವ್ಯಕ್ತಿ ಆಗುವುದಕ್ಕೆ ಪ್ರಾರಂಭ ಆಗ್ತದೆ. ಆದರೆ ನಮ್ಮ ದುರದೃಷ್ಟ ಏನು ಅಂದರೆ ಯಾರದ್ದು ಯಾವುದು ನಿಜವಾದ ಸ್ವಭಾವ ನಮ್ಗೆ ಗೊತ್ತೇ ಆಗುವುದಿಲ್ಲ. ಒಂದು ಲೆಕ್ಕದಲ್ಲಿ ಅದು ಒಳ್ಳೆಯದು ಅಂತ ಅನ್ಕೊಳ್ತೇನೆ, ನಮ್ಗೆ ಗೊತ್ತಾಗುವುದಿಲ್ಲ. ಅವರು ಯಾವತ್ತೋ ಒಂದು ಶುದ್ಧ ಸಾತ್ವಿಕವಾಗಿ ನಡ್ಕೊಂಡಿದ್ರೆ ಅದೇ ಅವರ ಸ್ವಭಾವವು ಅಂತ ಅನಿಸುತ್ತೆ. ಒಂದು ಸಲ ವಿಪರೀತವಾಗಿ ಅದ್ವಾತ ನಡ್ಕೊಂಡಾಗ ಇದೋ ಅದೋ ಅಂತ ಕನ್ಫ್ಯೂಸ್ ಆಗುತ್ತೆ. ಒಟ್ಟಿನಲ್ಲಿ ಯಾವುದೋ ಒಂದು ಸ್ವಭಾವ ಇರಲಿ, ನಮ್ಮ ಸ್ವಭಾವವೇ ನಮ್ಗೆ ಗೊತ್ತಾಗಲಿಲ್ಲ, ಇನ್ನು ಇನ್ನೊಬ್ಬರ ಸ್ವಭಾವ ಎಲ್ಲಿ ಗೊತ್ತಾಗುತ್ತೆ ಅಂತ ಸಮಾಧಾನ ಮಾಡಿಕೊಂಡು ನಾವು ಬದುಕುವಂತಹ ಸ್ಥಿತಿ ಇದೆ. ನಮ್ಮ ಸ್ವಭಾವವೂ ನಮಗೆ ಗೊತ್ತಾಗುವುದಿಲ್ಲ, ಮತ್ತೊಬ್ಬರ ಸ್ವಭಾವವೂ ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಮ್ಮ ಸ್ವಭಾವವನ್ನು ನಾವು ಅರ್ಥೈಸಿಕೊಳ್ಳದೇ ಹೋದರೂ ಕೂಡ ಯಾವುದನ್ನು ಕೃಷ್ಣ ಗೀತೆಯಲ್ಲಿ ಸಾತ್ವಿಕ ಅಂತ ಹೇಳಿದ್ದಾನೋ ಅದನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಅದು ಕೆಲವು ಸಲ ಒಪ್ಪುವುದಿಲ್ಲ. ರಾಯರು ಹೇಳ್ತಾರೆ, ಸ್ವಭಾವಜ್ಞ ನಾವಲ್ಲ, ಸ್ವಭಾವ ಏನು ಅಂತ ನಮಗೆ ಗೊತ್ತಿಲ್ಲ, ಪ್ರಕೃತಿಯ ಬಗ್ಗೆ ನಮಗೆ ಜ್ಞಾನ ಇಲ್ಲ. ನಮ್ಮ ಸ್ವಭಾವ ಗೊತ್ತಿಲ್ಲದೆ ಹೋದರೂ ನಾವು ಮಾಡಬಹುದಾದದ್ದು ಏನು ಅಂದ್ರೆ ಕೃಷ್ಣ ಇದು ಸಾತ್ವಿಕ, ಇದು ಸಾತ್ವಿಕ, ಇದು ರಾಜಸ, ಇದು ತಾಮಸ ಅಂತ ನಿರೂಪಣೆ ಮಾಡಿಕೊಂಡು ಹೋಗಿದ್ದಾನೆ. ತದ್ದಾನಂ ಸಾತ್ವಿಕಂ ಸ್ಮೃತಂ, ಅಂತಹ ಯಜ್ಞ ಅದು ಸಾತ್ವಿಕ, ಇಂತಹ ದಾನ ಇದು ಸಾತ್ವಿಕ, ಇಂತಹ ತಪಸ್ಸು ಇದು ಸಾತ್ವಿಕ, ಇಂತಹ ಮಾತು ಇದು ಸಾತ್ವಿಕ, ಇಂಥದ್ದು ರಾಜಸ, ಇಂಥದ್ದು ರಾಜಸ ಎಲ್ಲವನ್ನು ನಿರೂಪಿಸಿ ಬಿಟ್ಟಿದ್ದಾನೆ. ಇಂತಹ ಆಹಾರ ಸಾತ್ವಿಕ, ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಶುದ್ಧಾಹ
ಆಹಾರಾಹ ಸಾತ್ವಿಕ ಪ್ರಿಯಾಹ. ಕೆಲವನ್ನು ಸಾತ್ವಿಕ ಅಂತಾನೆ, ಇದನ್ನು ರಾಜಸ ಅಂತಾನೆ, ಇದು ತಾಮಸ ಅಂತಾನೆ. ನಿನ್ನ ಸ್ವಭಾವ ನಿನಗೆ ಗೊತ್ತಿರ್ಲಿಕ್ಕಿಲ್ಲ. ಆದರೆ ಯಾವುದನ್ನು ಕೃಷ್ಣ ಸಾತ್ವಿಕ ಅಂತ ಹೇಳಿದ್ದಾನೆ ಅದನ್ನು ಸ್ವೀಕಾರ ಮಾಡುವುದು. ಇದು ಗುರುಗಳು ಮಾಡುವ ಕೆಲಸ ಅಂದ್ರೆ ಇಷ್ಟು, ನಮಗೆ ಉಪದೇಶ ಮಾಡುವುದು. ನೀನು ಸಾತ್ವಿಕನೋ ರಾಜಸನೋ ತಾಮಸನೋ ಅಂತ ಗುರುಗಳು ಉಪದೇಶ ಮಾಡಬೇಕು ಅಂತಿಲ್ಲ. ನೀನು ಏನು ಅಂತ ನಿನಗೆ ಗೊತ್ತಿಲ್ಲ, ಗೊತ್ತಾಗುವುದು ಇಲ್ಲ. ಮತ್ತೊಬ್ಬರು ಏನು ಅಂತ ನಿನಗೆ ಗೊತ್ತಿಲ್ಲ, ಗೊತ್ತಾಗುವುದು ಇಲ್ಲ. ಆದರೆ ನೀನು ಹೀಗಿರಬೇಕು ಅಂತ ಕೃಷ್ಣ ಹೇಳಿದ್ದಾನೆ, ಹಾಗಿರು. ಹಾಗೆ ಇರ್ತಾ ಹೋದ ಹಾಗೆ ಅದು ಆಗುವುದಿಲ್ಲ ಅಂತ ಅನ್ಕೋ, ಆಗದೆ ಹೋದರೆ ನಾಟಕ ಆದ್ರೂ ಮಾಡ. ಸಾತ್ವಿಕವಾಗಿ ಇರಬೇಕು ಅಂತ ಕೃಷ್ಣ ಹೀಗೆ ಸಾತ್ವಿಕ ದಾನ, ಹೀಗೆ ಸಾತ್ವಿಕ ಆಹಾರ, ಹೀಗೆ ಸಾತ್ವಿಕ ನಡೆ ಅಂತ ಹೇಳಿದ್ದಾನೆ. ಅದು ಯಾಕೋ ಒಗ್ಗುವುದಿಲ್ಲ. ಹಾಗೆ ನಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಬೋರ್ ಆಗ್ತದೆ ಅಂತ ಆದರೆ ತೊಂದರೆ ಇಲ್ಲ. ಹಾಗೆ ಕಷ್ಟಪಟ್ಟಾದ್ರೂ ನಾಟಕ ಮಾಡು. ಕೆಲವು ಸಲ ನಾಟಕ ಮಾಡ್ಲಿಕ್ಕೆ ಆಗುವುದಿಲ್ಲ ನಮಗೆ. ಸಹಜವಾಗಿ ಕುಣಿದಾಡುವಾಗ ಇರುವಷ್ಟು ಇಷ್ಟ ನಾಟಕ ಮಾಡುವುದರಲ್ಲಿ ಆಗುವುದಿಲ್ಲ. ಆದ್ರೆ ಏನ್ ಮಾಡುವುದು, ನಿರ್ದೇಶಕರು ಆದೇಶ ಮಾಡಿದ್ದಾರೆ ಹಾಗೇ ಮಾಡಬೇಕು. ರಾವಣರು ಯುದ್ಧ ಮಾಡ್ತಾ ಇದ್ದಾರೆ. ರಾವಣನಿಗೆ ನಾನು ಈ ಪುಡುಕೋಸಿ ರಾಮನ ಕೈಯಲ್ಲಿ ಏನು ಸಾಯುವುದು ಅಂತ ಅನಿಸ್ತಾ ಇರ್ತದೆ. ಯಾಕಂದ್ರೆ ರಾವಣ ತುಂಬಾ ದಷ್ಟಪುಷ್ಟ ಇರ್ತಾನೆ. ಈ ರಾಮನ ಕೈಯಲ್ಲಿ ಸಾಯುವುದ ನಾನು ಅಂತ ಆ ಪಾತ್ರಧಾರಿಗೆ ಅನಿಸ್ತಾ ಇರ್ತದೆ. ಆದ್ರೆ ನಿರ್ದೇಶಕರು ಹೇಳಿದ ಹಾಗೆ ನಡ್ಕೊಳ್ಬೇಕು, ರಸಭಂಗ ಮಾಡಬಾರದು ಅಂತ ರಾಮನ ಕೈಯಲ್ಲಿ ಸಾಯ್ತಾನೆ. ನಮಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕು. ಇದರ ಪ್ರಯೋಜನ ಏನು? ಮುಂದಕ್ಕೆ ಒಂದು ಸಲ ಅದು ಇಷ್ಟವಾಗುವ ಸಾಧ್ಯತೆ ಇದೆ. ಆತ್ಮದಲ್ಲಿ ಅಚ್ಚು ಒತ್ತುತ್ತೆ, ಸಂಸ್ಕಾರವಾಗಿ ನಿಲ್ಲುತ್ತೆ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದ. ಸೀತೆಯನ್ನು ಒಲಿಸಿಕೊಳ್ಳುವುದಕ್ಕೆ ರಾವಣನಿಂದ ಸಾಧ್ಯವೇ ಆಗಲಿಲ್ಲ. ಕೊನೆಗೊಂದು ದಿವಸ ಕುಂಭಕರ್ಣ ಎದ್ದಂತೆ. ಎದ್ದ ಕುಂಭಕರ್ಣನ ಹತ್ರ ರಾವಣ ಪ್ರಶ್ನಿಸಿದ, ನನಗೆ ಏನು ಮಾಡಿದ್ರು ಸೀತೆಯನ್ನು ಒಲಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ತಮ್ಮ, ನಿನ್ನದು ಯಾವುದಾದ್ರೂ ಹೊಸ ವಿದ್ಯೆ ಇದ್ರೆ ಹೇಳಿಕೊಡು ಅಂತ. ಕುಂಭಕರ್ಣ ಭಾರಿ ಬುದ್ಧಿವಂತ. ಅವನು ಹೇಳ್ತಾನೆ, ಏನಣ್ಣ ನಿನಗೆ ಇಷ್ಟು ಗೊತ್ತಾಗುವುದಿಲ್ಲ, ಆಕೆ ರಾಮನ ಮೇಲೆ ಅತಿ ಪ್ರೀತಿಯುಳ್ಳವಳು, ಆದ್ರಿಂದ ನೀನು ರಾಮನ ವೇಷ ಹಾಕಿಕೊಂಡು ಹೋದ್ರೆ ಆಯ್ತಷ್ಟೇ. ಕುಂಭಕರ್ಣ ಒಂದು ಸುಂದರವಾದ ಉಪದೇಶವನ್ನು ಕೊಟ್ಟ. ರಾವಣ ಗಹಗಹಿಸಿ ನಕ್ಕು ಹೇಳ್ತಾನೆ, ಕುಂಭಕರ್ಣ ಅದೆಲ್ಲ ಮಾಡಿ ನೋಡಿ ಆಗಿದೆ, ದೊಡ್ಡ ಸಮಸ್ಯೆ ಇದೆ ಹಾಗೆ ಮಾಡಿದರೆ. ರಾಮನ ವೇಷ ಹಾಕಿ ಹೋದೆ ನಾನು, ಆದರೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಅನಿಸುವುದಕ್ಕೆ ಪ್ರಾರಂಭವಾಯಿತು, ಮನೆಯಲ್ಲಿ ಮಂಡೋದರಿ ಇರುವಾಗ ಸೀತೆ ಯಾಕೆ ಬೇಕು ಅಂತ ಅನಿಸಲಿಕ್ಕೆ ಪ್ರಾರಂಭ ಆಯಿತು. ಅವತ್ತಿಂದ ಇದು ಸಿಕ್ಕಾಬಿಟ್ಟ ಕಷ್ಟ ಅಂತೇಳಿ ರಾಮನ ವೇಷ ಹಾಕುವುದು ಬಿಟ್ಟು. ಒಳ್ಳೆಯತನದ ಅನುಕರಣೆ ಮಾಡುವುದು ಕೂಡ ಒಂದಲ್ಲ ಒಂದು ರೀತಿ ಒಳ್ಳೆಯತನದ ಪ್ರಭಾವ ಬೀರುತ್ತೆ ಅನ್ನುವ ದೃಷ್ಟಿಯಿಂದ ಈ ಒಂದು ಮಾತು ಬಂದಿದೆ. ಒಳ್ಳೆಯತನದ ಅನುಕರಣೆಯನ್ನು ಮಾಡು. ನಿನಗೆ ಮಾಡಬೇಕು ಅಂತ ಅನಿಸದೇ ಇರಬಹುದು, ಆದರೆ ಮಾಡುವುದಕ್ಕೆ ಪ್ರಯತ್ನಿಸು. ಮಾಡ್ತಾ ಇದ್ದ ಹಾಗೆ ಅದು ನಿನ್ನ ಒಳ್ಳೆಯತನಕ್ಕೆ ಪ್ರೇರಕವಾಗ್ತದೆ. ಈ ದೃಷ್ಟಿಯಿಂದ ಕೃಷ್ಣ ಹೇಳಿದ ಉಪದೇಶವನ್ನು ಜೀವನದಲ್ಲಿ ಅನುಸರಿಸುವುದಕ್ಕೆ ಪ್ರಯತ್ನಿಸಬೇಕು. ಕೃಷ್ಣ ಹೇಳಿದ ಸಾತ್ವಿಕತೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಇದು ಸಾತ್ವಿಕ ಜೀವನದ ವಿಷಯವಾಯಿತು. ಸಾತ್ವಿಕ ಜೀವನದಲ್ಲಿ ಮುಖ್ಯ ವಿಷಯ ಏನು ಗೊತ್ತೋ? ಒಟ್ಟು 26 ಗುಣಗಳನ್ನು ಹೇಳ್ತಾರೆ ಕೃಷ್ಣ. 26, ಮುಖ್ಯವಾಗಿ 26 ಗುಣಗಳು. ಅದು 16ನೇ ಅಧ್ಯಾಯದ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ ಅಂತ ಪ್ರಾರಂಭಿಸಿಕೊಂಡು 26 ಗುಣಗಳನ್ನು ಹೇಳ್ತಾರೆ. ಅದರಲ್ಲಿ ಸಾತ್ವಿಕವಾದ ಜೀವನದ ಮೂಲ ಏನು ಅಂತ ಹೇಳಿದ್ರೆ, ನಮ್ಮಿಂದ ಮತ್ತೊಬ್ಬರು ಹೆದರಿಕೊಂಡು ಬದುಕಬಾರದು, ನಾವು ಮತ್ತೊಬ್ಬರಿಗೆ ಹೆದರಿಕೊಂಡು ಬದುಕಬಾರದು. ಇದು ಸಾತ್ವಿಕ ಜೀವನದ ಮೂಲ ವಿಷಯ. ನಮ್ಮಿಂದ ಮತ್ತೊಬ್ಬರು ಹೆದರಿಕೊಂಡು ಬದುಕಬಾರದು. ನೋಡಿ, ಅಲ್ಲಿ ಅಭಯಂ ಅಂತ ಶಬ್ದ ಇದೆ. ಅದಕ್ಕೆ ರಾಯರು ಕೊಟ್ಟ ಅರ್ಥ, ಸ್ವಸ್ಯ ಅನ್ಯಸ್ಮಾದ್ ಭಯಾಭಾವ ಸ್ವಸ್ಮಾದ್ ಅನ್ಯಸ್ಯಾಪಿ ಭಯಾಭಾವ. ಅಂದರೆ ನನ್ನಿಂದ ಮತ್ತೊಬ್ಬ ಹೆದರಿಕೊಳ್ಳಬಾರದು, ಮತ್ತೊಬ್ಬರಿಂದ ನಾನು ಹೆದರಿಕೊಂಡು ಬದುಕಬಾರದು. ಎಲ್ಲ ರೀತಿಯ ಈ ಒತ್ತಡಕ್ಕೆ, ಅಶಾಂತಿಗೆ ಕಾರಣ ಈ ಭಯ. ಭಯಕ್ಕೆ ಮೂಲ ಕಾರಣ ಯಾವುದು ಅಂದರೆ ಅಜ್ಞಾನ. ಪ್ರತಿಯೊಬ್ಬನೂ ಭಯ ಹೊಂದುವುದು ಅಜ್ಞಾನದ ಕಾರಣದಿಂದ. ಕತ್ತಲೆಯಲ್ಲಿ ಹೋಗುವವನಿಗೆ ಭಯ ಆಗ್ತದೆ. ಕತ್ತಲೆ ಇದೆ ಅನ್ನುವ ಕಾರಣದಿಂದ ಭಯ ಆಗುವುದಲ್ಲ. ಆ ಕತ್ತಲೆಯಲ್ಲಿದ್ದದ್ದು ಏನು ಅಂತ ಗೊತ್ತಾಗುವುದಿಲ್ಲ ಅನ್ನುವುದು, ಅಲ್ಲಿ ಅಲುಗಾಡ್ತಾ ಇರುವಂತಹದ್ದು ಹಾವೋ ಹಗ್ಗವೋ ಅಂತ ಗೊತ್ತಾಗುವುದಿಲ್ಲ. ಈ ಗೊತ್ತಾಗುವುದಿಲ್ಲ ಅಂದ್ರೆ ಅಜ್ಞಾನ. ಅಜ್ಞಾನ ಅನ್ನುವುದು ಮೂಲಭೂತವಾಗಿ ಮನುಷ್ಯನ ಎಲ್ಲಾ ಭಯಗಳಿಗೂ ಕೂಡ ಕಾರಣವಾಗಿರತಕ್ಕಂಥದ್ದು. ಆ ಭಯ ಇನ್ನೊಬ್ಬರಿಗೆ ತನ್ನಿಂದ ಭಯ ಆಗದೇ ಇರುವ ಹಾಗೆ, ಮತ್ತೊಬ್ಬರಿಂದ ತಾನು ಭಯಪಟ್ಟು ಬದುಕದೇ ಇರುವ ಹಾಗೆ ಜೀವನ ನಡೆಸಬೇಕು ಅಂತ. ಯಾವತ್ತೂ ಇನ್ನೊಬ್ಬರಿಂದ ಭಯ ಉಂಟಾಗುವುದು ಯಾಕೆ? ಅಪ್ರಾಮಾಣಿಕವಾಗಿ ಜೀವನ ಮಾಡಿದ್ದಾಗ
ಇನ್ನೊಬ್ಬರಿಗೆ ನಾವು ಸಿಗಬೇಕಾದದ್ದು ಸಿಗದೇ ಇರುವ ಹಾಗೆ ಮಾಡಿದ್ದಿದ್ದರೆ ಆವಾಗ ಮತ್ತೊಬ್ಬರಿಂದ ಭಯಪಟ್ಟು ನಾವು ಬದುಕಬೇಕಾಗ್ತದೆ. ಧೃತರಾಷ್ಟ್ರನಿಗೆ ನಿದ್ದೆ ಬರಲಿಲ್ಲ ಅಂತೆ. ನಿದ್ದೆ ಬರಲಿಲ್ಲ ಅಂತೇಳಿ ವಿದುರನನ್ನು ಕರೆದ. ವಿದುರ, ಏನಾದರೂ ಸ್ವಲ್ಪ ಕತೆ ಹೇಳು, ನೀನು ಕತೆ ಹೇಳಿದ್ರೆ ಆದರೂ ನಿದ್ದೆ ಬರುತ್ತೆ ಅಂತ. ಕೃಷ್ಣ ಸಂಧಾನಕ್ಕೆ ಬಂದು ಕೃಷ್ಣ ಯುದ್ಧವೇ ಮಾಡುವುದು ಅಂತ ತೀರ್ಮಾನ ಮಾಡಿಕೊಂಡು ಹೊರಟು ಹೋದ ದಿವಸ ನಡೆದಂತಹ ಘಟನೆ ಇದು. ಧೃತರಾಷ್ಟ್ರ ನನ್ನ ಮಕ್ಕಳು ಇನ್ನು ಯುದ್ಧದಲ್ಲಿ ಸತ್ತು ಹೋಗ್ತಾರೆ ಎಂದು ಹೆದರಿಕೊಂಡು ನಿದ್ದೆ ಬರದೇ ಇರುವ ಸ್ಥಿತಿಯಲ್ಲಿದ್ದಾಗ ಬಂದಂತಹ ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಅಣ್ಣ, ಪ್ರಪಂಚದಲ್ಲಿ ಇಬ್ಬರಿಗೆ ನಿದ್ದೆ ಬರುವುದಿಲ್ಲ. ಒಂದು ಕಾಮುಕನಿಗೆ, ಮತ್ತೊಂದು ಕಳ್ಳನಿಗೆ. ನೀನು ಇದರಲ್ಲಿ ಎರಡರಲ್ಲಿ ಯಾವುದು ಅಂತ ತೀರ್ಮಾನ ಮಾಡಿಕೋ ಅಂತ ಹೇಳಿದ. ಇನ್ನೊಬ್ಬರದ್ದನ್ನು ಅಪಹರಿಸಿದಂತಹ ವ್ಯಕ್ತಿಗೆ ನಿದ್ದೆ ಬರುವುದಿಲ್ಲ. ನಿನ್ನ ಪರಿಸ್ಥಿತಿ ಅದೇ. ಪಾಂಡವರಿಗೆ ಸಿಗಬೇಕಾಗಿದ್ದಂತಹ ನ್ಯಾಯಪ್ರಾಪ್ತವಾದ ರಾಜ್ಯವನ್ನು ಕಪಟದ್ಯೂತದಿಂದ ಅಪಹರಿಸಿ ಅವರನ್ನು ಕಾಡು ಪಾಲನ್ನಾಗಿಸಿ ಈಗ ಮತ್ತೆ ಹಿಂತಿರುಗಿ ಬಂದಂತಹ ಅವರಿಗೆ ರಾಜ್ಯವನ್ನು ಕೊಟ್ಟು ನೆಮ್ಮದಿಯಿಂದ ಇರುವುದು ಬಿಟ್ಟು ಮಗಳ ಮೇಲಿನ ವ್ಯಾಮೋಹದಿಂದ ನೀನು ಇಷ್ಟು ನೀಚ ಕೆಲಸದಲ್ಲಿ ತೊಡಗಿದೆಯಲ್ವಾ, ಅದಕ್ಕೆ ನಿನಗೆ ನಿದ್ದೆ ಬರುವುದಿಲ್ಲ. ಆದ್ದರಿಂದ ಮೊದಲು ಪಾಂಡವರನ್ನು ಈಗಾದರೂ ಕರೆದು ನಿಮಗೆ ಸಿಗಬೇಕಾದ ರಾಜ್ಯ ಇದು, ದುರ್ಯೋಧನ ಏನೋ ಸ್ವಲ್ಪ ಅನ್ಯಾಯ ಮಾಡಿದ್ದಾನೆ, ಎಲ್ಲ ನೀವು ನಿಮ್ಮ ಮನಸ್ಸಿಗೆ ಅದನ್ನು ಹಾಕಿಕೊಳ್ಳದೆ ಸಮಾಧಾನ ಮಾಡಿಕೊಂಡು ನಿಮ್ಮ ರಾಜ್ಯದಲ್ಲಿ ನೀವು ಸುಖವಾಗಿ ಬದುಕಿರಿ ಅಂತ ಹೇಳು. ಇಷ್ಟರಿಂದ ಆನಂದವಾಗಿರ್ಬೋದು. ಆದರೆ ವಿದುರನ ಮಾತನ್ನು ಧೃತರಾಷ್ಟ್ರೆಯಲ್ಲಿ ಕೇಳ್ತಾನೆ. ಕೊನೆಗೂ ಕುರುಕ್ಷೇತ್ರದ ಮಹಾಯುದ್ಧ ಗತಿಸಿಯೇ ಹೋಯಿತು. ಅದರಿಂದ ನಮಗೆ ಈ ಭಗವದ್ಗೀತೆ ಬಂತು. ಅಕಸ್ಮಾತ್ ದುರ್ಯೋಧನ ಈ ಮಾತೆಲ್ಲ ಕೇಳಿ ಯುದ್ಧ ನಡೆಯದೇ ಹೋಗಿದ್ದಿದ್ರೆ ನಮಗೆ ಭಗವದ್ಗೀತೆ ಸಿಗುವುದಕ್ಕೂ ಅವಕಾಶ ಇರಲಿಲ್ಲ. ಅಂತೂ ಧೃತರಾಷ್ಟ್ರ ನಿದ್ದೆಯನ್ನು ಕಳ್ಕೊಂಡ, ನೆಮ್ಮದಿಯನ್ನು ಕಳ್ಕೊಂಡಿದ್ದ. ಯಾಕೆ ಅಂದರೆ ಮತ್ತೊಬ್ಬರಿಗೆ ಅನ್ಯಾಯವನ್ನು ಮಾಡುವುದಕ್ಕೆ ತಾನು ಕಾರಣವಾಗಿ ಬಿಟ್ಟಿದ್ದ. ಯಾವತ್ತು ನಾವು ಇನ್ನೊಬ್ಬರ ಅನರ್ಥಕ್ಕೆ, ಮತ್ತೊಬ್ಬರಿಗುಂಟಾದ ತೊಂದರೆಗೆ ಕಾರಣವಾಗಿರ್ತೇವೋ ಆವಾಗ ನೆಮ್ಮದಿಯಿಂದ ನಿರ್ಭಯವಾಗಿ ಬದುಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಅಭಯ ಅನ್ನೋದು ಮನುಷ್ಯನಿಗೆ ಮುಖ್ಯವಾದಂತಹ ಒಂದು ಗುಣ. ಸಾತ್ವಿಕತೆಯಲ್ಲಿ ನಿರೂಪಣೆ ಮಾಡತಕ್ಕಂತಹ ದೈವೀ ಸಂಪತ್ತುಗಳಲ್ಲಿ ಕೃಷ್ಣ ನಿರೂಪಣೆ ಮಾಡಿದಂತಹ ಗುಣಗಳು. ಈ ಗುಣಗಳನ್ನೆಲ್ಲ ತಾನು ರೂಪಿಸಿಕೊಳ್ಳಬೇಕು ಅನ್ನೋದು ಒಂದು ಹಂತ ಆಗಿದೆ. ಎರಡನೆಯದ್ದು, ಆತ ದೇವರನ್ನು ಕಾಣುವುದಕ್ಕೆ ಪ್ರಯತ್ನಿಸಬೇಕು. ನೋಡಿ, ಬದುಕಿಗೆ ಒಂದು ಮಾರ್ಗವನ್ನು ತೋರಿಸುವುದು ರಾಯರದ್ದು ಒಂದು ಕೆಲಸ. ಗೀತೆಯ ಮೂಲಕ ಬದುಕಿನ ಮಾರ್ಗ ತೋರಿಸುವುದು. ಹೀಗೆ ಬದುಕಬೇಕು. ಮತ್ತೊಬ್ಬರಿಗೆ ತೊಂದರೆಯಾಗದೇ ಇರುವ ಹಾಗೆ, ನಿನ್ನಿಂದ ಮತ್ತೊಬ್ಬರು ಉದ್ವೇಗಗೊಳ್ಳದೇ ಇರುವ ಹಾಗೆ ಬದುಕಬೇಕು. ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್. ಮತ್ತೊಬ್ಬರನ್ನು ಉದ್ವೇಗಗೊಳಿಸುವ ಮಾತನ್ನು ಆಡಬೇಡ. ಇದೆಲ್ಲ ಜೀವನದ ಪದ್ಧತಿಗಳಾದವು. ಇದರ ಜೊತೆಗೆ ಹೂವಿನ ಹಾರದಲ್ಲಿ ಹಗ್ಗ ಜೊತೆ ಸೇರಿಕೊಂಡ ಹಾಗೆ ಭಕ್ತಿ ಭಾವುಕತೆ ಅನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿರಬೇಕು. ಪ್ರತಿಯೊಂದು ಕೆಲಸಗಳಲ್ಲೂ ಸೇರಿಕೊಂಡಿರಬೇಕು ಅನ್ನುವ ಈ ವಿಷಯ ಏನಿದೆ ಅದನ್ನು ರಾಯರು ನಿರೂಪಣೆ ಮಾಡ್ತಾ ಸಾಕ್ತಾರೆ. ಅದಕ್ಕೆ ಉದಾಹರಣೆಗೆ ನಾವು ಈ 13ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡುವ. ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ 13ನೇ ಅಧ್ಯಾಯಕ್ಕೆ ಹೆಸರು. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬನು ದೇವರನ್ನು ತಿಳಿಯಬೇಕು. ಆದರೆ ಒಬ್ಬೊಬ್ಬರು ಒಂದೊಂದು ತರ ದೇವರನ್ನು ತಿಳಿತಾರೆ. ಕೆಲವರು ಧ್ಯಾನ ಯೋಗದಿಂದ ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್ ಆತ್ಮಾನಮಾತ್ಮನ ಅನ್ಯೇತು ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅಂತ. ಭಗವಂತನನ್ನು ಕಾಣುವುದಕ್ಕೆ ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಅನುಸರಿಸ್ತಾರೆ. ಅಂತೂ ದೇವರನ್ನು ಕಾಣುವುದರ ಬಗ್ಗೆ ಯಾವ ಮನುಷ್ಯ ಪ್ರಯತ್ನಿಸುವುದಿಲ್ವೋ ಅವನಿಗೆ ನಿಜವಾಗಿ ಮನುಷ್ಯ ಅನ್ನುವ ಹೆಸರು ಅನ್ವರ್ಥವಾಗುವುದಿಲ್ಲ. ಇಲ್ಲೊಂದು ಅತ್ಯಂತ ಸೂಕ್ಷ್ಮವಾದ ವಿಷಯ ಇದೆ. ಮನುಷ್ಯ ಅಂತ ಹೇಳಿದರೆ ಅವ ಜ್ಞಾನದ ಅಧಿಕಾರದಿಂದ ಹುಟ್ಟಿದವ ಅಂತ ಆ ಶಬ್ದದ ಅರ್ಥ. ಮನು ಅಂದರೆ ಜ್ಞಾನ. ಮನುಷ್ಯ ಅನ್ನುವುದು ಜ್ಞಾನದ ಅಧಿಕಾರವುಳ್ಳಂತಹ ಒಂದು ಶರೀರದಲ್ಲಿರುವ ಚೇತನ ಅನ್ನುವ ಅರ್ಥವನ್ನು ಹೇಳ್ತದೆ. ಉಳಿದ ಪ್ರಾಣಿಗಳಿಗೆ ಇಲ್ಲದೇ ಇದ್ದಂತಹ ಹೆಚ್ಚುಗಾರಿಕೆ ಈ ಮಾನವ ಶರೀರಕ್ಕೆ ಇದೆ. ವಸ್ತುತಃ ಉಳಿದ ಪ್ರಾಣಿಗಳಿಗೆ ಮನುಷ್ಯನಿಗಿಂತ ಕಾಲುಗಳು ಜಾಸ್ತಿ ಇರ್ತಾರೆ, ಆದರೆ ಕೈಗಳಿರುವುದಿಲ್ಲ. ಹಲ್ಲುಗಳು ಮನುಷ್ಯನಿಗಿರುವಷ್ಟು ಬೇರೆ ಯಾವುದಕ್ಕೂ ಇರುವುದಿಲ್ಲ. ಅದು ಅಧಿಕ ಹಲ್ಲುಗಳು ಮತ್ತು ಕೈ ಅನ್ನುವ ವಿಶೇಷತೆಯನ್ನು ಪಡೆದವ ಮನುಷ್ಯ. ಇದಕ್ಕಿಂತ ಮುಖ್ಯವಾಗಿ ಮನುಷ್ಯನಲ್ಲಿರುವಂತಹದ್ದು ಏನು ಅಂದರೆ ಅವನು ತಾನು ಹಿರಿಯರು ಹೇಳಿದ್ದನ್ನೆಲ್ಲ ನೆನಪಿಸಿಕೊಳ್ಳಬಲ್ಲ, ಅದನ್ನು ಓದಬಲ್ಲ, ಕಂಠಸ್ಥೀಕರಣ ಮಾಡಿಕೊಳ್ಳಬಲ್ಲ, ಅದನ್ನು ಮತ್ತೊಬ್ಬರಿಗೆ ಹಾಗೆ ಹೇಳಬಲ್ಲ. ಈಗ
ಹೀಗೆ ತನ್ನ ಜ್ಞಾನವನ್ನು ಮತ್ತೆ ಪ್ರಸರಣ ಮಾಡುವ ಶಕ್ತಿ ಅನ್ನೋದು ಮನುಷ್ಯನಲ್ಲಿದೆ. ಉಳಿದ ಪ್ರಾಣಿಗಳಲ್ಲಿ ಇದಿಲ್ಲ. ಒಂದು ಹಸುವೋ ಅಥವಾ ಕುದುರೆಯೋ, ಆ ಕುದುರೆಯ ಅಪ್ಪ ಅದು ಬಹಳಷ್ಟು ಸಾಧನೆ ಮಾಡಿ ಏನೇನೋ ತಿಳ್ಕೊಂಡಿತ್ತು. ಅದು ತಿಳ್ಕೊಂಡಿದ್ದನ್ನೆಲ್ಲ ಅದರ ಮಗುವಿಗೆ ಅದು ಹೇಳಿಕೊಡುವುದಿಲ್ಲ. ಆ ಮಗು ಏನೇನು ತಿಳ್ಕೊಳ್ಬೇಕು ಅದು ಹೊಸದಾಗಿ ಹುಟ್ಟಿದ ಮೇಲೆ ತಾನು ತಿಳ್ಕೊಳ್ಬೇಕಷ್ಟೇ. ಅದರ ಅಪ್ಪ, ಅಜ್ಜ, ಮುತ್ತಜ್ಜ, ಅವರ ಪೂರ್ವ ಗೋತ್ರಜ ಅವರಿಂದ ಅವರಿಗೆ ಜ್ಞಾನ ಅನ್ನುವುದು ಹರಿದು ಬರುವುದಿಲ್ಲ. ಆದರೆ ಮನುಷ್ಯನಲ್ಲಿ ಹಾಗಲ್ಲ. ನಮ್ಮಲ್ಲಿ ವಸಿಷ್ಠರು ಸಾಧನೆ ಮಾಡಿ ಏನು ಕಂಡುಕೊಂಡಿದ್ದಾರೆ, ಇವತ್ತಿಗೂ ನಾವು ಅದನ್ನು ಉಳಿಸಿಕೊಂಡಿದ್ದೇವೆ. ವಿಶ್ವಾಮಿತ್ರರು ತಮ್ಮ 10,000 ವರ್ಷದ ತಪಸ್ಸಿನಿಂದ ಏನು ಸಾಧಿಸಿಕೊಂಡಿದ್ದಾರೆ ಅದನ್ನು ನಾವು ಇವತ್ತಿನ ತನಕ ಉಳಿಸಿಕೊಂಡು ಬಂದಿದ್ದೇವೆ. ಚರಕ, ಸುಶ್ರುತ, ವಾಗ್ಭಟನಂತಹ ಮಹಾಮೇಧಾವಿಗಳು ಶರೀರದ ಒಳಗಿನ ನರಗಳು ಕೂಡ ಹೇಗೆ ಹೇಗೆ ಸಂಚರಿಸಿ ಯಾವ ಯಾವ ರೀತಿಯ ಜ್ಞಾನತಂತುಗಳಾಗಿ ಕೆಲಸ ನಡೆಸ್ತಾವೆ ಅನ್ನುವುದನ್ನು ದೀರ್ಘಕಾಲಿಕ ತಪಸ್ಸಿನಿಂದ ಕಂಡುಕೊಂಡದ್ದನ್ನು ಸಂಹಿತೆಯನ್ನಾಗಿ ರಚಿಸಿ ಇಟ್ಟರು. ಆ ಚರಕ ಸುಶ್ರುತ ಸಂಹಿತೆಗಳನ್ನು ಇವತ್ತು ಅಧ್ಯಯನ ಮಾಡಿ ನಾವು ಅವರು ಸಾವಿರ ವರ್ಷದಲ್ಲಿ ಕಷ್ಟಪಟ್ಟು ಪಡೆದ ಜ್ಞಾನವನ್ನು ನಾವು 10-12 ವರ್ಷಗಳಲ್ಲಿ ಪಡೆದು ಬಿಡ್ತೇವೆ. ಹಾಗಾದ್ರೆ ಮನುಷ್ಯನಲ್ಲಿ ಹಿಂದಿನವರ ಜ್ಞಾನವನ್ನು ಇವತ್ತಿನ ತನಕ ಉಳಿಸಿ ಬೆಳೆಸಿಕೊಂಡು ಹೋಗತಕ್ಕಂತಹ ಒಂದು ವಿಶೇಷತೆ ಇದೆ. ಇದು ಮನುಷ್ಯನಲ್ಲಿ ಮಾತ್ರ ಇರತಕ್ಕಂತಹ ವಿಶೇಷತೆ. ಉಳಿದ ಯಾವ ಪ್ರಾಣಿಗಳಲ್ಲೂ ಇಂತಹ ವಿಶೇಷ ಇಲ್ಲ. ಆದ್ದರಿಂದ ಜ್ಞಾನಕ್ಕೋಸ್ಕರ ಹುಟ್ಟಿದವ ಮನುಷ್ಯ. ಇವನ ಮೂಲ ಗುಣವೇ ವಿವೇಕ ಅಥವಾ ಜ್ಞಾನ. ಏಕೋ ವಿವೇಕೋ ಖೆದಿಕೋ ಮನುಷ್ಯೇ ತೇನೈವ ಹೀನ ಪಶುಭಿ ಸಮಾನ ಅಂತ. ಯಾವ ವ್ಯಕ್ತಿಯಲ್ಲಿ ವಿವೇಕ ಅನ್ನುವುದಿಲ್ಲವೋ, ಜ್ಞಾನ ಅನ್ನುವುದಿಲ್ಲವೋ ಅಂತಹ ವ್ಯಕ್ತಿಗೂ ಪಶುವಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅನ್ನುವ ಮಾತುಗಳು ಸಂಸ್ಕೃತದಲ್ಲಿ ಕೇಳಿ ಬರ್ತಾರೆ. ಹಾಗಾದರೆ ಜ್ಞಾನ ಅನ್ನುವುದು ಇವನ ಒಂದು ವಿಶೇಷವಾದ ಗುಣ. ಆ ಜ್ಞಾನ ಮೂಲಕ ಆತ ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ತಿಳಿತಾನೆ. ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ತಿಳಿಯುವುದಕ್ಕೆ ಧರ್ಮ, ಅಧರ್ಮ, ಪುಣ್ಯ, ಪಾಪ, ದೇವರು, ಮೋಕ್ಷ ಅಂತ ನಾವು ಕರೆಯುವುದು. ಇವನು ಕಂಡ ಈ ಪ್ರಪಂಚದಿಂದ ಇಷ್ಟು ಕರಾರುವಾಕ್ಕಾದಂತಹ ಪ್ರಪಂಚ ಇದೆ, ಇಂತಹ ಪ್ರಪಂಚಕ್ಕೆ ಒಬ್ಬ ಸೃಷ್ಟಾರ ಇರಬೇಕು ಅಂತ ಚಿಂತಿಸ್ತಾನೆ. ಹೇಗೆ ಕೈಯಲ್ಲಿ ಒಂದು ಗಡಿಯಾರ ಇದ್ರೆ ಈ ಗಡಿಯಾರದ 2 ಮುಳ್ಳುಗಳು ಕ್ರಮ ಪ್ರಕಾರ ಸುತ್ತಾಡ್ತಾ ಇದ್ದಾರೆ, ಸ್ವಲ್ಪ ವ್ಯತ್ಯಾಸ ಇಲ್ಲ, ಕಾಲಕ್ಕೆ ಸರಿಯಾಗಿ ಸಮಯವನ್ನು ತೋರಿಸ್ತಾರೆ. ಇಷ್ಟು ಕರಾರುವಾಕ್ಕಾಗಿ ಈ ಗಡಿಯಾರ ನಡೆಯುತ್ತೆ ಅಂತ ಆದರೆ ಇದರ ಹಿಂದೆ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ನಾವು ಹೇಗೆ ತರ್ಕಿಸ್ತೇವೆ, ನಾವು ಕಾಣದೇ ಹೋದರೂ ಕೂಡ ತರ್ಕಿಸಿ ಅದು ಹೌದು ಅಂತ ತೀರ್ಮಾನಿಸಿದ್ದೇವೋ, ಹಾಗೆಯೇ ಇದು ಒಂದು ದೊಡ್ಡ ಪ್ರಪಂಚ. ಈ ಪ್ರಪಂಚದಲ್ಲೂ ಕೂಡ ಒಂದು ದೊಡ್ಡ ಗಡಿಯಾರ ಇದ್ದ ಹಾಗೆ ಈ ಪ್ರಪಂಚವೂ ಕೂಡ. ಇಲ್ಲಿ ಸೂರ್ಯ, ಚಂದ್ರ ಅನ್ನುವ 2 ಮುಳ್ಳುಗಳು ನಿರಂತರ ಸಂಚಾರಶೀಲವಾಗಿದ್ದಾವೆ. ವಸಂತ ಋತುವಿನಲ್ಲಿ ಯಾವಾಗ ಸೂರ್ಯೋದಯ ಆಗಬೇಕು ಆ ಹೊತ್ತಿಗೆ ಎಲ್ಲಾ ವಸಂತಗಳಲ್ಲೂ ಸೂರ್ಯೋದಯವಾಗ್ತದೆ. ಶಿಶಿರ ಋತುವಿನಲ್ಲಿ ಯಾವಾಗ ಸೂರ್ಯೋದಯ ಆಗಬೇಕು ಆ ಕಾಲದಲ್ಲೇ ಆಗ್ತದೆ. ಹಾಗಾದರೆ ಈ ಕರಾರುವಾಕ್ಕಾದ ಗಡಿಯಾರ ಸೂರ್ಯ ಚಂದ್ರರೆಂಬ ಮುಳ್ಳುಗಳ ಮೂಲಕ ಕಾಲ, ಮಾಸ, ಸಂವತ್ಸರಗಳನ್ನು ತೋರಿಸ್ತಾ ಇದ್ದಾವಲ್ಲ, ಇಷ್ಟು ಕರಾರುವಾಕ್ಕಾದಂತಹ ಈ ಗಡಿಯಾರದ ಹಿಂದೆ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ನಾವು ಕಲ್ಪಿಸಬೇಕು. ಇದಕ್ಕೆ ಊಹೆ ಅಂತ ಹೆಸರು. ಈ ರೀತಿ ಊಹಿಸಿ ಆತ ತಿಳಿತಾನೆ. ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ಊಹಿಸ್ತಾನೆ. ಆದರೆ ಊಹೆಯಲ್ಲಿ ಮತ್ತೆ ಸಂಶಯ ಉಂಟಾದಾಗ ಅದರ ದಾರ್ಢ್ಯಕ್ಕೋಸ್ಕರ ತನ್ನ ಕಂಡು ಹೇಳಿದ ಹಿರಿಯರ ಮಾತುಗಳನ್ನು ಸ್ವೀಕಾರ ಮಾಡ್ತಾನೆ. ಕಂಡವರ ಮಾತುಗಳನ್ನು ಸ್ವೀಕರಿಸ್ತಾನೆ. ಈ ಕಂಡವರ ಮಾತು, ನಾವು ಕಂಡವರ ಮಾತನ್ನೇ ಸ್ವೀಕರಿಸಬೇಕು. ಈ ಕಂಡವರ ಮಾತು ಸ್ವೀಕರಿಸಿ ಎಷ್ಟೋ ಸಮಸ್ಯೆಗಳಾಗ್ತಾ ಇರುವುದು. ಯಾರು ದೇವರನ್ನು ಕಂಡಿದ್ದಾನೆ ಅವನ ಮಾತನ್ನು ಸ್ವೀಕರಿಸಿದ್ರೆ ಸಮಸ್ಯೆ ಆಗುವುದಿಲ್ಲ. ನಾವು ಬೆಂಗಳೂರಲ್ಲಿ ಇಲ್ಲಿಂದ ಮೇಲ್ಸ್ಟ್ರೀಟ್ಗೆ ಹೋಗಬೇಕು ಅಂತ ಯಾರ ಹತ್ರ ಕೇಳಿದರೆ ಅವರು ನೇರ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿದ ಮೇಲೆ ಎಡಕ್ಕೆ ತಿರುಗಿ ಮತ್ತೆ ನೇರ ಹೋಗಿ ಇವನು ಹೇಳಿದ ಕ್ರಮದಲ್ಲಿ ಬಂದರೆ ಅವನು ಎಲ್ಲಿಂದ ಹೊರಟಿರ್ತಾನೋ ಅಲ್ಲೇ ಬಂದಿರ್ತಾನೆ. ಮತ್ತೆ ಈ ಕಂಡವರ ಮಾತುಗಳನ್ನು ಕೇಳಿದಾಗ ಈ ಸಮಸ್ಯೆಗಳಾಗುವುದು. ಯಾರು ಕಂಡಿದ್ದಾರೆ ಅವರು ಮಾರ್ಗದರ್ಶಕರಾಗಬೇಕು. ಇವತ್ತು ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ, ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿ ಅಂತ. ಬ್ರಹ್ಮನಿಂದ ಹಿಡಿದು ಎಲ್ಲಾ ದೇವತೆಗಳು ಕೂಡ ನಮಗೆ ಗುರುಗಳು ಅಂತ. ಅವರೆಲ್ಲ ಗುರುಗಳು. ಶ್ರೀ ಗುರು ಸಾರ್ವಭೌಮರು ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಹೇಳ್ತೇವಲ್ವಾ. ಯಾಕೆ ಗುರುಗಳು ಅಂತ ಕರೆಯುವುದು? ಯಾಕಂದ್ರೆ ಕಂಡಿದ್ದಾರೆ, ಅಪರೋಕ್ಷೀಕೃತ ಶ್ರೀಶರಾಗಿದ್ದಾರೆ. ಯಾರು ದೇವರನ್ನು ಕಂಡಿದ್ದಾರೆ ಅವರ ಹತ್ರ ದೇವರ ಹತ್ರ ಹೇಗೆ ಹೋಗಬೇಕು ಅಂತ ಕೇಳಬೇಕು. ಇಲ್ಲಿ ಹೋದ್ರೆ ನೇರ ಹೋಗಿ ಬಲಕ್ಕೆ ಹೋಗಿ ಎಡಕ್ಕೆ ಹೋಗಿ ಅಂತ ಹೇಳಿದವರ ಮಾತಿಗೂ ಈ ದೇವರನ್ನು ಕಾಣುವುದಕ್ಕೆ ಮಾರ್ಗವನ್ನು ತೋರಿಸುವವರ ಮಾತಿಗೂ ವ್ಯತ್ಯಾಸ ಇರುವುದಿಲ್ಲ. ಕಂಡವರು ಹೇಳಿದ ಮಾತನ್ನು ನಾವು ನಂಬಬೇಕು. ಈ ಕಂಡವರ ಮಾತನ್ನು ಕೇಳುವುದಕ್ಕೆ ಶ್ರವಣ ಅಂತ ಹೆಸರು.
ಅನ್ಯೇತು, ಇದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಯಾರು ಈ ದೇವರನ್ನು ತಿಳಿದಿರುವುದಿಲ್ಲವೋ ಅವರು ಶುತ್ವಾನ್ಯೇಭ್ಯ ಉಪಾಸತೆ, ಅನ್ಯೇಭ್ಯ ಶುತ್ವ ಉಪಾಸತೆ, ಶ್ರವಣದ ಮೂಲಕ ಭಗವಂತನ ಉಪಾಸನೆಯನ್ನು ಧ್ಯಾನವನ್ನು ಮಾಡ್ತಾರೆ. ಹಾಗಾದರೆ ಮೊದಲ ಹಂತ, ರಾಯರು ಇದರ ಬಗ್ಗೆ ತುಂಬ ವಿಸ್ತಾರವಾದ ವಿವೃತಿಯನ್ನು ಕೊಡ್ತಾರೆ. ಮೊದಲ ಹಂತ ಜ್ಞಾನದಲ್ಲಿ ಯಾವುದು ಅಂದರೆ ಶ್ರವಣ, ಕೇಳುವುದಕ್ಕೆ ಶುರು ಮಾಡಬೇಕು. ಕೇಳುವುದು ಅಂತ ಹೇಳಿದ್ರೆ ಎರಡು ಕಿವಿಗಳಲ್ಲೂ ಕೇಳಬೇಕು. ಎರಡು ಕಿವಿಗಳಲ್ಲಿ ಕೇಳಿದ ಮೇಲೆ ಪ್ರಶ್ನೆಗಳು ಹುಟ್ಟುವುದಕ್ಕೆ ಶುರು ಆಗ್ತವೆ. ಆವಾಗ ಬಾಯಿಯಲ್ಲಿ ಕೇಳಬೇಕು. ಈ ಬಾಯಿಯಲ್ಲಿ ಕೇಳುವುದು ಯಾಕೆಂದ್ರೆ ಕಿವಿಯಲ್ಲಿ ಕೇಳುವುದಕ್ಕೋಸ್ಕರ. ಸಮಸ್ಯೆ ಆಗುವುದಿಲ್ಲ ಅಂದರೆ ನಾವು ಕಿವಿಯಲ್ಲಿ ಕೇಳದೇನೆ ಬಾಯಿಯಲ್ಲಿ ಕೇಳಲಿಕ್ಕೆ ಶುರು ಮಾಡ್ತೇವೆ. ನಮಗೆ ಬಾಯಿಯಲ್ಲಿ ಕೇಳುವುದು ಅಂದರೆ ಭಾರಿ ಇಷ್ಟ. ಏನು ಸಾಮಾನ್ಯ ಸ್ವತಃ ತತ್ವಜ್ಞಾನಿಯಾದ ಮಧ್ವಾಚಾರ್ಯರಿಗೆ ಬರದೇ ಇದ್ದ ಪ್ರಶ್ನೆಗಳೆಲ್ಲ ಮನುಷ್ಯನಿಗೆ ಬರಲಿಕ್ಕೆ ಶುರು ಆಗ್ತದೆ. ಅವರ ಶಾಸ್ತ್ರಗಳನ್ನು ಅಧ್ಯಯನ ಮಾಡದೇ ಇದ್ದವನಿಗೆ ಸಾವಿರ ಸಾವಿರ ಪ್ರಶ್ನೆಗಳು. ಒಂದು ಸ್ವಲ್ಪ ಅವ ಕೇಳಿದ್ದಿದ್ರೆ ಪ್ರಶ್ನೆಗಳು ಹುಡ್ತಾನೆ ಇರಲಿಲ್ಲ. ಇವನು ಪ್ರಶ್ನೆಯನ್ನು ಮಾಡುವುದೇ ಮಹಾಬುದ್ಧಿವಂತಿಕೆ ಅನ್ನುವ ಭಾವದಿಂದ ನಡೀತಾನೆ. ವಸ್ತುತಃ ಕೇಳುವುದು ಅನ್ನೋದು ಎಲ್ಲಿಂದ ಶುರುವಾಗುವುದು ಅಂದರೆ ಕಿವಿಯಿಂದ ಸ್ಪಷ್ಟವಾಗಿ ಶ್ರವಣ ಮಾಡಿದ ಮೇಲೆ ಆ ಎರಡೂ ಕಿವಿಗಳಿಂದ ಸೇರಿದ ಜ್ಞಾನವನ್ನು ಮನಸ್ಸಿನ ಒಳಗೆ ಇಳಿಸಿಕೊಂಡು ಮನಸ್ಸಿನಲ್ಲಿ ಅದನ್ನು ಮೇಲೆ ಕೆಳಗೆ ಅಂತ ಮಂಥನ ಚಿಂತನೆಗಳನ್ನು ನಡೆಸಿ ಅದರ ಸಾರವನ್ನು ಗ್ರಹಣ ಮಾಡಿ ಆ ಸಾರದಲ್ಲಿ ಉಂಟಾದಂತಹ ಪ್ರಶ್ನೆಗಳನ್ನು ಬಾಯಿಯಲ್ಲಿ ಮತ್ತೆ ಗುರುಗಳ ಮುಂದೆ ಪರಿಪ್ರಶ್ನೇನ ಸೇವೆಯ ಮತ್ತೆ ಪ್ರಶ್ನೆ ಮಾಡಿ ಆತ ಕೇಳಿಕೊಳ್ಳಬೇಕು. ಪ್ರಶ್ನೆಗಳಿಗೆ ಮತ್ತೆ ಉತ್ತರ ಬಂದಾಗ ಅದನ್ನು ಶ್ರದ್ಧೆಯಿಂದ ಮೈಯನ್ನೆಲ್ಲ ಕಿವಿಯನ್ನಾಗಿಸಿಕೊಂಡು ಕೇಳಬೇಕು. ಈ ಕೇಳುವುದು ಅನ್ನುವುದು ಜ್ಞಾನದ ಮೊದಲ ಮೆಟ್ಟ. ಈಗ ಕೇಳಬೇಕು. ಕೇಳುವುದರಿಂದ ವಿಷಯಗಳು ಮನದಟ್ಟಾಗ್ತಾ ಹೋಗ್ತಾರೆ. ವಿಷಯಗಳು ಮನದಟ್ಟಾಗ್ತಾ ಇದ್ದ ಹಾಗೆ ಅವನ ಅಂತಃಕರಣದಲ್ಲಿ ನಾನು ಕರ್ಮಾನುಷ್ಠಾನಗಳಲ್ಲಿ ತೊಡಗಬೇಕು ಅಂತ ಅನಿಸುವುದಕ್ಕೆ ಪ್ರಾರಂಭವಾಗ್ತದೆ. ಈ ಶ್ರವಣದ ಬಲ ಅವನು ಅನುಷ್ಠಾನಗಳಲ್ಲಿ ತೊಡಗ್ತಾನೆ. ನಾನು ಮನುಷ್ಯ, ಆದ್ದರಿಂದ ಬದುಕಿಗೆ ಒಂದು ಚೌಕಟ್ಟು ಹಾಕೊಳ್ಳಬೇಕು. ಚೌಕಟ್ಟಿನ ಜೀವನ ಪ್ರಾರಂಭ ಆಗ್ತದೆ. ಪಶುವಿನ ಜೀವನದ ಹಾಗೆ ನನ್ನದ್ದಲ್ಲ. ಹಾಸಿಗೆಯಲ್ಲಿ ಮಲಗಿಕೊಂಡೇ ಕಾಫಿಯನ್ನು ಹೀರುವುದು ಮನುಷ್ಯನ ಜೀವನ ಅಲ್ಲ. ಅದು ಮಲಗಿಕೊಂಡೇ ಸ್ವೀಕರಿಸುವಂತಹದ್ದಕ್ಕೆ ಪ್ರಾಣಿ ಅಂತ ಹೆಸರು. ಮನುಷ್ಯರಿಗೆ ಹೀಗೊಂದು ವ್ಯವಸ್ಥೆ ಇದೆ, ಹೀಗಿರಬೇಕು. ಅವನ ಜೀವನದಲ್ಲಿ ಕೆಲವು ಚೌಕಟ್ಟುಗಳು. ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ಏಳಬೇಕು. ಸೂರ್ಯ ಅಸ್ತಂಗತನಾಗತಕ್ಕಂಥ ಹೊತ್ತಿನಲ್ಲಿ ದೇವರ ಪ್ರಾರ್ಥನೆಯನ್ನು ನಡೆಸಬೇಕು. ಹೀಗೆ ಜೀವನಕ್ಕೆ ಒಂದು ಮೌಲ್ಯ ಅನ್ನುವುದು ಆತನಲ್ಲಿ ಪ್ರಾರಂಭವಾಗ್ತದೆ. ಈ ಮೌಲ್ಯಕ್ಕೆ ಮೂಲ ತಳಹದಿ ಅವನಿಗೆ ಶ್ರವಣ ಆಗಿರುತ್ತದೆ. ಅದು ಕರ್ಮಯೋಗೇನ ಚಾಪರೆ. ಶ್ರವಣ ಆನಂತರದಲ್ಲಿ ಕರ್ಮಯೋಗ. ಕರ್ಮ ಅಂದರೆ ದೇವರನ್ನು ಕುರಿತಾದ ನಾನಾ ರೀತಿಯ ಜೀವನ ಪದ್ಧತಿಗಳನ್ನು ತನ್ನಲ್ಲಿ ತೊಡಗಿಸಿಕೊಳ್ತಾನೆ. ಇದಕ್ಕೆ ಕರ್ಮಗಳು ಅಂತ ಹೆಸರು. ಅದು ದೊಡ್ಡದಾಗಿ ಮನೆಗೆ ಅಗ್ನಿಯಲ್ಲಿ ಆಹುತಿಯನ್ನು ನೀಡತಕ್ಕಂತಹ ಯಜ್ಞ ಕರ್ಮಗಳಾಗುವುದು, ಅಶ್ವಮೇಧದಂತಹ ಮಹಾಯಾಗಗಳು ಆಗುವುದು. ಒಟ್ಟು ಜೀವನದಲ್ಲಿ ಕರ್ಮಗಳ ಪ್ರವೇಶವಾಗ್ತದೆ. ಅದು ದೇವಕರ್ಮಗಳು, ಪಿತೃಕರ್ಮಗಳು, ಋಷಿ ಕರ್ಮಗಳು, ಹೀಗೆ ಕರ್ಮಗಳು ಅನೇಕ ಬಗೆ. ಆ ಕರ್ಮಗಳಲ್ಲಿ ತನ್ನ ಜೀವನವನ್ನು ತೊಡಗಿಸಿಕೊಳ್ತಾನೆ. ಕರ್ಮಗಳನ್ನು ನಡೆಸ್ತಾ ಹೋಗ್ತಾ ಇದ್ದ ಹಾಗೆ ಆತನ ಅಂತಃಕರಣ ಶುದ್ಧವಾಗುವುದಕ್ಕೆ ಪ್ರಾರಂಭವಾಗ್ತದೆ. ಮನಸ್ಸು ಹಗುರವಾಗುವುದಕ್ಕೆ ಶುರುವಾಗ್ತದೆ. ಹಗುರವಾದ ಮನಸ್ಸು ಇನ್ನಷ್ಟು ಜ್ಞಾನವನ್ನು ತುಂಬಿಸಿಕೊಳ್ಳುವುದಕ್ಕೆ ಹಾತೊರಿತದೆ. ಆ ಸ್ಥಿತಿಯಲ್ಲಿ ಆತ ಸಮಾಜದಿಂದ ಪಡೆಯಬೇಕಾದದ್ದನ್ನೆಲ್ಲ ಪಡೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಸಾಕು ಅಂತ ಅನಿಸುತ್ತದೆ. ಈ ಸಾಕು ಅಂತ ಅನಿಸುವಂತಹ ಸ್ಥಿತಿಯನ್ನು ವೈರಾಗ್ಯ ಅಂತ ಕರೀತೇವೆ. ಮನುಷ್ಯನಿಗೆ ಕೆಲವು ಸಲ ವೈರಾಗ್ಯ ಬರುವುದು ಕೊನೆಯ ಕಾಲದಲ್ಲಿ ಬರ್ತದೆ. ಇನ್ನು ತನ್ನ ಕಣ್ಣಿನಿಂದ ಯಾವುದನ್ನು ನೋಡುವುದಕ್ಕಾಗದೆ ಹೋದಾಗ ನೋಡುವುದೆಲ್ಲ ನೋಡಿ ಆಯಿತು, ಇನ್ನು ಯಾಕೆ ಬೇಕು ಅಂತ ಅನಿಸುವುದಕ್ಕೆ ಶುರುವಾಗ್ತದೆ. ಕಿವಿಯಿಂದ ಏನನ್ನೂ ಕೇಳುವುದಕ್ಕೆ ಆಗದೆ ಹೋದಾಗ ಇವತ್ತು ವೀಣೆಯ ಕಚೇರಿ ಇದೆ, ಇವತ್ತು ಆ ಕಚೇರಿ ಇದೆ, ಯಾರಿಗೂ ಬೇಕು, ಎಲ್ಲ ನೋಡಿ ಕೇಳಿ ಎಲ್ಲ ಆಗೋಗಿದೆ ಅಂತ ಅನಿಸುತ್ತೆ. ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ನಂತರದಲ್ಲಿ ಬರತಕ್ಕಂತಹ ವೈರಾಗ್ಯವನ್ನು ಸಾತ್ವಿಕ ವೈರಾಗ್ಯ ಅಂತ ಕರೆಯುವುದಿಲ್ಲ. ಅದಕ್ಕೆ ಅಭಾವ ವೈರಾಗ್ಯ ಅಂತ ಹೆಸರು. ಅದು ದ್ರಾಕ್ಷಿಯ ಹಣ್ಣು ಎಷ್ಟು ಹಾರಿದ್ರೂ ಸಿಗದೆ ಹೋದಾಗ ಕೊನೆಗೆ ಆ ನರಿ ಚಿಕ್ಕಾಬಟ್ಟೆ ಹುಳಿ ಇದೆ, ಯಾರಿಗೂ ಬೇಕು ಅಂತ ಹೇಳಿಕೊಂಡು ಹೋಯ್ತಲ್ಲ, ಅದು ಸಿಗದೇ ಇದ್ದಾಗ ಹುಳಿಯಾಗಿದೆ ಅಂತ ಹೇಳುವಂಥದ್ದು ಅಭಾವ ವೈರಾಗ್ಯ ಅಂತ ಕರೆಸಿಕೊಳ್ತದೆ. ಆದರೆ ಯಾರು ಈ ಶ್ರವಣದ ಮೂಲಕ ಉಂಟಾದಂತಹ ಕರ್ಮಯೋಗ, ಈ ಕರ್ಮಯೋಗದಲ್ಲಿ ಯಾರು ತೊಡಗಿಸಿಕೊಂಡ ಅವನಿಗೆ ತಾನಾಗಿ ವೈರಾಗ್ಯ ಅನ್ನುವುದು ಮನಸ್ಸಿನಲ್ಲಿ ಒಂದು ಲೇಪವಾಗುವುದಕ್ಕೆ ಪ್ರಾರಂಭವಾಗ್ತದೆ. ಇದು ಮನಸ್ಸಿನಲ್ಲಿ ಉಂಟಾಗುವ ಬಂಗಾರದ ಲೇಪ. ಮನಸ್ಸು ಬಂಗಾರವಾಗುತ್ತೆ. ಸಂಪಾದನೆ ಮಾಡಿದ್ದು ಎಷ್ಟಿದ್ರೂ ನಾವು ಎಲ್ಲಿಯ ತನಕ ಇರ್ತೇವೆ, ಶಾಶ್ವತ ಅಲ್ಲ.
ಆದ್ರಿಂದ ನಮಗೆ ಬೇಕಾದಷ್ಟು ಇಟ್ಟುಕೊಂಡು ಉಳಿದದ್ದನ್ನು ಬೇರೆಯವರಿಗೆ ಹಂಚಬೇಕು, ನಾವೇ ಇಟ್ಟುಕೊಳ್ಳುವುದಲ್ಲ ಅನ್ನುವ ಮನಸ್ಥಿತಿ ಪ್ರಾರಂಭವಾಗ್ತದೆ. ಸಂಪತ್ತುಗಳು ಏನಿದ್ರು ಕೂಡ ಹೊರಗಿದ್ದುಕೊಂಡು ನಮ್ಮನ್ನು ಕಾಯುವಂತಹದ್ದು, ನಮ್ಮ ಒಳಗೆ ಇದ್ದುಕೊಂಡು ಕಾಯುವಂತಹದ್ದಲ್ಲ ಅನ್ನುವ ಮಹಾಭಾರತದ ಪ್ರಜ್ಞೆ ಅಂಕುರಿಸ್ತದೆ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಸಂಪತ್ತು ಹೇಗಿರಬೇಕು, ಅದು ದೋಣಿಯನ್ನು ನಡೆಸುವ ನೀರಿನಂತಿರಬೇಕು ಅಂತ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿದ್ದುಕೊಂಡು ಉಪದೇಶ ಮಾಡ್ತಾರೆ. ದೋಣಿಯನ್ನು ನಡೆಸುವ ನೀರಿನ ಹಾಗೆ ಸಂಪತ್ತಿರಬೇಕು. ನೀರು ದೋಣಿ ಹೋಗುವುದಕ್ಕೆ ಬೇಕು, ಆದರೆ ದೋಣಿ ಅಂದರೆ ನಮ್ಮ ಜೀವನ, ನಮ್ಮ ಜೀವನದ ನಡೆ, ಜೀವನದ ದೋಣಿ ಸಾಗುವುದಕ್ಕೆ ನೀರು ಬೇಕು. ನೀರು ಬೇಕು ಅಂತೇಳಿ ಆ ನೀರನ್ನೆಲ್ಲ ದೋಣಿಯ ಒಳಗೆ ಹಾಕೊಂಡಿಟ್ರೆ ಏನಾಗ್ತದೆ, ದೋಣಿ ಮುಳುಗಿಸಿ ಹೋಗ್ತದೆ. ಹಾಗಾದರೆ ದೋಣಿ ಸಾಗುವುದಕ್ಕೆ ನೀರು ಬೇಕು ಹೌದು, ಆದರೆ ದೋಣಿಯ ಒಳಗೆ ನೀರು ತುಂಬಬಾರದು, ದೋಣಿಯ ಹೊರಗಿದ್ದುಕೊಂಡು ದೋಣಿಯನ್ನು ನಡೆಸಬೇಕಲ್ವಾ. ಹಾಗೆಯೇ ಮನುಷ್ಯನ ಸಂಪತ್ತು ಅದು ಮನೆಯ ಒಳಗೆ ಗಾಡ್ರೇಜ್ ತುಂಬಿತು, ಗಾಡ್ರೇಜ್ಗೆ ಬೀಗ ಹಾಕಿದ್ದಾಯಿತು, ಗಾಡ್ರೇಜಲ್ಲಿ ಹಿಡಿಸುವುದಿಲ್ಲ ಅಂತ ಆದಾಗ ರೂಮಿನಲ್ಲಿ ತುಂಬಿಸಿದ್ದಾಯಿತು, ಆವಾಗ ಗೇಟಿಗೆ ಒಂದು ಬೀಗ ಹಾಕಿದ್ದು, ಗೇಟಿಗೆ ಬೀಗ ಹಾಕಿದ ಮೇಲೆ ಅಲ್ಲಿ ಒಂದು ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಬೇಕಾಯಿತು, ಅದು ಸುಳ್ಳಾಗಬಾರದು ಅಂತ ಮನೆಯಲ್ಲಿ ಅದನ್ನು ಸಾಕಬೇಕಾಯಿತು. ಇದೆಲ್ಲ ವ್ಯವಸ್ಥೆಗಳು ಸರಾಗ್ತಾವಲ್ಲ. ಇಷ್ಟಾದ ಮೇಲೆ ಅವನಿಗೆ ಭಗವದ್ಗೀತೆ ಕೇಳುವ ಅಂದಾಗ ನಮ್ಮ ನಾಯಿಗಳು ಕೆಲಸ ಮಾಡ್ತಾವೆ ಇದ್ದೋ ಇಲ್ಲೋ ಅಂತ ಆ ನಾಯಿಗಳ ನೆನಪಾಗುವುದಕ್ಕೆ ಪ್ರಾರಂಭ ಆಗ್ತದೆ. ಒಟ್ಟಿನಲ್ಲಿ ಆತ ನೆಮ್ಮದಿಯನ್ನು ಕಳೆದುಕೊಳ್ತಾನೆ. ಹಾಗಾಗಿ ಅವನ ಬದುಕಿಗೆ ಬೇಕಾದ ಸಂಪತ್ತು ಅದು ನೀರಿನ ಹಾಗೆ ದೋಣಿಯ ಹೊರಗಿದ್ದುಕೊಂಡು ರಕ್ಷಣೆ ಮಾಡಬೇಕೇ ಹೊರತು ಒಳಗೆ ರಾಶಿ ಬೀಳಬಾರದು ಅನ್ನುವ ಪ್ರಜ್ಞೆಗಳೆಲ್ಲ ಒಂದು ಥರದ ವೈರಾಗ್ಯದ ಪ್ರಜ್ಞೆ, ಅದು ಈ ಶುದ್ಧಾಂತಃಕರಣದಲ್ಲಿ ಉಂಟಾಗುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಅಂತಃಕರಣ ಶುದ್ಧಿಗೋಸ್ಕರ ಕರ್ಮಗಳಲ್ಲಿ ತೊಡಗು, ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ತೊಡಗುವುದಕ್ಕೋಸ್ಕರ ನೀನು ಮೊದಲು ಶ್ರವಣದಲ್ಲಿ ನಿನ್ನನ್ನು ತೊಡಗಿಸಿಕೊ. ಈಗ ಶ್ರವಣದಿಂದ ಕರ್ಮಯೋಗ, ಇಲ್ಲಿ ಕರ್ಮಯೋಗ ಅಂತ ಬಂದಾಗ ಅದರ ಬಗ್ಗೆ ದೊಡ್ಡ ವಿಷಯ ರಾಶಿ ನಮಗೆ ಬಂದು ಬೀಳುತ್ತೆ ಭಗವದ್ಗೀತೆಯಲ್ಲಿ. ರಾಯರಿಗೆ ಕರ್ಮಯೋಗ ಅಂದರೆ ತುಂಬ ಇಷ್ಟ. ಅವರು ದೊಡ್ಡ ವೈಣಿಕರಾಗಿದ್ದವರು. ತಮ್ಮ ಆಶ್ರಮಕ್ಕಿಂತ ಮೊದಲು ವೀಣೆಯಲ್ಲಿ ಅಪ್ರತಿಮ ಜ್ಞಾನಿಗಳಾಗಿದ್ದವರು. ತಾವು ಸನ್ಯಾಸಿಗಳಾದ ಮೇಲೆಯೂ ವೀಣೆಯನ್ನು ಕೈಯಲ್ಲಿ ಧರಿಸಿದವರು. ಸಾಮಾನ್ಯ ಸನ್ಯಾಸಿಗಳ ಚಿತ್ರದಲ್ಲಿ ಒಂದು ವೀಣೆ ಕಾಣಿಸಿದರೆ ಇದೇನೋ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ, ಯಾವುದೋ ಈ ವೇಷಕ್ಕೆ ಈ ಒಂದು ವೀಣೆ ಸರಿ ಕಾಣಿಸುವುದಿಲ್ಲ ಅಂತ ಕೆಲವರಿಗೆ ಅನಿಸುವುದಿದೆ. ನಮ್ಮಲ್ಲಿ ಆಂಜನೇಯ, ಶ್ರೀರಾಮದಾಸನೆನಿಸಿದಂತಹ ಆಂಜನೇಯನಿಗೂ ಕೂಡ ವೀಣೆ ತಂಬೂರಿ ಅಂದರೆ ಭಾರಿ ಇಷ್ಟ. ದೊಡ್ಡ ಗಾಂಧರ್ವ ವಿದ್ಯಾ ನಿಪುಣನಾದವ, ಮಹಾ ಸಂಗೀತಜ್ಞನಾದವ. ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವ ಪರ್ಯೈಹಿ ಅನುಗೀತ ಕೀರ್ತೆ ಅಂತ ಹನುಮಂತ ಬರೀ ರಾಮ ಅನ್ನುವ 2 ಅಕ್ಷರ ಅವನ ಬಾಯಿಗೆ ಸಿಕ್ಕಿದ್ರೆ ಅದರಲ್ಲಿ ಎಲ್ಲಾ ಥರದ ರಾಗದಲ್ಲೂ ಕೂಡ ಅದನ್ನು ಸೇರಿಸಿ ಹಾಡ್ತಾ ಇದ್ದಂತೆ ಹನುಮಂತ ದೇವ. ದೊಡ್ಡ ವೀಣಾ ಪಂಡಿತನಾಗಿರ್ತಕ್ಕಂಥವ ಹನುಮಂತ. ನಂತರದಲ್ಲಿ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ವೀಣೆಯಲ್ಲಿ ಮಹಾ ನಿಷ್ಣಾತರು. ತಾವು ಸನ್ಯಾಸಿಗಳಾಗುವುದಕ್ಕಿಂತ ಹಿಂದೆ ತನ್ನ ಪುಟ್ಟ ಮಗನಿಗೆ ಉಪನಯನ ಮಾಡುವಲ್ಲೇ ತನಕವೂ ಕೂಡ ಒಬ್ಬ ಗೃಹಸ್ಥನಾಗಿ ಏನೇನು ಕರ್ಮಗಳನ್ನು ಮಾಡುವುದಕ್ಕೆ ಸಾಧ್ಯ, ಎಂತಹ ವ್ರತಗಳನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯ, ಅವೆಲ್ಲವನ್ನೂ ಕೂಡ ತಾವು ತಮ್ಮನ್ನು ತೊಡಗಿಸಿಕೊಂಡು ಮಾಡಿದವರು. ಅನುಷ್ಠಾನದಲ್ಲಿ ಮಹಾನಿಷ್ಠನಾಗಿರ್ತಕ್ಕಂಥವರು, ಕರ್ಮಠ, ಶುದ್ಧ ಕರ್ಮಠನಾಗಿ ತಾನು ಬದುಕಿನಲ್ಲಿ ಏನು ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಋಷಿಮುನಿಗಳು ಸ್ಮೃತಿವಾಕ್ಯಗಳಲ್ಲಿ ನಿರೂಪಿಸಿದ್ದಾರೆ, ಅದಕ್ಕೆ ಅನುಗುಣವಾದ ಜೀವನವನ್ನು ನಡೆಸಿದವರು. ಶ್ರವಣ ಮತ್ತು ಕರ್ಮಠತೆ ಇವುಗಳ ಜೊತೆಗೆ ಬದುಕಿರ್ತಕ್ಕಂಥವರು. ಕರ್ಮ ಅನ್ನುವುದು ಬಹಳ ಮುಖ್ಯ, ಅದನ್ನು ಯೋಗವಾಗಿಸಬೇಕು ಅನ್ನೋದು ರಾಯರಿಗೆ ತುಂಬ ಇಷ್ಟದ ವಿಷಯ. ಕರ್ಮ ಅನ್ನೋದು ಯೋಗ ಆಗಬೇಕು. ಯೋಗ ಅಂದ್ರೆ ಏನು? ಅಂಟದೇ ಇರುವ ಹಾಗೆ ಕರ್ಮ ಮಾಡುವುದು. ಅದನ್ನು ಕೃಷ್ಣ ಹೇಳುವಾಗ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ. ಕರ್ಮದಲ್ಲಿರುವ ಕೌಶಲಕ್ಕೆ ಯೋಗ ಅಂತ ಹೆಸರು ಅಂತ. ಕರ್ಮದ ಯೋಗ ಅಂದ್ರೆ ಏನು? ಅಂಟದೇ ಇರುವ ಹಾಗೆ ಕರ್ಮ. ನಾವು ಮಾಡಿದ ಕರ್ಮಗಳು ಅಂಟುವುದು ಜಾಸ್ತಿ. ಕೆಲವರಿಗೆ ಈ ಹಲಸಿನ ಹಣ್ಣು ಕೊಟ್ಟು ಇದರ ತೊಳೆಗಳನ್ನು ಬಿಡಿಸು ಅಂತ ಹೇಳಿದಾಗ ಅವನಿಗೆ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದಂತಹ ನರಸಿಂಹನ ನೆನಪಾಗ್ತದೆ. ತಾನು ಹಲಸಿನ ಹಣ್ಣಿಗೆ ಕೈ ಹಾಕಿ ಬಗೆದು ಒಳಗಿದ್ದದ್ದು ಅದರ ಅಂಟುಗಳೆಲ್ಲ ಮೈಗೆ ತಾಗಿದಾಗ ಎತ್ತಿ ತಲೆಗೆ ಒರೆಸಿಕೊಂಡು ಪಕ್ಕದವರ ವಸ್ತ್ರಕ್ಕೆಲ್ಲ ಒರೆಸಿ ದೊಡ್ಡ ಕುರುಕ್ಷೇತ್ರವನ್ನು ಮನೆಯಲ್ಲಿ ನಿರ್ಮಾಣ ಮಾಡ್ತಾರೆ. ಇದು ಒಂದು ಥರದ ಕರ್ಮ. ಅದೇ ಒಬ್ಬ ಚತುರನಾದಂತಹ ವ್ಯಕ್ತಿಗೆ ಅದೇ ಹಲಸಿನ ಹಣ್ಣು ಕೊಟ್ಟರೆ ಅವ ಜಾಗ್ರತೆಯಾಗಿ ಅದನ್ನು ಬಿಡಿಸಿಕೊಂಡು ಕೈಗೆ ಮೊದಲೇ ಎಣ್ಣೆಯನ್ನು ಹಚ್ಚಿಕೊಂಡು ಅದರ ಅಂಟು ಕೈಗೆ ತಾಗದೇ ಇರುವ ಹಾಗೆ ಪ್ರತಿಯೊಂದು ತೊಳೆಯನ್ನು ತೆಗೆದು ಪಾತ್ರೆಯಲ್ಲಿಟ್ಟು ಮುಚ್ಚಿ ಈ ಹಲಸಿನಕಾಯಿಯ ಉಳಿದ ಭಾಗವನ್ನು ಪಕ್ಕದಲ್ಲಿ ಹಾದು ಹೋದಂತಹ ಹಸುವಿಗೆ ಹಾಕಿ
ಇನ್ನೊಬ್ಬ ವ್ಯಕ್ತಿ ಆ ಪ್ರದೇಶಕ್ಕೆ ಬಂದ್ರೆ ಇಲ್ಲಿ ಹಲಸಿನ ಹಣ್ಣು ಬಿಡಿಸಿದ್ದಾರೆ ಅಂತ ಗೊತ್ತಾಗುವುದು ಅವರ ಮೂಗು ಸರಿ ಇರುವುದರಿಂದ ಮಾತ್ರ ಅನ್ನುವಷ್ಟು ಸ್ಪಷ್ಟವಾಗಿ ಕೆಲಸ ಮುಗಿಸ್ತಾನಲ್ಲ. ಈ ಕೆಲಸಕ್ಕೆ ಅಂಟದೇ ಇರುವ ಕರ್ಮ ಅಂತ ಹೆಸರು. ಯೋಗ ಕರ್ಮಸು ಕೌಶಲಂ. ತಾನು ಮಾಡಿದ ಕರ್ಮ ತನಗೆ ಅಂಟದೇ ಇರುವ ಹಾಗೆ ಕರ್ಮ ಮಾಡಬೇಕು. ಅದಕ್ಕೆ ಕೈಗೆ ಎಣ್ಣೆ ಹಚ್ಚಿಕೊಳ್ಳಬೇಕು, ಜಾಗೃತೆಯಾಗಿರಬೇಕು. ಯೋಗ ಅಂದರೆ ನಾನು ಕರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟು ಕೆಲಸ ಮಾಡಬೇಕು. ಅನಾಸಕ್ತ. ಆಸಕ್ತಿ ಬಿಡುವುದು ಅಂದ್ರೇನು? ಕರ್ಮದ ಫಲದ ಆಸಕ್ತಿಯನ್ನು ತ್ಯಜಿಸುವುದು. ಇದು ಮಾಡಬೇಕು ಅಂತ ಮಾಡುವುದು. ಕರ್ತವ್ಯಂ ಇತ್ಯೇವ ಕರ್ತವ್ಯಂ. ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮಾಡಬೇಕು. ಅದು ಇದು ಮಾಡಿದ್ರೆ ಇಷ್ಟು ಸಿಗ್ತದೆ ಅಂತ ಮಾಡುವುದಲ್ಲ. ಇದಕ್ಕೋಸ್ಕರ ಇದು ಮಾಡ್ತೇನೆ ಅಂತಲ್ಲ, ಮಾಡಬೇಕು. ರಾಯರಿಗೆ ಒಂದು ಪಂಚಾಮೃತ ಸೇವೆಯನ್ನು ಕಟ್ಟಾಗಲೂ ಅಷ್ಟೇ, ಇದು ರಾಯರ ಆರಾಧನೆಯ ಬರುವ ಕಾಲ, ಆದ್ದರಿಂದ ನನ್ನ ಹೆಸರಲ್ಲಿ ಒಂದು ಅಭಿಷೇಕ ಆಯಿತು ಅಂತ ಆದರೆ ಒಳ್ಳೆಯದು ಅಷ್ಟೇ. ಅದು ಬಿಟ್ಟು ನಾನು ಇದನ್ನು ಮಾಡಿಸಿದಕ್ಕೆ ಇಷ್ಟು ಕಡದೆ ಹೋದರೆ ಮುಂದಿನ ವರ್ಷ ನಿನಗೆ ಪಂಚಾಮೃತ ಇಲ್ಲ, ಜಾಗೃತೆ ಅಂತ ಮಾಡಿಸುವುದಲ್ಲ. ಇದು ಸಿಗಬೇಕು ಅನ್ನುವ ದೃಷ್ಟಿಯಿಂದ ಮಾಡುವುದಲ್ಲ, ಮಾಡಬೇಕು ಅಂತ ಮಾಡುವುದು. ಇದು ಕರ್ಮ ಯೋಗ. ಆಗ ಕರ್ಮ ಅಂಟುವುದಿಲ್ಲ. ಇದು ಕೊಟ್ಟರೆ ಮಾತ್ರ ನಾನು ಮಾಡುವುದು ಅಂತಿದ್ರೆ ಅದು ಎಲ್ಲಿ ತನಕ ಸಿಗುವುದಿಲ್ವೋ ಅಲ್ಲಿ ತನಕ ಕರ್ಮ ಒಳಗಿಂದ ಕೆಲಸ ಮಾಡ್ತಾ ಇರ್ತದೆ, ಅಂಟ್ತಾ ಇರ್ತದೆ. ಯಾವಾಗ ಫಲೋದ್ದೇಶದಿಂದ ಕರ್ಮ ಮಾಡ್ತೇವೆ ಆ ಫಲ ಸಿಗುವಲ್ಲಿಯ ತನಕ ಕರ್ಮ ಅಂಟುತ್ತೆ. ಫಲ ಸಿಕ್ಕಿದ ಮೇಲೆ ಆ ಫಲ ಅಂಟಿಕೊಳ್ಳುತ್ತೆ. ಒಟ್ಟಿನಲ್ಲಿ ಇದು ಅಂಟುವ ಕರ್ಮವಾಗ್ತದೆ. ಅಂಟದ ಕರ್ಮ ಅದು ಕರ್ಮ ಯೋಗ ಅಂತ ಕರೆಸಿಕೊಳ್ಳುತ್ತದೆ. ಅದನ್ನು ಯೋಗ ಕರ್ಮಸು ಕೌಶಲಂ. ಇದಕ್ಕೆ ರಾಯರ ವ್ಯಾಖ್ಯಾನ ಕೌಶಲಂ ಕರ್ಮ ಯೋಗ ಇತ್ಯುಚ್ಯತೆ. ಕೌಶಲಂ ಅನಾಸಕ್ತಂ ಆಸಕ್ತಿರಹಿತಂ ಸ್ವಸ್ಯ ಯತ್ ಲಿಪ್ತಂ ನ ಭವತಿ. ಯಾವುದರ ಲೇಪ ತನಗಾಗುವುದಿಲ್ವೋ ಅಂತಹ ಕೌಶಲಯುತವಾದಂತಹ ಕರ್ಮವನ್ನು ಯೋಗ ಅಂತ ಕರೀತೇವೆ. ಅಂದರೆ ನಿಷ್ಕಾಮ ಕರ್ಮ. ಒಂದು ಶಬ್ದಕ್ಕೆ ಇನ್ನೊಂದು ಸ್ಫುಟವಾದ ಶಬ್ದವನ್ನು ಕೊಡುವಲ್ಲಿ ರಾಯರ ಖಂಡಾರ್ಥ ಬಹಳ ಅದ್ಭುತ ಕೆಲಸ ಮಾಡುತ್ತೆ. ನೋಡಿ, ಮುಂದಕ್ಕೆ ದಯಾ ಭೂತೇಶ್ವರೋ ದುಃಖಂ ಅಂತ ಬರುತ್ತೆ, ದಯಾ ಅಂತ ಬರುತ್ತೆ. ನಮಗೆ ದಯಾ ಅಂತ ಹೇಳಿದ್ರೆ ಅರ್ಥ ಏನು ಹೇಳಬೇಕು? ನಾವು ಹೇಳ್ತೇವೆ ದಯೆ ಅಂದರೆ ಕೃಪೆ. ಕೃಪೆ ಅಂದರೆ ಏನು ಅಂತ ಮಗು ಕೇಳುತ್ತೆ, ಅದಕ್ಕೆ ಅನುಕಂಪೆ. ಅನುಕಂಪೆ ಅಂದ್ರೆ ಏನು? ಅನುಕಂಪೆ ಅಂದ್ರೆ ಘೃಣೆ. ಘೃಣ ಅಂದ್ರೆ ಏನು? ಘೃಣ ಅಂದ್ರೆ ದಯೆ. ದಯೆ ಅಂದ್ರೆ ಏನು? ಕೃಪೆ. ನಾವು ಪರ್ಯಾಯ ಪದಗಳನ್ನು ಹೇಳ್ತೇವೆ. ಮಗು ಪಾಪ ತಲೆಗೆರ್ಕೊಂಡು ದಯೆ ಅಂದ್ರೆ ಏನು? ಕೃಪೆ. ಕೃಪೆ ಅಂದ್ರೆ ಏನು? ದಯೆ ಅಂತ ಉರುವಡಿಯುತ್ತೆ ಅಷ್ಟೇ, ಅದಕ್ಕೆ ಅರ್ಥ ಆಗುವುದಿಲ್ಲ. ರಾಯರು ಹೇಳ್ತಾರೆ ದಯಾ ಅಂದ್ರೆ ಉಪಚಿಕೀರ್ಷ. ದೀನೇಶ್ ಉಪಚಿಕೀರ್ಷ ದಯಾ. ಇದು ರಾಯರ ಶಬ್ದ. ದೀನರಿಗೆ ತನಗಿಂತ ಕಷ್ಟದಲ್ಲಿರುವವರನ್ನು ಕಂಡಾಗ ಉಪಕಾರ ಮಾಡಬೇಕು ಅನ್ನುವ ಬಯಕೆಗೆ ದಯೆ ಅಂತ ಹೆಸರು. ಎಷ್ಟು ಸ್ಪಷ್ಟವಾದ ಅರ್ಥ ಆಗಿಬಿಡುತ್ತೆ ನೋಡಿ. ದಯೆ ಅಂದ್ರೆ ತನಗಿಂತ ಕಷ್ಟದಲ್ಲಿ ಯಾರಿದ್ದಾರೆ ಅವರನ್ನು ನೋಡಿದಾಗ ಉಪಕಾರ ಮಾಡಬೇಕು ಅನ್ನೋ ಬಯಕೆ. ಅವರೊಬ್ಬರು ಜಾರಿ ಬಿದ್ದಿದ್ದಾರೆ, ಪಾಪ ಹೇಳಲಿಕ್ಕಾಗುವುದಿಲ್ಲ, ಹೋಗಿ ಎಬ್ಬಿಸಬೇಕು ಅನ್ನುವ ಬಯಕೆ. ಬಯಕೆ ಮಾತ್ರ ಅಲ್ಲ, ಹೋಗಿ ಎಬ್ಬಿಸುವುದು. ಈ ಭಾವವನ್ನು ನಾವು ದಯೆ ಅಂತ ಕರೀತೇವೆ. ಆದರೆ ಈ ದಯೆ ಮನುಷ್ಯನಿಗೆ ಕೆಲವು ಸಲ ಕಡಿಮೆ ಆಗ್ತದೆ. ಅವರು ಜಾರಿ ಬಿದ್ದರೆ ನಾನು ಯಾಕೆ ಎಬ್ಬಿಸಬೇಕು? ಯಾಕಂದ್ರೆ ಅವರ ಕರ್ಮಕ್ಕೆ ಅವರು ಜಾರಿ ಬಿದ್ದಿದ್ದಾರೆ. ನಾನು ಎಬ್ಬಿಸಿದ್ರೆ ಅವರ ಜನ್ಮಾಂತರ ಕರ್ಮಕ್ಕೆ ಪೆಟ್ಟು ಬಿದ್ದ ಹಾಗಾಗುವುದಿಲ್ವಾ? ಪಾಪ ಬಿದ್ದಿರಲಿ ಅಂತ ಯೋಚನೆ ಮಾಡ್ತಾರೆ. ಈ ರೀತಿ ಯೋಚನೆ ಮಾಡುವ ವ್ಯಕ್ತಿ ಇನ್ನೊಂದು ತರವೂ ಯೋಚನೆ ಮಾಡಬೇಕಿತ್ತು. ನಾನು ಜಾರಿ ಬಿದ್ದಾಗ ಒಂದೊಂದು ಬಾರಿ ಮತ್ತೊಬ್ಬ ನನ್ನನ್ನು ಎಬ್ಬಿಸದೇ ಇದ್ದಾನು, ಇದೇ ಕಾರಣದಿಂದ ಅಂತೂ ಯೋಚಿಸಬೇಕಾಗ್ತದೆ. ಅಂದ್ರೆ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಗಹನ ಕರ್ಮಣೋ ಗತಿ ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ರಾಯರು ಅತ್ಯಂತ ಸುಂದರವಾದ ವ್ಯಾಖ್ಯಾನವನ್ನು ಬರೀತಾರೆ ಇದಕ್ಕೆ. ಕರ್ಮವನ್ನು, ಕರ್ಮದ ಗತಿಯನ್ನು ತಿಳಿಯುವುದು ತುಂಬಾ ಕ್ಲಿಷ್ಟ. ಕರ್ಮವನ್ನು ನಮ್ಮ ಆಲಸ್ಯಕ್ಕೆ ಒಂದು ಮುಖವಾಡವನ್ನಾಗಿಸಿಕೊಂಡು ಕರ್ಮ ಸಿದ್ಧಾಂತವನ್ನು ಮುಂದಿಡಬಾರದು. ನಾವು ಬದುಕುವಾಗ ದಯೆಯಿಂದ, ಶೌಚದಿಂದ, ಅಲೋಲುಪತೆಯಿಂದ ಬದುಕಬೇಕಾದದ್ದು ನಮ್ಮ ಧರ್ಮ. ಮತ್ತೊಬ್ಬರಿಗೆ ಉಪಕರಿಸುವ ದೃಷ್ಟಿಯಿಂದ ನಾವು ಬದುಕಬೇಕು. ಅದನ್ನು ಕೃಷ್ಣ ಇನ್ನೊಂದು ಮಾತಿನಲ್ಲಿ ಪಡಿಸ್ತಾನೆ. ಆತ್ಮವತ್ ಸರ್ವಭೂತೇಶು ಅಂತ ಒಂದು ಮಾತು ಹೇಳ್ತಾರೆ. ಎಲ್ಲರನ್ನೂ ನಿನ್ನ ಹಾಗೆ ನೋಡು. ನಿನಗೆ ಇಂತಹ ಕಷ್ಟ ಬಂದಿದ್ದರೆ ಮತ್ತೊಬ್ಬರು ನಿನಗೆ ಯಾವ ರೀತಿ ವರ್ತಿಸಬೇಕು ಅಂತ ಬಯಸ್ತೀಯೋ ಮತ್ತೊಬ್ಬರ ಕಷ್ಟದಲ್ಲಿ ನೀನು ಹಾಗೆ ವರ್ತಿಸು. ಹೀಗೆ ಆತ್ಮವತ್, ತನ್ನನ್ನು ಕಾಣುವ ಹಾಗೆ ಮತ್ತೊಬ್ಬರನ್ನು ಕಾಣುವುದು ಅನ್ನುವುದು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಬದುಕುವುದಕ್ಕೆ ಒಂದು ಮಾರ್ಗದರ್ಶಿಯಾಗ್ತದೆ. ಅದನ್ನು ಮತ್ತೊಬ್ಬರನ್ನು ಆತ್ಮವತ್ ಕಂಡು ಸುಖಂ ವಾ ಯದಿವಾ ದುಃಖಂ ಸಯೋಗಿ ಪರಮೋಮತಃ. ಯಾರು ತನ್ನ ಸುಖವನ್ನು ತನ್ನ ದುಃಖವನ್ನು ಹೇಗೆ ಪರಿಗಣಿಸ್ತಾನೋ ಹಾಗೆ ಮತ್ತೊಬ್ಬರ ಸುಖದಲ್ಲಿ ಹುಬ್ಬಿ ಮತ್ತೊಬ್ಬರ ದುಃಖದಲ್ಲಿ ಕ್ಲೇಶವನ್ನು ಅನುಭವಿಸತಕ್ಕಂತಹ ವ್ಯಕ್ತಿಗೆ ನಿಜವಾಗಿ ಯೋಗಿ ಅಂತ ಹೆಸರು ಅಂತ ಕೃಷ್ಣ ಹೇಳ್ತಾನೆ. ಆ ರೀತಿಯ ಜೀವನ ಪದ್ಧತಿಯನ್ನು ನೀನು ಅನುಸರಿಸು.
ಇದು ಮನಸ್ಸಿನ ಅಂತಃಕರಣದ ಶುದ್ಧತೆಯನ್ನು ನಿರೂಪಿಸತಕ್ಕಂತಹ ಧರ್ಮಗಳು. ಹೀಗೆ ಮೊದಲು ಶ್ರವಣದ ಮೂಲಕವಾಗಿ ಅಂತಃಕರಣದ ಶುದ್ಧಿ, ಶುದ್ಧವಾದ ಅಂತಃಕರಣದಿಂದ ಕರ್ಮಯೋಗದಲ್ಲಿ ಆಸಕ್ತಿ, ಕರ್ಮಯೋಗದ ಮೂಲಕವಾಗಿ ಮತ್ತೆ ಅಂತಃಕರಣದ ಶುದ್ಧಿ, ಆ ಶುದ್ಧವಾದ ಅಂತಃಕರಣದಲ್ಲಿ ಭಗವಂತನ ಧ್ಯಾನ. ಇದು ಮುಂದಿನ ಅಪರೇ ಸಾಂಖ್ಯಯೋಗೇನ ಅಂತ. ಸಾಂಖ್ಯಯೋಗ ಮತ್ತೆ ಧ್ಯಾನ ಯೋಗದ ಮೂಲಕ ಭಗವಂತನ ಆರಾಧನೆ ಮಾಡುವುದು. ಮನುಷ್ಯ ಸಾಧನೆ ಮಾಡ್ತಾ ಮಾಡ್ತಾ ಪಕ್ವವಾಗ್ತಾ ಹೋಗ್ತಾ ಇದ್ದ ಹಾಗೆ ಆತ ಧ್ಯಾನ ಯೋಗಕ್ಕೆ ಇರ್ತಾನೆ. ತುಂಬಾ ಕ್ಲಿಷ್ಟ. ಕೃಷ್ಣ ಗೀತೆಯಲ್ಲಿ 2 ಬಾರಿ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಪ್ರಾರಂಭದಲ್ಲಿ 6ನೇ ಅಧ್ಯಾಯದಲ್ಲಿ ಧ್ಯಾನ, ಯಮ, ನಿಯಮ, ಆಸನಾದಿಗಳ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ಕೊಡ್ತಾರೆ. ಮನಸ್ಸಿನಲ್ಲಿ ಧ್ಯಾನಕ್ಕೆ ನೀನು ಕೂತುಕೊಳ್ಬೇಕು, ಅದಕ್ಕೆ ಕೂತುಕೊಳ್ಬೇಕು ಅನ್ನೋ ವಿಧಿ ಇದೆ. ಈ ಸ್ಮರಣ ಮತ್ತು ಧ್ಯಾನ ಇವೆರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ದೇವರ ಸ್ಮರಣೆಯನ್ನು ಮಾಡಬೇಕಾದ್ರೆ ಅದು ಎಷ್ಟು ಹೊತ್ತಿಗೆ ಬೇಕಾದರೂ ಮಾಡಬಹುದು. ಅದನ್ನು ಕೂತುಕೊಂಡೇ ಮಾಡಬೇಕು ಅಂತಿಲ್ಲ. ಓಡಾಡ್ತಾ ಇರುವಾಗ, ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ದೇವರ ಸ್ಮರಣೆಯನ್ನು ಮಾಡಬಹುದು. ಅಥವಾ ರಾತ್ರಿಯ ಊಟವಾದ ಮೇಲೆ ಭುಕ್ತ್ವಾ ಶತಪದಂ ಗಚ್ಚೇತ್ ಅಂತ ಒಂದು 100 ಹೆಜ್ಜೆ ಹಾಕುವಾಗ ದೈವ ಸ್ಮರಣೆಯನ್ನು ಮಾಡಬಹುದು. ಅಥವಾ ಬಸ್ ಸ್ಟಾಪಿನಲ್ಲಿ ಬಸ್ಸು ಕಾಯ್ತಾ ಇರಬೇಕಾದ್ರೆ, ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಭಗವತ್ ಸ್ಮರಣೆಯನ್ನು ಮಾಡುವುದು. ಸ್ಮರಣೆ ಮಾಡುವುದಕ್ಕೆ ಯಾವ ಕಾಲ ಬೇಕಾದರೂ ಆಗಬಹುದು. ಆದರೆ ಧ್ಯಾನ ಮಾಡುವುದಕ್ಕೆ ವಿಧಾನಗಳಿದ್ದಾವೆ. ಅಲುಗಾಡದೇ ಇದ್ದ ಆಸನವಾಗಬೇಕು, ತಾನು ಕೂತುಕೊಂಡು ಅಲುಗಾಡ್ತಾ ಇರಬಾರದು, ಆಸನ ಬೇಕು, ಪ್ರಾಣಾಯಾಮ ಬೇಕು, ಕೆಲವೆಲ್ಲ ನಿಯಮಗಳಿದ್ದಾವೆ. ಈ ಯಮ ನಿಯಮಗಳು ಮುಖ್ಯವಾಗಿರುವುದು ಧ್ಯಾನಕ್ಕೆ ಅಂಗಭೂತವಾಗಿ. ಸ್ಮರಣೆಗೆ ಇದು ಯಾವುದೂ ಇಲ್ಲ. ನಾರಾಯಣ, ರಾಮ, ಕೃಷ್ಣ, ಹರೇ ರಾಮ ಅಂತ ಎಲ್ಲಿ ಬೇಕಾದರೂ ಹೇಳಿಕೊಂಡು ಸಾಗುವುದಕ್ಕೆ ಅವಕಾಶ ಇದೆ. ಆದರೆ ಧ್ಯಾನ ಅದು ಕೆಲವು ಚೌಕಟ್ಟುಗಳನ್ನು ಅಪೇಕ್ಷೆ ಪಡ್ತದೆ. ಯಾಕಂದರೆ ಧ್ಯಾನ ಅನ್ನುವುದು ಈ ಜ್ಞಾನ ಯೋಗದಲ್ಲಿ ತುಂಬ ಎತ್ತರದ ಸಾಧನೆ. ಆ ಸಾಧನೆಯ ಜೊತೆಗೆ ನಾವು ಇವತ್ತಿನ ಉಪನ್ಯಾಸವನ್ನು ಮುಗಿಸೋಣ. ಧ್ಯಾನ ಯೋಗದ ಬಗ್ಗೆ. ಯಾಕಂದರೆ ಕೃಷ್ಣ ಧ್ಯಾನ ಯೋಗವನ್ನು 4 ಬಾರಿ ಗೀತೆಯಲ್ಲಿ ಹೇಳ್ತಾನೆ. 2 ಬಾರಿ ವಿಸ್ತಾರವಾಗಿ ಹೇಳ್ತಾನೆ, 2 ಬಾರಿ ಸಂಕ್ಷೇಪವಾಗಿ ಹೇಳ್ತಾನೆ. ರಾಯರು ಧ್ಯಾನ ಯೋಗಕ್ಕೆ ವಿವೃತ್ತಿಯನ್ನು ರಚಿಸಬೇಕಾದ್ರೆ ತುಂಬಾ ಭಾವುಕರಾಗಿ ಬಿಡ್ತಾರೆ. ನಮ್ಮನ್ನು ಪೂರ್ತಿ ಒಳಗೆ ಕರ್ಕೊಂಡು ಹೊರಟು ಬಿಡ್ತಾರೆ. ಅವ್ರು ಹೇಳ್ತಾರೆ, ಧ್ಯಾನ ಅಂದ್ರೆ ಅಲುಗಾಡದ ಸ್ಥಿತಿ, ಅಚಂಚಲ ಸ್ಥಿತಿ. ಅಂದ್ರೆ ನಾವು ಅಲುಗಾಡದೇ ಇದ್ರೆ ಧ್ಯಾನ ಆಗುವುದಲ್ಲ, ನಮ್ಮ ಮನಸ್ಸು ಅಲುಗಾಡಬಾರದು. ಮನಸ್ಸಿಗೆ ಅಲುಗಾಡುವುದು ಅನ್ನೋದು ಸ್ವಭಾವ. ಅದು ಅಶ್ವತ್ಥ ವೃಕ್ಷದ ಎಲೆಯಲ್ಲಿರುವ ಬಾಲದ ಹಾಗೆ ಅಂತ ಹೇಳ್ತಾರೆ. ಅಶ್ವತ್ಥದ ಹಾಗೆ ಚಂಚಲ ಅಂತ. ಈ ವೃಕ್ಷಗಳಲ್ಲಿ ಅತ್ಯಂತ ಚಂಚಲ ವೃಕ್ಷ ಅಂದ್ರೆ ಅಶ್ವತ್ಥ. ಯಾಕಂದ್ರೆ ಅದು ಗಾಳಿ ಬೀಸದೆ ಹೋದ್ರೂ ಅಲುಗಾಡದ ಇರ್ತದೆ. ಅದು ಏನು ಅಲುಗಾಡದೆ ಹೋದ್ರೂ ಅದರ ಎಲೆಯಲ್ಲೂ ಒಂದು ಬಾಲ ಇರುತ್ತೆ, ಅದಾದ್ರೂ ಸ್ವಲ್ಪ ಅಲುಗಾಡ್ತಾ ಇರ್ತದೆ. ಅಲುಗಾಡದೆ ನಿಲ್ಲುವ ಹಾಗೆ ಇಲ್ಲ. ಅದಕ್ಕೆ ಅಶ್ವತ್ಥ ಅಂತ ಹೆಸರು. ಅಶ್ವತ್ ತಿಷ್ಠತೀತಿ ಅಶ್ವತ್ಥಂ. ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಪ್ರಪಂಚವನ್ನು ಹೇಳುವಾಗ ಅಶ್ವತ್ಥ ಅಂತಾರೆ. ಯಾಕಂದ್ರೆ ಅಶ್ವ ಅಂದ್ರೆ ಕುದುರೆ ಹೇಗೆ ಚಂಚಲವು ಬಾಲವನ್ನಾದ್ರೂ ಅಲುಗಾಡಿಸ್ತಾ ಇರ್ತದೆ, ನಿದ್ದೆ ಮಾಡುವ ಹೊತ್ತಿಗೆ ಕಿವಿಯನ್ನೂ ಅಲುಗಾಡಿಸ್ತಾ ಇರ್ತದಲ್ಲ, ಹಾಗೆ ಈ ಅಶ್ವತ್ಥ ವೃಕ್ಷ ಚಂಚಲವಾದದ್ದು. ಹಾಗೆ ಚಂಚಲವಾದದ್ದು ನಮ್ಮ ಮನಸ್ಸು. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುವರಿವ ಸುದುಷ್ಕರಂ. ಇಲ್ಲಿ ಸುತ್ತಾಡುವ ಗಾಳಿಯನ್ನು ನನ್ನ ಬಟ್ಟೆಯಲ್ಲಿ ಕಟ್ಟಿ ನಾನು ಮುಚ್ಚಿಡ್ತೇನೆ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಇಲ್ಲವೋ ಹಾಗೆ ನಮ್ಮ ಮನಸ್ಸನ್ನು ಕಟ್ಟಿ ಹಾಕುವುದು ಅನ್ನೋದು ಅಸಾಧ್ಯ ಅನ್ನುವಷ್ಟು ಚಂಚಲವಾದದ್ದು ಮನುಷ್ಯನ ಮನಸ್ಸು. ಇಂತಹ ಚಂಚಲವಾದ ಮನಸ್ಸು ಅಲುಗಾಡದೇ ಇರುವ ಹಾಗೆ ಭಗವಂತನ ರೂಪದಲ್ಲಿ ನೆಟ್ಟು ಇರುವುದಕ್ಕೆ ಧ್ಯಾನ ಅಂತ ಹೆಸರು. ಕಣ್ಣಿನಿಂದ ಒಂದು ವಸ್ತುವನ್ನು ಎಷ್ಟು ಸ್ಪಷ್ಟವಾಗಿ ಕಾಣುತ್ತೇವೋ ಅಷ್ಟೇ ಸ್ಪಷ್ಟವಾಗಿ ಮನಸ್ಸು ಅನ್ನುವ ಕಣ್ಣುವಿನಿಂದ, ಅಂತಶ್ಚಕ್ಷುಸ್ಸಿನಿಂದ ಒಳಗೆ ಒಂದು ಸಂಸ್ಕಾರಮಯವಾದ ಭಗವದ್ ರೂಪವನ್ನು ಕಾಣುವುದಕ್ಕೆ ಧ್ಯಾನ ಅಂತ ಹೆಸರು. ಇಷ್ಟಕ್ಕೆ ತುಂಬ ಸಾಧನೆ ಮಾಡಬೇಕಾಗುತ್ತೆ. ಏನು ಇಲ್ಲಿಯ ತನಕ ಕೃಷ್ಣ ಹೇಳಿದ, ಮೊದಲು ಶ್ರವಣ ಮಾಡಬೇಕು, ಕರ್ಮಯೋಗದ ಮೂಲಕ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳಬೇಕು, ಶುದ್ಧವಾದ ಅಂತಃಕರಣದಲ್ಲಿ ಅದು ಬೇಡ ಇದು ಬೇಡ ಅಂತಕ್ಕಂತಹ ವೈರಾಗ್ಯವನ್ನು ಆತ ಬೆಳೆಸಿಕೊಳ್ಳಬೇಕು. ಇವೆಲ್ಲ ಇದ್ದಾಗ ಮಾತ್ರ ಅವನ ಮನಸ್ಸಿನಲ್ಲಿ ಒಂದು ಭಗವಂತನ ರೂಪವನ್ನು ಆತ ತುಂಬ ಹೊತ್ತು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ತಾನು ದೇವರನ್ನು ಯಾವ ರೂಪದಿಂದ ಕೇಳಿರುತ್ತಾನೋ ಆ ಕೇಳಿ ಅಭ್ಯಾಸವಾದಂತಹ ರೂಪ ಒಳಗೆ ಕಾಣಿಸುವುದಕ್ಕೆ ಪ್ರಾರಂಭವಾಗ್ತದೆ. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ. ಧ್ಯಾನ ಪ್ರತಿಯೊಬ್ಬನೂ ಮಾಡ್ತಾನೆ. ಧ್ಯಾನವನ್ನು ಯಾರು ಮಾಡಲಿಲ್ವೋ ಅವರು ಜಾಸ್ತಿ ಧ್ಯಾನ ಮಾಡಿರ್ತಾರೆ. ಯಾಕಂದ್ರೆ ಯಾವುದೋ ಜೀವನದಲ್ಲಿ ದೊಡ್ಡ ಪೆಟ್ಟು, ಯಾವುದೋ ಘಟನೆ ನಡೆದಿರ್ತದೆ.
ಅಥವಾ ಯಾರನ್ನೋ ಭಾರೀ ಪ್ರೀತಿಸ್ತಾ ಇರ್ತಾನೆ, ಅವನಿಗೆ ಕೂತಲ್ಲಿ ನಿಂತಲ್ಲಿ ಅದೇ ಒಳಗೆ ಕಾಣಿಸ್ತಾ ಇರ್ತದೆ. ಆ ಒಳಗೆ ಕಾಣಿಸುತ್ತೆ ಅಂತ ಹೇಳ್ತೇವಲ್ಲ ನಾವು, ನನಗೆ ಆ ಘಟನೆ ಮತ್ತೆ ಮತ್ತೆ ಕಾಣಿಸ್ತಾ ಇದೆಪ್ಪ, ಕಣ್ಣು ಮುಚ್ಚಿದ್ರೆ ಅದೇ ಕಾಣಿಸುತ್ತೆ ಅಂತ ನಾವು ಹೇಳ್ತೇವಲ್ಲ, ಇದೇ ಧ್ಯಾನ. ನಾವು ಕಣ್ಣು ಮುಚ್ಚಿದ್ರೆ ಕಾಣಿಸಬೇಕು. ಕಣ್ಣು ಮುಚ್ಚಿದ್ರೆ ಯಾವುದು ಕಾಣಿಸುತ್ತೆ? ಯಾವುದು ಗಾಢವಾದಂತಹ ಪರಿಣಾಮವನ್ನು ನಮ್ಮಲ್ಲಿ ಮೂಡಿಸಿರ್ತದೋ ಅದು ನಮ್ಮಲ್ಲಿ ಕಣ್ಣು ಮುಚ್ಚಿದಾಗ ಕಾಣಿಸುತ್ತೆ. ಇದನ್ನು ಸಂಸ್ಕಾರವನ್ನು ಕಾಣುವುದು ಅಂತ ನಾವು ಕರೆಯುವುದು. ನಮಗೆ ಆ ರೀತಿ ದೇವರು ಕಾಣಿಸಬೇಕು. ದೇವರು ಗುರುಗಳು ಅಷ್ಟು ಗಾಢವಾದ ಪರಿಣಾಮವನ್ನು ಬೀರಿದಾಗ ಕಣ್ಣು ಮುಚ್ಚಿದಾಗ ದೇವರು ಕಾಣಿಸ್ತಾರೆ. ಆ ಕಣ್ಣು ಮುಚ್ಚಿದಾಗ ಕಾಣಿಸುವುದು ಅನ್ನುವುದು ಏನಿದೆ ಅದೇ ಧ್ಯಾನ. ಅದಕ್ಕೆ ಬೇಕಾಗಿ ದೇವರು ಅಷ್ಟು ಅಚ್ಚೊತ್ತು ಬೇಕಲ್ಲ, ಆ ಅಚ್ಚೊತ್ತುಕೊಳ್ಳುವುದಕ್ಕೋಸ್ಕರ ಕೆಲವು ಸಾಧನೆಗಳನ್ನು ಮಾಡಬೇಕು. ಒಂದು ಪಾತ್ರೆಯಲ್ಲಿ ನೀರು, ಆ ಪಾತ್ರೆಯಲ್ಲಿರುವ ನೀರಿನಲ್ಲಿ ಆಕಾಶದಲ್ಲಿರುವ ಸೂರ್ಯನ ಪ್ರತಿಬಿಂಬವನ್ನು ನಾವು ಕಾಣಬೇಕು. ಆ ಪಾತ್ರೆಯ ನೀರು ಅಶುದ್ಧವಾಗಿದ್ದಷ್ಟು ಪ್ರತಿಬಿಂಬ ಅಸ್ವಚ್ಛವಾಗುತ್ತೆ. ಪಾತ್ರೆಯ ನೀರು ಎಷ್ಟು ಶುದ್ಧವಾಗಿರುತ್ತದೆ ಅಷ್ಟು ಚೆನ್ನಾಗಿ ಪ್ರತಿಬಿಂಬ ಕಾಣಿಸುತ್ತೆ. ನಮ್ಮಲ್ಲಿ ಮನಸ್ಸು ಅನ್ನುವುದು ನೀರು, ಶರೀರವೆಂಬುದು ಪಾತ್ರೆ. ಆ ಶರೀರವೆಂಬ ಪಾತ್ರೆಯಲ್ಲಿರುವ ಮನಸ್ಸೆಂಬ ನೀರಿನಲ್ಲಿ ಭಗವಂತನ ಪ್ರತಿಬಿಂಬವನ್ನು ನಾವು ಕಾಣುವುದನ್ನು ಧ್ಯಾನ ಅಂತ ಕರೀತೇವೆ. ಆ ಮನಸ್ಸು ಶುದ್ಧವಾಗುವುದಕ್ಕೋಸ್ಕರ ಯಮ ನಿಯಮಗಳನ್ನು ಕೃಷ್ಣ ಮೊದಲು ನಿರೂಪಣೆ ಮಾಡ್ತಾನೆ. ಯಮ ನಿಯಮಗಳ ಪ್ರತ್ಯೇಕ ಅರ್ಥವನ್ನು ರಾಯರು ವಿವೃತ್ತಿಯಲ್ಲಿ ವಿವರಿಸಿದ್ರು. ಒಟ್ಟು ಬೇಡದೇ ಇದ್ದದ್ದನ್ನು ತೆಗೆದು ಹಾಕುವುದಕ್ಕೆ ಯಮ ಅಂತ ಹೆಸರು, ಬೇಕಾದ್ದನ್ನು ತುಂಬಿಸುವುದಕ್ಕೆ ನಿಯಮ ಅಂತ ಹೆಸರು. ಪಾತ್ರೆಯನ್ನು ತೊಳೆಯುವುದು ಯಮ, ತೊಳೆದ ಪಾತ್ರೆಯಲ್ಲಿ ಹಾಲನ್ನು ತುಂಬಿಸುವುದು ನಿಯಮ. ನಮ್ಮ ಮನಸ್ಸಿನ ಕಾಮ ಕ್ರೋಧಾದಿಗಳನ್ನು ತೊಳೆದು ಅಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ತುಂಬಿಸುವ ಕೆಲಸವನ್ನು ಮೊದಲು ಮಾಡಬೇಕು. ಇಂತಹ ಶುದ್ಧವಾದ ಮನಸ್ಸು, ಅದು ಕೆಸರಿಲ್ಲ, ಶುದ್ಧವಾದ ನೀರು. ಆದರೆ ಪಾತ್ರೆ ಅಲುಗಾಡಿದ್ರೆ ನೀರು ಅಲುಗಾಡುತ್ತೆ. ಮನಸ್ಸು ಯಾಕೆ ಅಷ್ಟು ಚಂಚಲವಾಗುವುದು ಅಂದರೆ ನಮ್ಮ ಶರೀರ ಚಂಚಲ. ಅವನು ಧ್ಯಾನಕ್ಕೆ ನೇರ ಕೂತುಕೋ ಅಂದರೆ ನೇರ ಕೂತುಕೊಳ್ತಾನೆ. ನೇರ ಕೂತುಕೊಂಡು ಒಂದು ನಿಮಿಷ ಆಗಲಿಕ್ಕಿಲ್ಲ, ಮುಂದೆ ಹಿಂದೆ ಗಣಪತಿಯ ಸೊಂಡಿಲಿನ ಹಾಗೆ ಶುರುವಾಗ್ತದೆ. ಇಲ್ಲ ಕುದುರೆಯ ಹಾಗೆ ಆ ಕಡೆ ಈ ಕಡೆಯುವ ಕಲ್ಲಿನ ಹಾಗೆ ಕೆಲವರದು ಸುತ್ತು ಬರ್ತಾ ಇರ್ತದೆ. ಸ್ವಲ್ಪ ನಿಲ್ಲು ಅಂತ ಹೇಳಿದ್ರೆ ಅವನ ಕೈ ಹಿಡ್ಕೊಂಡವನನ್ನು ತಿರುಗಿಸುವುದಕ್ಕೆ ಶುರು ಮಾಡ್ತಾನೆ. ಅಷ್ಟು ಶರೀರ ಸುತ್ತಾಡ್ತಾ ಇರ್ತದೆ. ಯಾರ ಶರೀರ ನಿರಂತರ ಚಲನಶೀಲವೋ ಅಂತಹ ಶರೀರದಲ್ಲಿ ಮನಸ್ಸು ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಧಾರಯನ್ ಅಚಲಂ ಸ್ಥಿರ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಧಾರಯನ್ ಅಚಲಂ ಸ್ಥಿರ, ನೇರವಾಗಿ ನಿಲ್ಲು, ಅಲುಗಾಡಿಸಬೇಕು. ಶರೀರ ಅಲುಗಾಡಬಾರದು. ಅದಕ್ಕೆ ಧ್ಯಾನ ಅನ್ನುವುದು ಸ್ಮರಣೆಯ ಹಾಗಲ್ಲ, ಅದಕ್ಕೆ ಕೆಲವು ವಿಧಿವಿಧಾನಗಳಿದ್ದಾವೆ. ನೇರವಾಗಿ ಕೂತುಕೊಳ್ಬೇಕು. ಬ್ರಹ್ಮನಾಡಿ ಕ್ರಮೇಣತು, ಮನುಷ್ಯನ ಬ್ರಹ್ಮನಾಡಿ ಹೇಗೆ ನೇರವಾಗಿ ನೆಲದಿಂದ ಅಳತೆ ಮಾಡಿದರೆ 90 ಡಿಗ್ರಿಯಲ್ಲಿರ್ತದೋ ಹಾಗೆ ಈತನ ಬೆನ್ನು ಮೂಳೆ 90 ಡಿಗ್ರಿಯಲ್ಲಿ ನಿಲ್ಲಬೇಕು. ಆ ನೇರವಾದ ಉಪವೇಶ ಅನ್ನುವುದು, ಕುಳಿತುಕೊಳ್ಳುವಿಕೆ ಅನ್ನುವುದು ಧ್ಯಾನಕ್ಕೆ ಅಪೇಕ್ಷಿತ. ಅದು ಆ ರೀತಿ ಕೂತುಕೊಂಡ್ರೂ ಕೂಡ ಮನಸ್ಸು ನೇರ ನಿಲ್ಲಬೇಕು ಅಂತಿಲ್ಲ, ಅದು ಅಲುಗಾಡ್ತಾ ಇರ್ತದೆ. ಮತ್ತೆ ಇವನ ಶರೀರ ಗಟ್ಟಿ ಇದ್ರೂ ಕೂಡ ಒಳಗಿದ್ದ ಮನಸ್ಸು ತೇಲ್ತಾ ಇರ್ತದೆ. ಯಾಕೆ ಅಂದ್ರೆ ಪಾತ್ರೆ ಅಲುಗಾಡ್ತಾ ಇಲ್ಲ, ಪಾತ್ರೆ ಇಟ್ಟ ಟೇಬಲ್ ಕೂಡ ಅಲುಗಾಡ್ತಾ ಇಲ್ಲ. ಆದ್ರೆ ನೀರು ಆ ಕಡೆ ಈ ಕಡೆ ಓಡಾಡ್ತದೆ, ಯಾಕಂದ್ರೆ ಫ್ಯಾನ್ ಯದ್ವಾ ತದ್ವಾ ತಿರುಗ್ತಾ ಇರ್ತದೆ. ಹಾಗೆ ನಮ್ಮ ಶ್ವಾಸೋಚ್ಛ್ವಾಸ ಯಾವಾಗ ಯದ್ವಾ ತದ್ವಾ ಆಗ್ತಾ ಇರ್ತದೆ, ಆವಾಗ ಮತ್ತೆ ಪಾತ್ರೆಯಲ್ಲಿದ್ದಂತಹ ಮನಸ್ಸು, ಶರೀರಸ್ಥವಾದ ಮನಸ್ಸು ಚಂಚಲವಾಗುತ್ತೆ. ಹಾಗಾದ್ರೆ ಗಾಳಿ ಸರಿಯಾಗಿ ಸಂಚಾರ ಮಾಡಬೇಕಲ್ವಾ, ಅದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ನಮ್ಮ ಉಸಿರನ್ನು ನಾವು ನಿಯಂತ್ರಿಸುವುದು, ನಾವು ಹೇಳಿದ ಹಾಗೆ ನಮ್ಮ ಉಸಿರಿರಬೇಕು. ಹೀಗೆ ಪ್ರಾಣಾಯಾಮದ ಮೂಲಕ ಉಸಿರನ್ನು ತನ್ನ ನಿಯಂತ್ರಣಕ್ಕೆ ತಂದು ಯಮ ನಿಯಮಗಳ ಮೂಲಕ ಮನಸ್ಸನ್ನು ಶುದ್ಧವಾಗಿಸಿಕೊಂಡು ಶರೀರವನ್ನು ತಾನು ಗಟ್ಟಿಯಾಗಿ ಪ್ರತ್ಯಾಹಾರ ಧಾರಣೆಗಳ ಮೂಲಕ ಶರೀರವನ್ನು ಗಟ್ಟಿಯಾಗಿಸಿಕೊಂಡು ಒಳಗಿದ್ದ ಶುದ್ಧವಾದ ಮನಸ್ಸಿನಲ್ಲಿ ತಾನು ಹಿಂದೆ ಕೇಳಿ ಅಭ್ಯಾಸ ಮಾಡಿರತಕ್ಕಂತಹ ಭಗವಂತನ ಸುಂದರ ರೂಪವನ್ನು ತಾನು ಕಾಣಬೇಕು. ಕಾಣ್ತಾ ಇದ್ದ ಹಾಗೆ ಅವನ ಮೊಬೈಲ್ ರಿಂಗ್ ಆಗುತ್ತೆ. ಇದೊಂದು ಸಮಸ್ಯೆ. ಅವನ ಮೊಬೈಲ್ ರಿಂಗ್ ಆಗ್ತದೆ, ಅಲ್ಲಿಗೆ ಮನಸ್ಸು ಹೋಗ್ತದೆ. ಆದರೆ ಹೇಳಿರ್ತಾನೆ ಪಕ್ಕದವರ ಹತ್ರ, ನನ್ನ ಮೊಬೈಲ್ ರಿಂಗ್ ಆದರೆ ನೀವು ಆನ್ಸರ್ ಮಾಡಬೇಕು, ಯಾಕಂದ್ರೆ ನಾನು ಧ್ಯಾನ ಮಾಡ್ತಾ ಇರ್ತೇನೆ ಹೀಗೆ. ಪಕ್ಕದವರು ಆನ್ಸರ್ ಮಾಡ್ತಾ ಇದ್ರೆ ಇವನ ಕಿವಿ ಯಾರ್ದಿರ್ಬಹುದು, ಅಲ್ಲಿಗೆ ಹೋಗ್ತಾರೆ. ಒಟ್ಟಿನಲ್ಲಿ ದೇವರು ಎಲ್ಲಿಂದೋ ಓಡಿ ಹೋಗಿರ್ತಾರೆ, ಮತ್ತೆ ಸಿಗುವುದಿಲ್ಲ. ಮತ್ತೆ ಯಾವುದೋ ಯೋಚನೆಯಲ್ಲಿ ಮುಳುಗಿದವನಿಗೆ 10 ನಿಮಿಷವಾದ ಮೇಲೆ ನಾನು ಯಾವುದೋ ದೇವರನ್ನು ಧ್ಯಾನ ಮಾಡ್ತಾ ಇದ್ದ ಅಲ್ವಾ ಅಂತ ಆಲೋಚನೆ ಆಗ್ತದೆ. ಅಷ್ಟು ಹೊತ್ತಿಗೆ ದೇವರು ಬರುವುದಕ್ಕೆ ಇನ್ನೂ 5 ನಿಮಿಷ ಬೇಕಾಗ್ತದೆ. ಇದು ಮನಸ್ಸಿನ ಚಾಂಚಲ್ಯ. ಅದಕ್ಕೆ
ಎಷ್ಟೆಷ್ಟು ವಿಕಾರ ಹೇತುಗಳಿರ್ತಾವೋ ಅಷ್ಟಷ್ಟು ಅದು ದೂರ ದೂರ ಓಡುವುದಕ್ಕೆ ಪ್ರಾರಂಭವಾಗ್ತದೆ. ಯಥೋ ಯಥೋ ನಿಶ್ಚರತಿ, ಎಲ್ಲೆಲ್ಲಿಂದ ಹೊರಗೆ ಹೋಗುತ್ತೋ ಅಲ್ಲಲ್ಲಿಂದ ಎಳೆದು ತಂದು ಮತ್ತೆ ಅದೇ ವಿಷಯದಲ್ಲಿ ಕೂಡಿಸು. ಇದಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣ ಹತ್ರ. ಕೃಷ್ಣ ಹೇಳುವುದು ಸುಲಭ, ಮಾಡುವುದು ತುಂಬಾ ಕಷ್ಟ ಇದೆ, ನೀನೊಂದ್ಸಲ ಮಾಡಿ ನೋಡು ಅಂತ ಪುಣ್ಯಕ್ಕೆ ಹೇಳಿಲ್ಲವ. ಯಾಕಂದ್ರೆ ಕೃಷ್ಣ ಆ ಹೊತ್ತಿಗೆ ಅಲ್ಲಿ ಧ್ಯಾನಕ್ಕೆ ಕೂತ್ರೆ ಅರ್ಜುನನಿಗೆ ಫಜಿತಿ ಆಗ್ತದೆ. ಆದ್ರೆ ಮಾಡುವುದು ತುಂಬಾ ಕಷ್ಟ. ಇದನ್ನು ಹೇಗೆ ನಾವು ಹಿಡಿಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ, ಅಸಾಧ್ಯ. ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ, ಇದು ಅಸಾಧ್ಯ ಅಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕೃಷ್ಣ ಹೇಳುವ ಉತ್ತರ, ನಿಲ್ಲಿಸುವುದಕ್ಕೆ ಸಮಯ ಆಯ್ತಾ ಹೇಗೆ? ಒಂದು 5 ನಿಮಿಷದಲ್ಲಿ ಉಪಸಂಹಾರ ಮಾಡ್ತಾರೆ. ಅಲ್ಲಿ ಮುಖ್ಯ ಇಲ್ಲಿ ಅದರ ನಿಗ್ರಹ ಹೇಗೆ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಕೃಷ್ಣ ಕೊಟ್ಟ ಉತ್ತರ 2 ಸೂತ್ರ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ನಿಮ್ಮ ಮನಸ್ಸನ್ನು ನೀವು ಹಿಡಿತಕ್ಕೆ ತರುವುದಕ್ಕೆ 2 ಸಾಧ್ಯತೆ, 2 ಮಾರ್ಗ ಇದೆ. ಒಂದು ವೈರಾಗ್ಯ, ಮತ್ತೊಂದು ಅಭ್ಯಾಸ. ಅಭ್ಯಾಸ ಅಂದರೆ ಮತ್ತೆ ಮತ್ತೆ ಪ್ರಯತ್ನ, ಮರಳಿ ಯತ್ನ. ಮನಸ್ಸು ಈಗ ಧ್ಯಾನ ಮಾಡುವುದಕ್ಕೆ ಕೂತಿದ್ದೇನೆ, ಮನಸ್ಸೆಲ್ಲೋ ಹೋಯಿತು. ಸ್ವಲ್ಪ ಹೊತ್ತಾದ ಮೇಲೆ ಗೊತ್ತಾಯಿತು ಮನಸ್ಸೆಲ್ಲೋ ಹೋಗಿದೆ, ನಾನು ಏನೋ ಯೋಚಿಸುವ ಇನ್ನೆಲ್ಲೋ ಹೋಗಿಬಿಟ್ಟಿದ್ದೇನೆ. ಮತ್ತೆ ಎಳೆದು ತಂದು ಕೂಡಿಸಿದೆ. ಹಿಂದೆ 5 ನಿಮಿಷ ಮನಸ್ಸು ನಿಂತಿತ್ತು, ಈಗ 10 ನಿಮಿಷ ಮನಸ್ಸು ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಮತ್ತೆ 10 ನಿಮಿಷ ಆದ ಮೇಲೆ ಓಡಿ ಹೋಗ್ತದೆ, ಮತ್ತೆ ಎಳೆದು ತರಬೇಕು, ಮತ್ತೆ 5 ನಿಮಿಷ ಮನಸ್ಸು ನಿಲ್ಲುತ್ತೆ. ಹೀಗೆ ಮತ್ತೆ ಮತ್ತೆ ಯತ್ನವನ್ನು ಮಾಡ್ತಾ ಮಾಡ್ತಾ ಮನಸ್ಸನ್ನು ಅರ್ಧ ಗಂಟೆ 1 ಗಂಟೆಯ ತನಕ ಬೇರೆಯಲ್ಲೂ ಸಾಗದೆ ಒಂದೇ ವಿಷಯದಲ್ಲಿ ನಿಲ್ಲಿಸುವುದಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಯಾರು ಧ್ಯಾನದಲ್ಲಿ ಪಕ್ವನಾಗ್ತಾನೆ ಅವನಿಗೆ ದೇವರು ಕಾಣಿಸ್ತಾನೆ. ಪಶ್ಯಂತಿ ಚಾಪರೆ, ಅವರು ದೇವರನ್ನು ಕಾಣ್ತಾರೆ. ಕಾಣುವುದು ಅಂದ್ರೆ ಒಳಗೆ ಏನು ದೇವರನ್ನು ಕಾಣ್ತಾ ಇತ್ತ, ಯಾವ ಮೂರ್ತಿ ಅವನ ಹೃದಯದಲ್ಲಿ ಅವನಿಗೆ ಕಾಣಿಸ್ತಾ ಇತ್ತು ಆ ಮೂರ್ತಿ ಅದು ಜ್ಞಾನಾನಂದಮಯವಾಗಿ ಗೋಚರವಾಗ್ತದೆ. ಈ ಜ್ಞಾನಾನಂದಮಯವಾಗಿ ಒಳಗಿಂದ ಗೋಚರವಾದ ಮೂರ್ತಿಯನ್ನೇ ನಾವು ಅಪರೋಕ್ಷ ಜ್ಞಾನ ಅಂತ ಕರೆಯೋದು. ದೇವರನ್ನು ಕಣ್ಣಾರೆ ಕಂಡವ ಅಂತ ಕರಿತೇವಲ್ವಾ. ದೇವರನ್ನು ಕಣ್ಣಾರೆ ಕಾಣುವುದು ಅಂದ್ರೆ ಈ ಕಣ್ಣಿನ ಎದುರುಗಡೆ ಧ್ರುವನಿಗೆ ದೇವರು ಪ್ರತ್ಯಕ್ಷವಾದ ಹಾಗೆ ಕಾಣಿಸಿಕೊಳ್ಳುವುದಲ್ಲ. ಒಳಗಿನಿಂದ ನಾವು ಧ್ಯಾನದಿಂದ ಕಾಣ್ತಾ ಇದ್ದಂತಹ ಭಗವಂತನ ರೂಪ ಜ್ಞಾನಾನಂದಮಯವಾಗಿ ಬೆಳಕಾಗಿ ನಮಗೆ ಗೋಚರವಾಗುವುದು. ಈ ಗೋಚರದ ಸ್ಥಿತಿಯಲ್ಲಿ ಆತ ತ್ರಿಕಾಲಜ್ಞತೆಯನ್ನು ಪಡಿತಾನೆ. ಅಪರೋಕ್ಷ ಜ್ಞಾನದ ವಿಶಿಷ್ಟ ಫಲಗಳಿಗೆ ಭಾಜನನಾಗ್ತಾನೆ. ಅಂಥದ್ದನ್ನು ಪಡೆಯುವುದು ಅನ್ನುವುದು ಜೀವನದ ಸರ್ವಶ್ರೇಷ್ಠವಾದ ಸಾಧನೆ. ಇದು ಭಗವದ್ಗೀತೆಯ ಒಟ್ಟು ಮರ್ಮ ಅನ್ನುವುದು ರಾಯರ ಅಭಿಮತ ಇದೆ. ಆದ್ದರಿಂದ ಒಟ್ಟು ಉಪಸಂಹಾರಕ್ಕೆ ಬರುವುದಾದರೆ ರಾಯರು ಇಡೀ ಭಗವದ್ಗೀತೆ, ಯಾಕಂದ್ರೆ ಭಗವದ್ಗೀತೆಯಲ್ಲಿ ರಾಶಿ ರಾಶಿ ವಿಷಯಗಳಿದ್ದಾವೆ. ಕರ್ಮಯೋಗ ಇದೆ, ಸೃಷ್ಟಿ ಸ್ಥಿತಿಗಳ ಬಗ್ಗೆ ಇದೆ, ಅವ್ಯಕ್ತದ ಉಪಾಸನೆ ಹೇಗೆ ಮಾಡಬೇಕು ಅನ್ನುವುದಿದೆ, ಶ್ರದ್ಧಾತ್ರಯಗಳ ವಿಭಾಗ ಇದೆ, ಕರ್ಮ ಯೋಗ ಇದೆ, ಜ್ಞಾನ ಯೋಗ ಇದೆ, ರಾಜಯೋಗ ಇದೆ. ಅಲ್ಲಿ ಇಲ್ಲದೆ ಇದ್ದ ವಿಷಯ ಇಲ್ಲ, ಎಲ್ಲವೂ ಇದೆ. ಇಷ್ಟೆಲ್ಲ ಇದ್ದಾಗ ಇದರಲ್ಲಿ ಮೂಲ ತತ್ವ ಏನು ಅನ್ನುವುದನ್ನು ಗ್ರಹಿಸುವುದೇ ಒಂದು ಸಮಸ್ಯೆಯ ವಿಷಯವಾದಾಗ ರಾಯರು ಹೇಳ್ತಾರೆ ಇದರಲ್ಲಿ ಮುಖ್ಯ ಇಷ್ಟೇ, ನೀವು ಸಾತ್ವಿಕವಾಗಿ ಬದುಕುವುದು ಹೇಗೆ ಅನ್ನುವುದರ ನಿರೂಪಣೆ ಇದೆ. ಈ ಸಾತ್ವಿಕವಾದ ಬದುಕನ್ನು ಈ ಶರೀರ ತ್ಯಾಗಾನಂತರದಲ್ಲಿ ಶ್ರೇಷ್ಠತೆಗೆ ಒಯ್ಯುವುದಕ್ಕೆ ಬೇಕಾದಂತಹ ಮಾರ್ಗ ಏನು ಅನ್ನುವುದರ ನಿರೂಪಣೆ ಇದೆ. ಆದರೆ ಭಗವತ್ ತತ್ವವನ್ನು ಅರಿತು ಭಗವದ್ಭಕ್ತಿ ಎಂಬ ಸೂತ್ರದ ಜೊತೆಗೆ ಈ ನಮ್ಮ ಜೀವನವನ್ನು ಭಗವಂತನಿಗೆ ಅರ್ಪಿಸುವ ಪರಮಶ್ರೇಯಸ್ಕರವಾದ ಪುಷ್ಪದ ಮಾಲೆಯನ್ನಾಗಿಸುವುದು ಹೇಗೆ ಅನ್ನುವುದರ ನಿರೂಪಣೆಯೇ ಭಗವದ್ಗೀತೆಯ ಸಾರ ಸರ್ವಸ್ವ ಅನ್ನುವ ರಾಯರ ಚಿಂತನೆಯನ್ನು, ಗೀತಾ ಚಿಂತನೆಯನ್ನು ಈ 1.25 ಗಂಟೆಯ ಕಾಲಾವಧಿಯಲ್ಲಿ ರಾಯರ ಉತ್ತರಾರಾಧನೆಯ ಪರ್ವಕಾಲದಲ್ಲಿ ಇಲ್ಲಿ ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಮಾಡೆಲ್ ಹೌಸ್ ರಾಯರ ಮಠದ ಸಮಸ್ತ ಆಡಳಿತ ಸಿಬ್ಬಂದಿ ವರ್ಗದವರಿಗೆ, ಮುಖ್ಯವಾಗಿ ಇಲ್ಲಿ ಸೇರಿ ಶ್ರದ್ಧೆಯಿಂದ ಶ್ರವಣ ಮಾಡಿರತಕ್ಕಂತಹ ಸರ್ವ ಶ್ರೋತೃ ಬಂಧುಗಳಿಗೆ ನನ್ನ ಪ್ರೀತಿಯ ರಾಯರ ಆಶೀರ್ವಾದದ ಹರಕೆಯನ್ನು ಹೇಳ್ತಾ 4 ಮಾತುಗಳನ್ನು ಗುರುವಂತರ್ಗತ ಭಗವಂತ ರಾಮಚಂದ್ರಾತ್ಮಕ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅತ್ಯಂತ ಪ್ರಿಯವಾದಂತಹ ಕೃಷ್ಣನ ಕೃತಿ ಶ್ರೀಮದ್ ಭಗವದ್ಗೀತಾ. ವಿಶಿಷ್ಟವಾದ ವ್ಯಾಖ್ಯಾನವನ್ನು ಮಂತ್ರಾಲಯ ಪ್ರಭುಗಳು ಗೀತಾ ವಿವೃತಿ ಎನ್ನುವಂತಹ ಗ್ರಂಥವನ್ನು ಕೊಟ್ಟಿದ್ದಾರೆ. 700ಕ್ಕೂ ಮಿಕ್ಕ ಶ್ಲೋಕಗಳಿಂದ ವರ್ಣಿತವಾದಂತಹ ಶ್ರೀಮದ್ ಭಗವದ್ಗೀತೆಯ ಎಲ್ಲ ಸಂದೇಶವನ್ನು ಕೂಡ 1.25 ಗಂಟೆಯಲ್ಲಿ ಹೇಳಲಿಕ್ಕೆ ಯಾರು ಶಕ್ತರು ಅಂತ ವಿಚಾರ ಮಾಡಿದಾಗ ನಮಗೆ ಗೋಚರವಾದದ್ದು ಡಾಕ್ಟರ್ ಸತ್ಯನಾರಾಯಣಾಚಾರ್ಯರು. ಸತ್ಯನಾರಾಯಣಾಚಾರ್ಯರು ಮಾತ್ರ ಇದರ ಚಿಂತನೆಯನ್ನು ಮಾಡಲಿಕ್ಕೆ ಸೂಕ್ತ ವ್ಯಕ್ತಿಗಳು. ಕಾರಣ ಅವರು ನಿರಂತರ ಪಾಠ ಪ್ರವಚನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಕಾರಣ
ಸಮಗ್ರವಾದ ಗೀತೆಯಲ್ಲಿ ಹೇಳಿದ ಒಂದು ತತ್ವದ ಒಂದು ಸಿದ್ಧಾಂತವನ್ನ ನಮಗೆ ತಿಳಿಸ್ಲಿಕ್ಕೆ ಸೂಕ್ತರಾಗಿರ್ತಕ್ಕಂಥವ್ರು. ಅವ್ರಿಗೂ ಕೂಡ ಬಿಡುವಿಲ್ಲದಂತಹ ಅನೇಕ ಕಾರ್ಯಕ್ರಮಗಳಿದ್ದರೂ ಕೂಡ ಶ್ರೀಮಠದ ಮೇಲಿನ ಆದರ ಅಭಿಮಾನಗಳಿಂದ ಪೂಜ್ಯ ಆಚಾರ್ಯರು ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಪೂಜ್ಯ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಎಲ್ಲ ಶ್ರೋತೃವರ್ಗದ ಪರವಾಗಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ಒಂದು ತುಳಸಿ ದಳವನ್ನ ಸಮರ್ಪಣೆ ಮಾಡ್ತಾ ಇದ್ವಿ. ಪೂಜ್ಯ ಆಚಾರ್ಯರು ಸ್ವೀಕಾರ ಮಾಡಿ ನಮ್ಮನ್ನ ಹರಸಿ ಹಾರೈಸಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ.